7/1/2017 ಶನಿವಾರ ಸಂಜೆ 6ರಿಂದ 8ರವರೆಗೆ ಸಂಗೀತ ವಿದುಷಿ ವಲ್ಲಭಂ ಕಲ್ಯಾಣ ಸುಂದರಂ ಜ್ಞಾಪಕಾರ್ಥ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮ. ಗಾಯನ ವಿದ್ವಾನ್ ಆರ್ ವಾಸುದೇವನ್, ವಯಲಿನ್ ವಿದ್ವಾನ್ ಆರ್ ಅಚ್ಯುತರಾವ್, ಮೃದಂಗ ವಿದ್ವಾನ್ ಫಣೀಂದ್ರ ಭಾಸ್ಕರ. ತಮಗೆಲ್ಲರಿಗೂ ಹಾರ್ದ ಸ್ವಾಗತ. ಸಹೃದಯರಿಗೆ ಸಸ್ನೇಹ ವಂದನೆ. ಕಳೆದ 5 ದಿನಗಳಿಂದ ಸಹೃದಯರನ್ನ, ಕೇಳುಗರನ್ನ, ಕಾವ್ಯಾಸಕ್ತರನ್ನ ರನ್ನನ ಗದಾಯುದ್ಧದ ವಾಚನ ವ್ಯಾಖ್ಯಾನ ಹೊರಗಿನ ಚಳಿಯಲ್ಲೂ ಒಳಗನ್ನ ಬೆಚ್ಚಗಾಗಿಸಿದೆ, ಬೆರಗಾಗಿಸಿದೆ, ರಂಜಿಸಿದೆ, ಉದ್ಬೋಧಿಸಿದೆ. ಇಂದು ಗದಾಯುದ್ಧ ಸಾಹಸ ಭೀಮ ವಿಜಯವಾಗಿ ಮುಕ್ತಾಯವಾಗಲಿದೆ. ಕನ್ನಡದ ಪ್ರಾಚೀನ ಕಾವ್ಯಗಳ ಪ್ರಥಮ ಪಂಕ್ತಿಯ ಮಹಾಕೃತಿಯಾದ ಗಾತ್ರದಲ್ಲಿ ನಾತಿ ಬೃಹತ್ತೆನಿಸಿದ ಅದ್ಭುತವಾದ ಚಂಪೂ ಕಾವ್ಯ ಗದಾಯುದ್ಧ ಇದೇ ವೇದಿಕೆಯಲ್ಲಿ ಹಲವು ಬಾರಿ ಉಪನ್ಯಸ್ತವಾದದ್ದೇ. ಆದರೆ ಈ ಸಲದ ಅದರ ಖದರೇ ಬೇರೆ. ಅದಕ್ಕೆ ಕಾರಣ ವ್ಯಾಖ್ಯಾನಕ್ಕೆ ಜೊತೆಯಾದ ಗಂಗಮ್ಮ ಕೇಶವಮೂರ್ತಿಯವರ ವಾಚನ. ಒಂದು ಕೃತಿಯನ್ನು ಹಾಡಿ ಕವಿ ನಿರ್ಮಾಣದ ಕಾವ್ಯಶಿಲ್ಪವನ್ನು ಕುಣಿಸಬಹುದು ಎಂಬುದಕ್ಕೆ ಇವರ ವಾಚನ ವೈಖರಿ ಶಾಶ್ವತ ಸಾಕ್ಷಿಯಾಗಿ ಡಿವಿಜಿ ಸಭಾಂಗಣದಲ್ಲಿ ಶರಾ ಬರೆದಿದೆ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶರ ವ್ಯಾಖ್ಯಾನದ ತೀಕ್ಷ್ಣತೆ, ತೀವ್ರತೆ, ಆಳ ಅಗಲ, ಎತ್ತರ ಬಿತ್ತರ, ವಿದ್ವತ್ತ ಸದ್ವೃತ್ತಗಳೆಲ್ಲ ಇಲ್ಲಿಯ ಶ್ರೋತೃಗಳಿಗೆ ತೀರಾ ಚಿರಪರಿಚಿತವಾದದ್ದೇ. ವಸ್ತುತಃ ಗಣೇಶರಿಗೆ ಈ ಕೆಲಸ ನಿತ್ಯದ ಸವಾಲು. ಅವಧಾನ ನಿರ್ವಹಣಕ್ಕಿಂತಲೂ ಎದೆಗುದಿ ಉಕ್ಕಿಸುವ ಬಾಬತ್ತು ಇಲ್ಲಿ ಮಾಡುವ ಈ ಉಪನ್ಯಾಸ. ವಾಂಗ್ನಿಕಷಕ್ಕೆ ತನ್ನನ್ನು ಒಡ್ಡಿಕೊಳ್ಳುವ ಎಲ್ಲ ದಾರ್ಢ್ಯವೂ ಗಣೇಶರ ಬುದ್ಧಿ ವಜ್ರಕ್ಕಿದೆ. ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಕಳೆದ 2.5 ವರ್ಷದಿಂದ ಗೋಖಲೆ ಸಭಾಂಗಣದಲ್ಲಿ ಅಟ್ಟಿ ಬರುವ ಅಲೆಯ ಹಾಗೆ ಮಹಾಭಾರತದ್ದೇ ಧಾಳಾಧಾಳಿ ನಡೀತಾ ಇದೆ. ಕುಮಾರವ್ಯಾಸನ ಕಾವ್ಯಸತ್ರ ಮುಗಿತಿದ್ದ ಹಾಗೆ ಲಕ್ಷ್ಮೀಶ ಧುತ್ತಾಗಿ ಪ್ರತ್ಯಕ್ಷನಾದ, ಜೈಮಿನಿ ಮರೆಯಾಗುತ್ತಿದ್ದ ಹಾಗೆ ರನ್ನ ಬೆನ್ನು ಹತ್ತಿದ. ಇವಿಷ್ಟು ಮಹಾಭಾರತ ಕಥಾಯಾತ್ರಾ ಪರ್ವದ ಕರ್ಣಧಾರತ್ವ ಗಣೇಶರದ್ದು. ಕೃತಿಯು ಯಾವ ಕವಿಯದಾದರೇನು ಪಾಂಡವರು ಕೌರವರು ಬದಲಾಗೋದಿಲ್ಲಲ್ಲ. ಆ ಧರ್ಮರಾಜ ಭೀಷ್ಮಾದಿಗಳನ್ನು ಎಷ್ಟು ಥರ ಅಂತ ಒಗೆದು ಒಣ ಹಾಕಬಹುದು. ಗಣೇಶರು ಅತ್ಯಂತ ಕುಶಲ ರಜಕ. ಅವರ ಭಂಡಾರದಲ್ಲಿ ಯಾವ್ಯಾವ ಡಿಟರ್ಜೆಂಟ್ಗಳಿದ್ದಾವೋ ಎಣೆ ಇಲ್ಲ, ಎಣಿಕೆ ಇಲ್ಲ. ಇನ್ನಿನ್ನೂ ಹೊಸ ಹೊಸ ಹೊಳಹನ್ನು ನೀಡುತ್ತಲೇ ಇದ್ದಾರೆ. ಅದು ಅವರ ಸ್ವಾಧ್ಯಾಯ ವಿಸ್ತರಣದ ವಿರಾಟ್ ರೂಪ. ಕವಿಕರ್ಮದ ಕಷ್ಟವನ್ನ, ಕೌಶಲವನ್ನ, ಕುಸರಿಯನ್ನ, ವಿಸ್ಮಯವನ್ನ, ವಿಪರೀತವನ್ನ, ದೋಷವನ್ನ, ಭೂಷವನ್ನ ಬಿಡಿಸಿ ತೆರೆದಿಟ್ಟು ಕವಿಗೂ ಕಾವ್ಯಕ್ಕೂ ನಿಜಾರ್ಥದಲ್ಲಿ ವ್ಯಾಖ್ಯಾತರಾಗುವ ಗಣೇಶನಿಗೆ ಯಾವತ್ತೂ ಸಂಕಷ್ಟ ಚೌತಿ ಇಲ್ಲವೇ ಇಲ್ಲ. ಗಣೇಶರ ಪ್ರೌಢ ವ್ಯಾಖ್ಯಾನಕ್ಕೆ ಪೋಷಕವಾಗಿ, ಚೋದಕವಾಗಿ ಒದಗಿ ಬಂದದ್ದು ಕವಿಯ ರಚನೆಗಳನ್ನು ಅದರ ಎಲ್ಲ ಸೌಂದರ್ಯದೊಂದಿಗೆ ಸ್ಪಷ್ಟವಾಗಿ, ಸ್ಫುಟವಾಗಿ ವಾಚಿಸುತ್ತಿದ್ದ ಗಂಗಮ್ಮ ಕೇಶವಮೂರ್ತಿಯರ ಅಸಮಾನ ಗಾನ ಶೈಲಿ. ಕಾವ್ಯವಾಚನ, ಕಾವ್ಯಗಾನ ಈ ಶಬ್ದಗಳು ಯಾವುವು ಅವರ ಪ್ರಸ್ತುತಿ ಭಂಗಿಗೆ ಹೊಂದುವುದಿಲ್ಲವೋ ಏನೋ. ಕಾವ್ಯನಾದೋನ್ಮೀಲನ ಗಾನ ಹೀಗೇನಾದರೂ ಹೇಳಬೇಕು, ಶಬ್ದ ಹುಡುಕಬೇಕು. ಗಣೇಶರಂಥವ್ರಿಗೆ ಸಾಧ್ಯ ಅದು. ಗಂಗಮ್ಮ ಅವರು ಹಾಡದೆಯೂ ಆಡಬಲ್ಲರು, ಆಡದೆಯೂ ಹಾಡಬಲ್ಲರು. ಈ 4-5 ದಿನಗಳಿಂದ ನಾನು ಇಲ್ಲಿ ಗಮನಿಸಿದಂತೆ ತಮ್ಮ ಗಮನಕ್ಕೂ ಬಂದಿರಬಹುದು. ಪ್ರತಿ ಪದ್ಯದ ಹಾಡಿಕೆಗೂ ಚಪ್ಪಾಳೆಯ ಭರಪೂರ ಮೆಚ್ಚುಗೆ ಸಿಕ್ಕುತ್ತಲೇ ಇದ್ದುದು ಬಹುಶಃ ಅದೂ ಒಂದು ದಾಖಲೆ. ಬರೇ ಒಂದು ಶ್ರುತಿ ಡಬ್ಬ ಇಟ್ಟುಕೊಂಡೇ ನಮಗೆ ಇಷ್ಟು ಕಣ್ಕಟ್ಟು ಮಾಡ್ತಾರಲ್ಲ ಇವರು,
ಇನ್ನು ಡ್ರಮ್ಮು, ಪ್ಯಾಡು, ಕೊಳಲು, ಗಿಟಾರು, ಸಿಕ್ಕಿದ್ದು ಶುಂಠಿ ಕೊಂಬು ಎಲ್ಲ ಕೊಟ್ಟರೆ ಪ್ರಳಯನೇ ಮಾಡ್ತಾರೆ. ಅದಕ್ಕಂತೂ ಡೌಟೇ ಇಲ್ಲ. ಆದರೆ ಗಂಗಮ್ಮ ಅವರಿಗೆ ಶ್ರುತಿಯೊಂದರ ಹೊರತು ಯಾವುದರ ಆಲಂಬನವೂ ಬೇಡ, ಬೇಕಾಗಿಯೂ ಇಲ್ಲ. ಸೌಂಡು, ಲೈಟು, ಸೆಟ್ಟಿಂಗು ಇತ್ಯಾದಿಗಳ ಯಾವ ಚಮಕ್ಕು ಗಿಮಿಕ್ಕೂ ಇಲ್ಲದೆ ಶುದ್ಧ ಸಾತ್ವಿಕ ಸಾಮರ್ಥ್ಯದಿಂದ ಪಾತ್ರವನ್ನು ಸಾಕ್ಷಾತ್ಕರಿಸುವ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂರಂತೆಯೇ ಇವರ ಶಕ್ತಿಯು ಇರುವುದು ಅಂತಃಸತ್ವದಲ್ಲಿ. ತಾನು ಓದುವ ಕಾವ್ಯದ ಪದ ಪದವೂ ಅವರಿಗೆ ಹೃದ್ಗತ. ಕವಿ ಬರೆದ ಶಬ್ದವು ಗರ್ಭೀಕರಿಸಿಕೊಂಡ ಅರ್ಥ ಹಾಗೂ ಭಾವಗಳನ್ನು ತನ್ನ ಗಾನದಲ್ಲಿ ಇವರು ಅನಾವರಣ ಮಾಡುವ ರೀತಿಯೇ ಆಪ್ಯಾಯನ. ಇದು ಸಾಧ್ಯವಾಗಬೇಕಾದರೆ ಕಾವ್ಯಾಭ್ಯಾಸವೂ ಅಷ್ಟೇ ಗಾಢವಾಗಿ ಆಗಿರಬೇಕಲ್ಲ. ಅದರಲ್ಲೂ ಹಳೆಗನ್ನಡ ಅಂದರೆ ಈಗಿನ ಹೈಕಳಿಗೆ ಉಚ್ಚಾರ ಮಾಡುವುದೇ ಹರಸಾಹಸ. ಶಾಸ್ತ್ರೀಯ ಕಾವ್ಯಾಭ್ಯಾಸ ಕ್ರಮದಲ್ಲಿ ಮೊದಲನೆಯದೇ ಪದಚ್ಛೇದ. ಅದನ್ನೀಗ ಶಿರಚ್ಛೇದ ಮಾಡಿ ಬದಿಗಿಟ್ಟಿದ್ದಾರೆ. ಈ ಪದಚ್ಛೇದವನ್ನು ಗಂಗಮ್ಮನವರು ಕೇಳಿದ ನಾವು ಬರೆದುಕೊಳ್ಳಬಹುದಾದಷ್ಟು ಸ್ಪಷ್ಟವಾಗಿ ಮಾಡುತ್ತಾ ಸಾಗಿದ್ದಾರೆ. ಇನ್ ಉನ್ ಇಣಂ ಉಣಂ ಅನ್ನುವಂಥದ್ದನ್ನು ಕೂಡ ಬಿಡಿಸಿ 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 ಕವಿಪ್ರಯೋಗದ ಪದಶಕ್ತಿ ಏನು ಎಂಬುದನ್ನು ಪ್ರತಿ ಶಬ್ದದ ಉಚ್ಚಾರದ ಏರಿಳಿತದಲ್ಲೂ ಕಾಣಿಸಿದ್ದಾರೆ. ಕವಿಯು ಇವರು ತೋರಿಸುವ ಭಂಗಿ ಭಣಿತಿಗಳ ವಕ್ರತೆಯನ್ನು ಪರಿಭಾವಿಸಿಯೇ ಬರೆದನೆಂದು ನಾವೇನೂ ಭಾವಿಸಬೇಕಾಗೇನೂ ಇಲ್ಲ. ಆದರೆ ಆ ಭ್ರಾಂತಿಯನ್ನು ಗಂಗಮ್ಮ ನಮ್ಮಲ್ಲಿ ಅನಾಯಾಸವಾಗಿ ಹುಟ್ಟಿಸಿ ಬೀಗುತ್ತಾರೆ, ಬಾಗುತ್ತಾರೆ. ಮುಖ್ಯಾತಿ ಮುಖ್ಯವಾಗಿ ಹಳೆಗನ್ನಡದ ಬಗ್ಗೆ ನಮ್ಮಲ್ಲಿ ಅವರು ಪ್ರೀತಿ ಹುಟ್ಟಿಸ್ತಾರೆ, ಹುಟ್ಟಿಸಿದ ಪ್ರೀತಿಯನ್ನು ಹೆಚ್ಚಿಸ್ತಾರೆ. ನಾನು ಪರಿಶೀಲಿಸಿದಂತೆ ಗಂಗಮ್ಮ ಅವರು ಮುಬ್ಬಾಯಿಯಲ್ಲಿ ಮೂರು ಬಾಯಿಯಲ್ಲಿ ಮುಬ್ಬಾಯಿಯಲ್ಲಿ ಶಬ್ದವನ್ನು ಹೊರಡಿಸುತ್ತಾರೆ. ಬಿರಿವಾಯ್, ಅರೆವಾಯ್, ತೆರೆವಾಯ್. ಇದು ಮೂರು ರೀತಿಯ ಮೌಖಿಕವಾದಂತಹ ಒಂದು ಚಲನೆ ಕಾಣುತ್ತದೆ. ಈ ಮುಬ್ಬಗೆಯಲ್ಲೇ ಭಾವನಾಟ್ಯಕ್ಕೆ ಬೇಕಾಗುವ ಸ್ವರಭಾರವನ್ನು ನಿಯಂತ್ರಿಸುತ್ತಾ, ಅಂದರೆ ವಾಲ್ಯೂಮ್ ಕಂಟ್ರೋಲಿಂಗ್, ಸ್ವರಭಾರವನ್ನು ನಿಯಂತ್ರಿಸುತ್ತಾ ಆಯಾ ಪಾತ್ರವೇ ನಮ್ಮ ಕಣ್ಣೆದುರೇ ಮೊರೆದು ಮೆರೆವಂತೆ ಆಭಾಸರಂಗವನ್ನು ಸೃಷ್ಟಿಸುತ್ತಾರೆ. ಈ ರಂಗಾವರಣ ನಿರ್ಮಾಣ ಕ್ಷಮತೆಗೆ ಅವರಲ್ಲಿರುವ ಬೆರಗಿನ ಬಂಡವಾಳ ಎಂದರೆ ರಾಗನಿಧಿ. ರಾಗವನ್ನು ಎತ್ತಿಕೊಡುವ ಸಹವಾದನವಿಲ್ಲದೆ ಯಾವುದೊಂದು ಹಾರ್ಮೋನಿಯಮ್ಮೋ ಕೊಳಲೋ ಏನೂ ಇಲ್ಲ. ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ಮೈಯಾನಿಸಿ ಇವರ ಬಳಿ ಬಂದು ನಿಲ್ಲುವ ರಾಗಧೇನುಗಳ ಒಡತಿ ಗಂಗಮ್ಮ ಕೇಶವಮೂರ್ತಿ. ನಿನ್ನೆಯಂತೂ ನಾವೆಲ್ಲ ಕೇಳಿದ್ದೇವೆ, ಭೀಮ ಕೌರವರ ಒಂದೊಂದು ಸಾಲಿಗೆ ಬಿಲಹರಿ ಪೂರ್ವಿ ಕಲ್ಯಾಣಿಯ 2 ಸಪರೇಟ್ ಗದಾ ಕದಂಬವನ್ನೇ ಬಲಿದು ನಿಲ್ಲಿಸಿಬಿಟ್ರು. ಅತ್ತಾದ್ರಿ ಉದಯಾಸ್ತಿ ಅದ್ದಾತಿ ಒಂದೊಂದಕ್ಕೂ ಒಂದೊಂದು. ಅವರು ಸಾಲುಗಳನ್ನು ರಿಪೀಟ್ ಮಾಡುವುದು ಕಡಿಮೆ. ಅದನ್ನ ಈಗ ಹೇಳಿದ್ರು, ಯಾಕೆ ಮಾಡಬೇಕು ಅಂತ ಕೇಳಿದರು. ಅಗತ್ಯ ಇಲ್ಲದೆ ಯಾಕೆ ಮಾಡಬೇಕು ಅಂತ. ಸಾಮಾನ್ಯವಾಗಿ ಕಾವ್ಯವಾಚನದವರು ಹಾಡುವವರು 2 ಸಲ ಹಾಡ್ತಾರೆ. ಅದರಲ್ಲಿ ನೀವು ಸಮಯವನ್ನು ಉಳಿಸಿದ್ದೀರಿ ಅಂತ ನಾನು ಅವರಿಗೆ ಹೇಳ್ತಾ ಇದ್ದೆ. 2 ಶ್ವಾಸ ಪ್ರಮಾಣದಲ್ಲಿ, ಒಂದು ಉಚ್ಛ್ವಾಸ ನಿಶ್ವಾಸ 2 ಸಲ ಉಸಿರಾಡುವುದರಲ್ಲಿ ಮುಗಿದೇ ಹೋಗುವ ಕಂದ ಪದ್ಯ, ಅದರ ಹೆಸರೇ ಕಂದ. 2 ಸಲ ಉಸಿರಾಡುವ ಮುಗಿದೇ ಹೋಗುತ್ತೆ. ಅಂಥ ಕಂದ ಇವರ ಪ್ರತಿಭಾ ಮಾತೃಕೆಯಲ್ಲಿ ಅರ್ಧ ನಿಮಿಷದಲ್ಲಿ ಮುಗಿಲೆತ್ತರ ಚಿಗಿದು ನೆಗೆವ ವಿಶ್ವರೂಪವಾಗುತ್ತದೆ. ಅದಕ್ಕೆ ಅತ್ಯುತ್ಕೃಷ್ಟ ಉದಾಹರಣೆ ಮೊನ್ನೆ ಅವರು ವಾಚಿಸಿದಂತಹ ಮೋಹನ ರಾಗದ ಕಂದ ಪದ್ಯ. 1-2 ಮತ್ತರಂತರದಿಂದಂ ಪರಮಟ್ಟ ಪಜ್ಜ ಎಂಬುದ ನೆನಿಸಲ್ ಪಿಂದು ಪೆರಗಾಗಿ ಪುಗೆ ಛಿ ಎಂದವನಂ ರಾಜ್ಯಲಕ್ಷ್ಮಿ ಪೇಸಿ ಬಿಸುಟಳ್. ಮೋಹನ ಅದು ಹಾಡು ಹೌದು,
ಹಾಡದೆ ಆಡಬಲ್ಲರು, ಆಡದೆ ಹಾಡಬಲ್ಲರು ಅಂದದ್ದು ಇಂತಹದ್ದನ್ನು. ಗಂಗಮ್ಮನವರೇ, ಒಂದೊಂದು ಶಬ್ದಕ್ಕೂ ಜೀವವನ್ನು ಭಾವವನ್ನು ಊಡಿ ಅಭಿನಯ ಪ್ರಕಲ್ಪವನ್ನು ಹೂಡಿ ನೀವು ಪದ್ಯವನ್ನು ಹಾಡುವಾಗ ನಿಮ್ಮಲ್ಲಿ ಯಾವ ಆವೇಶವಾಗುತ್ತದೆ ಎಂಬ ಸಿದ್ಧಿ ರಹಸ್ಯವನ್ನು ಮುಂಪೀಳಿಗೆಗೂ ಉಪದೇಶಿಸಿ ಕಾವ್ಯಲೋಕ ಕವಿಲೋಕ ಚಿರಂತನವಾಗಿ ಜನಮಾನಸದಲ್ಲಿ ಬದುಕುವಂತೆ ಮಾಡಿ ಎಂಬುದು ಸಪ್ರಶ್ರಯ ಪ್ರಾರ್ಥನೆ. ನನ್ನನ್ನು ನುಂಗಿ ನೋಡಿದು ಬಿಡ್ತೀರಿ, ನಾನು ಇನ್ನೇನು ವ್ಯಾಖ್ಯಾನ ಮಾಡಲಿ ಅಂತ ಗಣೇಶರಂತಹ ಗಣೇಶರೇ ಅಸಹಾಯರಂತೆ ಉದ್ಗರಿಸಿದ್ದೇ ನಿಮ್ಮ ತಾಕತ್ತಿಗೆ ಸಂದ ನಿಜವಾದ ಪ್ರಶಸ್ತಿ. ಇಂತಹ ಬೃಹತ್ ಶ್ರೋತೃಗಳ ಸಭೆಯ ಪರವಾಗಿ ನನ್ನದು ಒಂದು ಕಿರುನುಡಿ ಇದೆ, ಗಣೇಶರು ಮನ್ನಿಸಬೇಕು. ಗಣೇಶರಿರುವಾಗಲೂ ಪದ್ಯ ಹೇಳೋದು ಅಂದರೆ ನಿಜವಾದ ಧೈರ್ಯ ಅಲ್ವಾ ಅದು? ಗಂಗಮ್ಮ ಕೃತಿವಾಚಿಸಲ್ಕೆ, ನಾನು ಹಾಡೋದಿಲ್ಲ, ಕೃತಿ ಇಟ್ಟುಕೊಂಡದ್ದು, ಆ ಕೃತಿ ಅಲ್ಲ. ಗಂಗಮ್ಮ ಕೃತಿವಾಚಿಸಲ್ಕೆ ಕವಿಯೇ ದಂಗಾಗಳಲ್ ತಚ್ಚರಿ, ಕವಿಯೇ ದಂಗಾಗಲು ಅಲ್ ತಚ್ಚರಿ. ಆ ರನ್ನನೇ ಕೇಳಿ ದಂಗಾಗಿದ್ರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ, ಹಾಗಿತ್ತು ಅಂತ. ಗಂಗಮ್ಮ ಕೃತಿವಾಚಿಸಲ್ಕೆ ಕವಿಯೇ ದಂಗಾಗಲಲ್ ತಚ್ಚರಿ, ಮುಂಗಾರೊಳ್ ಬಹ ವರ್ಷಧಾರೆ ಎನುವಿ ಗಾನಕ್ಕೆ ನಾ ಮಚ್ಚರಿ. ಮುಂಗಾರಿನಲ್ಲಿ ಬರುವಂತಹ ಮಳೆಯನ್ನು ನೀವು ಗಮನಿಸಿದ್ರೆ, ಕರಾವಳಿ ಮಲೆನಾಡಂತಾದ್ರೂ ನೋಡಬೇಕು, ನಾವು ಅಲ್ಲಿ ದಿನ ನೋಡೋದಂತಹ ನೆನಪಿಂದ ಹೇಳೋದು, ಅದರ ವಾಲ್ಯೂಮ್ ವೇರಿ ಆಗ್ತಾ ಇರುತ್ತೆ. ಇವರ ವಾಚನ ಹಾಗಿರ್ತದೆ ಅಂತ. ಮುಂಗಾರೊಳ್ ಬಹ ವರ್ಷಧಾರೆ ಎನುವಿ ಗಾನಕ್ಕೆ ನಾ ಮಚ್ಚರಿ, ನಂಗೆ ಹೀಗೆ ಆಡ್ಲಿಕ್ಕೆ ಬರುವುದಿಲ್ಲಲ್ಲ ಅಂತ ಮತ್ಸರಿ. ರಂಗಕ್ಕೊಪ್ಪುವ ಪಾತ್ರಭಾವ ಕುಚಿತಂ ನಾಟ್ಯಾಯಮಾನಾತ್ಮಕಂ. ಇದು ರಂಗಕ್ಕೆ ಅವರು ಹಾಡೋದನ್ನು ಕೇಳ್ತಿದ್ರೆ ಅಷ್ಟಿಷ್ಟು ಸ್ಟೇಜ್ ಮೇಲೆ ಹೋದಂತಹ ನಮ್ಮ ಹಾಗಿದ್ದು ಚುಣುಕಟ್ಟೆಗಳಿಗೆ ಒಂದು ಅಭಿನಯ ಮಾಡಿ ಬಿಸಾಟ್ಬಿಡುವ ಅಂತ ಅನಿಸ್ಬಿಡುತ್ತೆ. ರಂಗಕ್ಕೊಪ್ಪುವ ಪಾತ್ರಭಾವ ಕುಚಿತಂ ನಾಟ್ಯಾಯಮಾನಾತ್ಮಕಂ, ಸಂಗೀತಕ್ಕಿದು ಭೂಷ ರಾಗ ನೊರೆವ ಗಣೇಶ ರಾಗ ರಾಗ ನೊರೆವ ಭಾಷ್ಯಂ ರಸಾರಾಧನಂ, ರಾಗ ನೊರೆವ ಭಾಷ್ಯಂ ರಸಾರಾಧನಂ. ಗಂಗಮ್ಮ ಕೇಶವಮೂರ್ತಿಯವರಿಗೂ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರಿಗೂ ಹಾರ್ದವಾದಂತಹ ಅಭಿನಂದನೆ. ಎರಡು ದಿನಗಳ ಪರ್ಯಾಯದಲ್ಲಿ ಈ ಆಸ್ವಾದ್ಯ ಕಾರ್ಯಕ್ರಮ ಆಯೋಜಿಸಲು ಸಹಕರಿಸಿದಂತಹ ಶ್ರೀಮತಿ ಲಕ್ಷ್ಮೀಬಾಯಿ ಮತ್ತು ಶ್ರೀ ಗೋವಿಂದರಾವ್ ನರೇಂದ್ರ ದತ್ತಿ, ಶ್ರೀಮತಿ ಲಲಿತಮ್ಮ, ಶ್ರೀ BN ವಿಶ್ವನಾಥ್ ಹಾಗೂ ಶ್ರೀ BV ನಟರಾಜ ದತ್ತಿ, ಶ್ರೀಮತಿ ಪ್ರೇಮಾಲೀಲಾ ಪತ್ತಿ ಪಾಂಡುರಂಗ ದತ್ತಿ, ಇವರೆಲ್ಲರಿಗೂ ಕೃತಜ್ಞತೆ. ಗದಾಯುದ್ಧದ ಕಾವ್ಯ ಕೇಳಿಯ ಕೇಳಿಕೆಗೆ ಬಂದ ತಮಗೆಲ್ಲರಿಗೂ ಧನ್ಯವಾದ. ಪತ್ತಿ ಪಾಂಡುರಂಗರವರು ಈಗ ಎರಡು ಮಾತನಾಡ್ತಾರೆ. ತೊಂದರೆ ಇಲ್ಲ, ದಯವಿಟ್ಟು ಹೇಳಿ. ನೀವು ಪೇಷನ್ಸ್ ಅಂತ ಕೇಳಿ. ಎಲ್ಲರಿಗೂ ನಮಸ್ಕಾರ. ಉಪಾಧ್ಯರು ರಸವತ್ತಾಗಿ ಮಾತಾಡಿದ ಮೇಲೆ ನಾನು ಮಾತಾಡಿದರೆ ಅದು ಎಲ್ಲಿ ಆ್ಯಂಟಿ ಕ್ಲೈಮ್ಯಾಕ್ಸ್ ಆಗುತ್ತೋ ಅನ್ನೋ ಭಯ ನನಗಿದೆ. ಆದರೂ ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋ ಸಂತೋಷವನ್ನೇ ನನ್ನದೇ ಮಾತಿನಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ತಮ್ಮ ಪರ್ಮಿಷನ್ ಕೇಳುತ್ತೇನೆ. ನಮ್ಮ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಒಂದು ವಿಶಿಷ್ಟವಾದ ಕಲೆ ಇದೆ. ಆಂಧ್ರಕ್ಕೆ ಕೂಚುಪುಡಿ, ತಮಿಳುನಾಡಿಗೆ ಭರತನಾಟ್ಯ, ಕೇರಳಕ್ಕೆ ಕಥಕ್ಕಳಿ, ಗುಜರಾತಿಗೆ ಗರ್ಭಾ ನೃತ್ಯ, ಪಂಜಾಬಿಗೆ ಭಾಂಗರ. ಹಾಗೆಯೇ ನಮ್ಮದೇ ಆದ ಕರ್ನಾಟಕದ ವಿಶೇಷ ಕೊಡುಗೆ ಗಮಕ ಮತ್ತು ಯಕ್ಷಗಾನ. ಗಮಕ ಸಂಗೀತದ ಒಂದು ಭಾಗ.
ಶ್ರೀಮತಿ ಗಂಗಮ್ಮ ಕೇಶಿಯವರರು ತಮ್ಮ ಸುಶ್ರಾವ್ಯವಾಗಿ ಸಿರಿಕಂಠದಿಂದ ಕಂಠ ಅವರಿಗೆ ದೇವರು ಕೊಟ್ಟ ವರ. ಅವರ ಸಾಧನೆ ಉತ್ತುಂಗ ಮಟ್ಟದ್ದು. ಅನೇಕ ಗೌರವಗಳು ಅವರಿಗೆ ಸಂದಿದೆ. ತುಂಬ ಪ್ರತಿಭಾವಂತರು, ತುಂಬ ಜನಮನ್ನಣೆಗಳನ್ನು ಗಳಿಸಿ ಪಾತ್ರರಾಗಿದ್ದಾರೆ. ಇವರ ಸಿಹಿ ಕಂಠಕ್ಕೆ ಸಾಕ್ಷಿಯಾಗಿ ಶತಾವಧಾನಿಗಳ ರಸವತ್ತಾದ ವಾಚನ. ಶತಾವಧಾನಿಗಳು ನಮ್ಮ ಗೋಂಬಲೆ ಸಂಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದಾರೆ. ಈ ವಿದ್ವನ್ಮನಿಗಳ ಕಾಂಬಿನೇಷನ್ನು ಹಾಲಿಗೆ ಸಕ್ಕಿಯನ್ನು ಬೆರೆಸಿದಂತೆ ಹಿತಕರವಾಗಿ, ರುಚಿಕರವಾಗಿ, ಸುಮಧುರವಾಗಿದೆ. ಈ 6 ದಿನಗಳ ತಮ್ಮ ಸಂಗೀತ ಸುಧೆ ಮತ್ತು ತಮ್ಮ ವಾಚನದಿಂದ ನಾವೆಲ್ಲ ಆನಂದಿಸಿದ್ದೇವೆ. ಗಮನವಾಚಗಳು ಸ್ವಲ್ಪ ವಿರಳ. ಆಗಾಗ ಬೆಂಗಳೂರಲ್ಲಿ ಏರ್ಪಾಟಾಗ್ತಾ ಇಲ್ಲ. ಸಂಗೀತ ನೃತ್ಯಗಳು ಬೇಕಾದಷ್ಟು ಏರ್ಪಾಟಾಗ್ತಾ ಇದೆ. ಈ ವಾಚನವನ್ನು ಏರ್ಪಾಟ್ ಮಾಡಿದ ಗೋಖಲೆ ಸಂಸ್ಥೆಯವರಿಗೆ ಮತ್ತು ಎಲ್ಲರಿಗೂ ಅವ್ರಿಗೆ ಬಂದಿದ್ದಕ್ಕೂ ಹೆಚ್ಚಾಗಿ ಶ್ರೀಮತಿ ಗಂಗಮ್ಮ ಕೇಶಮೂರ್ತಿಗೆ, ಶತಾವಧಾನಿ ಡಾಕ್ಟರ್ ಗಣೇಶ್ ಅವರಿಗೂ ನನ್ನ ಮತ್ತು ಈ ವಾಚನಗಳನ್ನು 6 ದಿನ ಕೇಳಿ ಆನಂದಿತ ಎಲ್ಲ ಶ್ರೋತೃಗಳ ಅನಂತ ವಂದನೆಗಳು. ಇಂತಹ ಕಾರ್ಯಕ್ರಮಗಳನ್ನು ಉತ್ತೇಜಿಸಿ ಸಂಸ್ಥೆಯವರು ಆಗಾಗ ಏರ್ಪು ಮಾಡಲಿ ಎಂದು ನನ್ನ ಕಳಕಳಿಯ ವಿನ್ನಪ್ಪೆ. ಇದನ್ನು ರಾಮಸ್ವಾಮಿಯವರು, ರಾಮು ಅವರು ಮನಸ್ಸಿಗೆ ತೆಗೆದುಕೊಂಡು ಆಗಾಗ ಏರ್ಪಾಟ್ ಮಾಡಿದರೆ ಗಮಕಕ್ಕೆ ನಾವು ನಿಜವಾಗ್ಲೂ ತುಂಬ ಎನ್ಕರೇಜ್ ಮಾಡಬೇಕು. ಇಲ್ಲಿ ಗಮಕನೂ ಈ ಸಲ ಅಟ್ಲೀಸ್ಟ್ ಮಲೆನಾಡು ಕಡೆಗಳಲ್ಲಿ ಅಥವಾ ಕರಾವಳಿಗಳಲ್ಲಿ ಆಗಾಗ ಇದು ಯಕ್ಷಗಾನದ ಕಾರ್ಯಕ್ರಮ ನಡೀತಾ ಇರುತ್ತೆ. ಬೆಂಗಳೂರಲ್ಲಿ ಅದು ವಿರಳ. ಆದರೂ ಗಮಕಕ್ಕೆ ಆದಷ್ಟು ಎನ್ಕರೇಜ್ ಮಾಡೋದಕ್ಕೆ ಇಂಥ ಸಂಸ್ಥೆಗಳು ಮುಂದೆ ಬರಲಿ ಅಂತ ನನ್ನ ಪ್ರಾರ್ಥನೆ. ಹಾಗೆಯೇ ನನ್ನ ಮಾತುಗಳನ್ನು ಕೇಳಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನನ್ನ ಕಿರು ಗೌರವವನ್ನು ಅವರು ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ಕಾವ್ಯವಾಚನದ ವಾಚನ ವ್ಯಾಖ್ಯಾನದ ಕಾವ್ಯದ ವಸ್ತು ಗದಾಯುದ್ಧ, ದುರ್ಯೋಧನ ಅಂತ್ಯ ಆದರೂ ಕೂಡ ನಮ್ಮ ಭಾರತೀಯತೆ ಎಲ್ಲವುದನ್ನು ಸಂಭ್ರಮಿಸ್ತದೆ. ಇದು ಮುಗಿದ ನಂತರ ನಿಮಗೆಲ್ಲರಿಗೂ ಸಿಹಿಯ ವಿತರಣವಿದೆ, ದಯವಿಟ್ಟು ತಗೊಳ್ಬೇಕು. ಓಂ ತತ್ಸತ್. ತುಂಬ ಹೃದಯಸ್ಪರ್ಶಿಯಾಗಿ ಕಾರ್ಯಕ್ರಮದ ಮುಗಿತಾಯವನ್ನು ಸಂಸ್ಥೆಯವರು ಮತ್ತು ಆತ್ಮೀಯರಾದಂಥ ಶ್ರೀಯುತ ಪತ್ತಿ ಪಾಂಡುರಂಗ ಅವರು ಎಲ್ಲ ಮಾಡಿದ್ದಾರೆ. ಇದೊಂದು ಬಹಳ ಸಂತೋಷದ ಸಂಗತಿ. ಏನೆಂದರೆ ಗೋಖಲೆ ವೇದಿಕೆ ಅದೊಂದು ತರಹ ಯಾವುದೇ ಕಲಾವಿದನ ಕನಸಿನ ವೇದಿಕೆ. ಅದೇ ರೀತಿಯಾಗಿ ಕಲೆಗಾಗಿಯೇ ಇರತಕ್ಕಂಥ ವೇದಿಕೆ ಅಂತ ಅನಿಸುತ್ತೆ. ಇಲ್ಲಿ ಸಾಮಾನ್ಯ ಕಾರ್ಯಕ್ರಮಗಳು ಎಕ್ಕುಟ್ಟು ಹೋಗಿದ್ದಿಲ್ಲ. ಅಷ್ಟು ಇದಕ್ಕೆ ತನ್ನದೇ ಆದ ಸ್ವಾರಸ್ಯ, ಸೌಂದರ್ಯ ಇವೆಲ್ಲ ಇವೆ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಅದೆಷ್ಟು ಜನ ತಾವುಗಳು ಗದಾಯುದ್ಧ ಪುಸ್ತಕವನ್ನು ಕೈನಲ್ಲಿ ಇಟ್ಟುಕೊಂಡು ಬಂದಿದ್ದೀರಾ. ಅದನ್ನು ನೋಡಿದಾಗ ಕಾವ್ಯ ಉಳಿಯುತ್ತೆ, ಕಲೆ ಸ್ವಾರಸ್ಯ ಉಳಿಯುತ್ತದೆ ಅಂತ ಅನಿಸುತ್ತದೆ. ದೂರದ ಅಮೆರಿಕಾಯಿಂದ ನನಗೆ ತುಂಬ ಆದರಣೀಯರಾದಂಥ ಸ್ನೇಹಿತರು ಬಂದಿದ್ದಾರೆ. ಅವರು ಎಷ್ಟು ಆಸ್ಥೆಯಿಂದ ನಮ್ಮ ಪ್ರಾಚೀನ ಕಾವ್ಯಗಳನ್ನು ಕೇಳಿಕೊಂಡು ಬಂದಿದ್ದಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿ ಮುಟ್ಟಿಸುವಲ್ಲಿ ಎಷ್ಟು ಸಾಫಲ್ಯವನ್ನು ಹೊಂದಿದ್ದಾರೆ, ಎಷ್ಟು ಕಳಕಳಿ ಇಟ್ಟುಕೊಂಡಿದ್ದಾರೆ ಅಂತಂದರೆ ಈ ಥರ ಅನೇಕರು ವಿದ್ವದ್ ರಸಿಕರು ಬಂದಿದ್ದಾರೆ. ನನ್ನ ಸಂಗೀತ ಮಿತ್ರರು ಬಂದಿದ್ದಾರೆ, ವೆಂಕಟೇಶ್ ಶರ್ಮಾ ಅವರು. ಹೀಗೆ ಅವರೆಲ್ಲರೂ ಈ ಥರ ಸಂಗೀತದವರು, ಸಾಹಿತ್ಯದವರು ಬೇರೆ ಬೇರೆ ಕಡೆಗಳಿಂದ ಬಂದಿದ್ದೀರಿ. ಗಂಗಮ್ಮನವ್ರು ಹೇಳ್ತಾ ಇದ್ರು, ಈ ಪದ್ಯ ಯಾಕೆ ಬಿಟ್ಟಿದ್ದೀರಾ, ಆ ಪದ್ಯ ಯಾಕೆ ಬಿಟ್ಟಿದ್ದೀರಾ ಅಂತ ತುಂಬ ಕೇಳ್ತಿದ್ದಾರಪ್ಪ ಅಂತ. ಆ ಆಕ್ಷೇಪಗಳು ಅನುಗ್ರಹ, ಆಶೀರ್ವಾದ. ಏಕೆಂದರೆ ಇಷ್ಟು ಕಾತರದಿಂದ, ಇಷ್ಟು ಕುತೂಹಲದಿಂದ ಎನ್ಕ್ವೈರಿ ಮಾಡೋದು ತುಂಬ ದೊಡ್ಡದಲ್ವಾ. ರನ್ನ 1000 ವರ್ಷದಿಂದಲೂ ಚೆನ್ನಾಗಿ ಬದುಕಿದ್ದಾನೆ ಅಂತ ಗೊತ್ತಾಗುತ್ತದೆ. ಬಲುಮಟ್ಟಿಗೆ ಈ ಪದ್ಯಗಳನ್ನೆಲ್ಲ ಬಾಯಿನಲ್ಲೇ ಇಟ್ಕೊಂಡವರು ನಮ್ಮ ಸೂರ್ಯನಾರಾಯಣವರು. ಅವ್ರು ನೋಡಿದ್ರೆ HAL ಅಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದವರು. ಈ ಥರ ತಮ್ಮ ಸುಖಕ್ಕೆ ಈ ಕಾವ್ಯವನ್ನು ಹಿಡ್ಕೊಂಡು ಮೊದಲನೇ ಬಾರಿಗೆ ಹಳಗನ್ನಡವನ್ನು ಅಭ್ಯಾಸ ಮಾಡಬೇಕು ಅಂತ ಬಂದ ನನ್ನ ತರುಣ ಮಿತ್ರ ಶಶಿ ಆತ ಇದ್ದಾನೆ. ನೆನ್ನೆ ಹೇಳ್ತಿದ್ದ, ಈ ಕಾವ್ಯ ಓದ್ತಾ ಇದ್ರೆ ಸಲೀಸಾಗಿ ಅರ್ಥ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಅಂತ. ಈ ರೀತಿಯಾದ ಈ ರಸಿಕೋತ್ಸಾಹ ತುಂಬ ಕಾವ್ಯಕ್ಕೆ ಬೇಕಾದದ್ದು. ಅದಕ್ಕಾಗಿ ಆಯೋಜಕರಿಗೆ, ಪ್ರಾಯೋಜಕರಿಗೆ, ಸಂಯೋಜಕರಿಗೆ, ನಿಯೋಜಕರಿಗೆ
ಸತ್ಕಾವ್ಯ ಪ್ರಯೋಜಕರಿಗೆ ಎಲ್ಲರಿಗೆ ನಮಸ್ಕಾರ, ಧನ್ಯವಾದ. ದುರ್ಯೋಧನನ ಗದಾಘಾತಕ್ಕೆ ಭೀಮ ಮೂರ್ಛಿತನಾಗಿದ್ದ. ಅವನನ್ನು ಎಬ್ಬಿಸೋದಿಕ್ಕೆ ಅಂತ ಗದೆಯ ಗಾಳಿಯನ್ನು ಬೀಸ್ತಾ ಉದಾರಿಯಾಗಿ ದುರ್ಯೋಧನ ನಿಂತ ಅಂತ ಕೂಡ ಕವಿ ಬರೀತಾನೆ. ಮೂಲದಲ್ಲಿ ಹಾಗೇನೂ ಇಲ್ಲ, ಇಬ್ಬರೂ ಸಮಬಲರಾಗಿ ಕಾದಿದರು ಅಂತ ಬರುತ್ತದೆ. ಆಮೇಲೆ ಅಷ್ಟೊತ್ತಿಗಾಗಲೇ ಅಂತೂ ದುರ್ಯೋಧನಂಗೆ ಸೈಪು ಬರ್ಪಂತೆಯುಂ ಜಂಗಮ ಹಿಮಾಚಲಮೆ ಬರ್ಪಂತೆಯುಂ ಬಲದೇವ ಬಂದಿದ್ದ. ಹಲಿಯಂ ರಣಕೇಲಿ ಕುತೂಹಲಿಯಂ ಅಂತಲೇ ಅವನನ್ನು ವರ್ಣಿಸ್ತಾನೆ ರನ್ನ. ಅಂಥ ಬಲದೇವ ಬೇರೆ ಬಂದಿದ್ದ. ಅವನೊಳ್ಳೆ ಅಂಪೈರ್ ಥರ ನೋಡ್ತಾ ಇದ್ದ, ಪಕ್ಷಪಾತಿಯಾದ ಅಂಪೈರು, ಪಾಕಿಸ್ತಾನದ ಅಂಪೈರ್ಗಳ ತರಹ ಇದ್ದ. ಆದರೆ ಗದಾಯುದ್ಧ ನಡೆಯಿತು. ಮೂರ್ಛಿತನಾದ ಭೀಮ ತಿಳಿದದ್ದ. ಅವನು ಮೂರ್ಛಿತನಾಗಿದ್ದಾಗ ಅರ್ಜುನ ಏನಾದರೂ ಮಾಡಿ ತಾನೇ ಯುದ್ಧ ಮಾಡೋದಾ, ಇಲ್ಲದೇ ಇದ್ರೆ ಇದು ಮುಗಿಯೋಲ್ಲ ಅಂತ ಅಂದುಕೊಂಡ. ಆದರೆ ಕೃಷ್ಣ ಸಂಜ್ಞೆಯಿಂದ ಅವನು ಅವನ ತೊಡೆಗೆ ಏಟಾಕ್ತಾನೆ. ಆ ತತ್ಕ್ಷಣವೇ ಅವನು ತೊಡೆ ಮುರಿದು ಬೀಳ್ತಾನೆ. ಆ ತೊಡೆ ಮುರಿದು ಬೀಳುವ ಸನ್ನಿವೇಶಕ್ಕೆ ನಾವು ಬಂದಿದ್ದೀವಿ. ಭೀಮಸೇನಂ ಉರುಗದ ದಂಡದಿಂ 5 ದುರ್ನಯಕ್ಕೆ 5 ಎಡೆಯಂ ಓವದೈಡೆ ಗದಾದಂಡದಿಂ ಕಲಿಸತ್ತಿಗಂ ಕುರು ಕುಭೃಚ್ಛಂಡ ಊರು ದಂಡಂಗಳಂ ಇಡೇ ತೊಡೆಯಂ ಉಡಿದು ನೆಟ್ಟನೆ ಕೆಡೆಯೊತ್ತುಂ ಕರ್ಚಿನೆಲನಂ ಆಂ ಇದಂ ಎಂತುಂ ಬಿಡೆಂ ಬಿಡೆಂ ಎಂಬ ತೆರರೆ ಕುಲಗಿರಿ ಕೆಡೆ ಬಂದರೆ ಕೌರವೇಂದ್ರಂ ಆಗಳ್ ಕೆಡೆದಂ. ಇಲ್ಲಿಯ ಹಲವು ಹತ್ತು ತುಂಬ ಸುಂದರವಾದ ಪದ್ಯಗಳಿವೆ. ಅವನ್ನ ನಮ್ಮದಲ್ಲ ಅಂತ ಕೈ ಬಿಟ್ಟಿದ್ದಾಗಿದೆ. ರಸಿಕರು ಅನ್ಯಥಾ ಭಾವಿಸಬಾರದು. ಸಮಯವಷ್ಟೇ ಕಾರಣ, ಇನ್ನೇನೂ ಅಲ್ಲ. ಆ ತೊಡೆ ಮುರಿದು ಬಿದ್ದಾಗ ಕುಲಗಿರಿ ಕೆಡವಂದದೆ ಕೌರವೇಂದ್ರಂ ಕೆಡದಂ. ಅವನು ಕುಲಪರ್ವತ ಇಂದ್ರನ ವಜ್ರಾಯುಧದ ಘಾತಕ್ಕೆ ಸಿಲುಕಿ ತತ್ತರಿಸಿ ಬಸವಳಿದು ಬೀಳುವಂತೆ ಬಿದ್ದ. ಆ ಉಪಮೆಯನ್ನು ಪೂರ್ಣ ಮಾಡಿಲ್ಲ. ಆದರೆ ಕುಲಗಿರಿ ಪಾತ ಅನ್ನುವುದು ಸಾಮಾನ್ಯವಾಗಿ ವಜ್ರಾಘಾತದಿಂದ ಆದ ಪಾತ ಅಂತ ಕವಿ ಸಮಯವಾಗಿ ಪ್ರಸಿದ್ಧವಾದದ್ದು. ಆಗ ಬಲದೇವನಿಗೆ ಕೋಪ ಬಂದು ಅವನ ಎದೆಯನ್ನೇ ಉತ್ತು ಬಿಡಬೇಕು ಅನ್ನುವ ರೋಷದಿಂದ ನುಗ್ಗುತ್ತಾನೆ. ಅಷ್ಟರೊಳಗೆ ಭೀಮಸೇನ ಮುಕುಟಭಂಗ ಪ್ರತಿಜ್ಞೆಯಂ ತೀರ್ಚಲೆಂದು ಕುರುಕುಲಾಂತಕಂ ಮಾಮಸಕಂ ಮಸಗಿ ಅವನ ಕಿರೀಟ ಭಂಗ ಮಾಡ್ತೀನಿ ಅಂತ ಮುಂದಾಗ್ತಾನೆ. ಆ ಕಿರೀಟ ಭಂಗ ಆದ ಬಗ್ಗೆ ನೋಡಿ. ಬಲದೇವಾದಿಗಳ್ ಆಗದಾಗದು ಒದೆಯಲ್ಕೆಗೆ ಏಕಾದಶಾಕ್ಷೋಹಿಣೀ ಬಲ ಲಕ್ಷ್ಮೀಪತಿಯಂ ಒದೆಯಲ್ಕೆ ಆಗದಾಗದು ಪರಾಭವಿಸದಿರ್ ಚಿತ್ತಕ್ಕುದಲ್ಲ ಎಂದು ಮಾರ್ಕೊಳೆಯುಂ ಮಾನದ ಭೀಮಸೇನಂ ವದದಂ ವಾಮಾಂಘ್ರಿಯಿಂ ರತ್ನಮಂಡಲ ರಶ್ಮಿ ಪ್ರಕಟಜ್ವಲನ್ ಮಕುಟಮಂ ಕೌರವ್ಯ ರಾಜೇಂದ್ರನ ಅಂತು ಗುಣ ರತ್ನಾರ್ಣವಂ ಪ್ರತಿಜ್ಞಾಪೂರ್ಣನಂ ಆಗಿ. ಅದೆಷ್ಟು ಮಾಂಗಲಿಕ ಮನೋಹರತೆಯಿಂದ ಮುಗಿಸಿದ್ರು ದುರ್ಯೋಧನ ಸತ್ತಿದ್ದು ಅಮಂಗಳ ಅಲ್ಲ ಅನ್ನುವ ಸೂಚನೆ. ಬಲದೇವಾದಿಗಳು ಆಗದು. ಬಲದೇವ ಮತ್ತು ಧರ್ಮರಾಜ ಕೂಡ ಈ ಕಿರೀಟ ಭಂಗ ಬೇಡ ಅಂತಂದಿದ್ದು. ಯುದ್ಧದಲ್ಲಿ ಕೊಲ್ಲುವುದುಂಟು, ಆದರೆ ಅಲ್ಲೊಂದು ದ್ವೇಷ ಕಹಿ ಬೇಡ ಅಂತ. ಮರಣಾಂತಾನಿ ವೈರಾಣಿ ನಿವೃತ್ತಂ ನ ಪ್ರಯೋಜನಂ ಕ್ರಿಯತಾಂ ಅಸ್ಯ ಸಂಸ್ಕಾರ ತವಾಪ್ಯೇಷ ಯಥಾಮಮ ಅಂತ ರಾಮಾಯಣದಲ್ಲಿ ಶ್ರೀರಾಮ ರಾವಣನ ಸಂಹಾರದ ಬಳಿಕ ವಿಭೀಷಣಂಗೆ ಹೇಳ್ತಾನೆ ಅಂತ್ಯಕ್ರಿಯೆ ಮಾಡು ಅಂತ. ಇಲ್ಲ, ಇವನು ಮಹಾಪಾಪಿ ಮಾಡೋಲ್ಲ ಅಂದರೆ ನೀನು ಮಾಡದೇ ಇದ್ರೆ ನಾನೇ ಒಡಹುಟ್ಟಿದ ಅಣ್ಣ ಇವನು ಅಂತ ಪ್ರಾಚೀನ ರೀತಿ ಮಾಡಿಕೊಂಡು
ಪ್ರೇತವಾಸ ಹಾಕ್ಕೊಂಡು ಶ್ರಾದ್ದ ಮಾಡ್ತೀನಿ, ಅಂತ್ಯಷ್ಟಿ ಮಾಡ್ತೀನಿ, ತಿಲೋದಕ ತರ್ಪಣ ಕೊಡ್ತೀನಿ ಅಂತಾನೆ. ಯಾಕೆ? ನಿವೃತ್ತ ಮನಃ ಪ್ರಯೋಜನಂ, ನಮ್ಮ ಕೆಲಸ ಮುಗಿಯಿತು, ಮರಣ ಅಂತಾನಿ ವೈರಾಣಿ. ಅದೇ ಹೋಮರ್ನ ಕಾವ್ಯದಲ್ಲಿ ಅಖಿಲೇಶ್ ತನ್ನ ಮಿತ್ರನಾದ ಪೆಟ್ರೋಕ್ಲಸ್ನ ಕೊಂದವನು ಅನ್ನೋ ರೋಷಕ್ಕೆ ಯುದ್ಧದಲ್ಲಿ ಯಾರಾದರೂ ಆ ಕಡೆಯೂ ಈ ಕಡೆಯೂ ಸಾವು ಆಗಲೇಬೇಕು, ಸಾವಿಲ್ಲದ ಯುದ್ಧ ಎಂಥದ್ದು. ಆದರೆ ಆ ಹೆಕ್ಟರ್ನ ಶವವನ್ನು ಎಷ್ಟು ದೌರ್ಜನ್ಯದಿಂದ ನಡೆಸ್ಕೊಳ್ತಾನೆ ಅಂತ ನೋಡಿದಾಗ ಹೋಮರ್ ಮಹಾಕವಿ ತುಂಬ ಚೆನ್ನಾಗಿ ಮಾನುಷ ಭಾವವನ್ನು ಚಿತ್ರಿಸಿದ್ದಾನೆ. ವ್ಯಾಸ ವಾಲ್ಮೀಕಿಗಳ ಪಂಕ್ತಿಯಲ್ಲಿ ಅವರಿಬ್ಬರ ಮಧ್ಯೆ ಕೂತ್ಕೋತಾನೆ ಆ ಮಹಾಕವಿ, ಅದನ್ನು ತೋರ್ಪಡಿಸ್ತಾನೆ. ಇಲ್ಲಿ ಧರ್ಮರಾಜ ಮತ್ತು ಬಲದೇವ ಬೇಡ ಅಂತಾರೆ, ಕೃಷ್ಣನಿಗಾದರೂ ಅದು ಬೇಕು ಅಂತಿರಲಿಲ್ಲ. ಆದರೆ ಇವನ ಸಿಟ್ಟು, ಇವನ ಸೆಡವಿಗೆ ಇವನದೇ ಕಾರಣ ಇದೆ. ಇಲ್ಲಿ ನೋಡಿ, ಒದೆಯವನಿಗೆ ಒದಿಸ್ಕೊಳ್ಳೋವನಿಗೆ ಇಬ್ಬರಿಗೂ ಅವರವ್ರದೇ ಕಾರಣಗಳಿಂದ ಇಬ್ಬರು ಸರಿಯಾಗಿದ್ದಾರೆ. ಬದುಕಲ್ಲಿ ಎಷ್ಟೋ ಬಾರಿ ತೀರ್ಪು ಹೇಳೋಕ್ಕಾಗೋಲ್ಲ, ತೀರ್ಪು ಹೇಳಿದ್ರೆ ಅದು ಬದುಕಾಗತ್ಯೆ, ಆಗುವಂಥದ್ದಲ್ಲ. ಆಗದಾಗದು ಒದೆಯಲ್ಕೆ ಏಕಾದಶಾಕ್ಷೋಹಿಣಿ ಬಲಲಕ್ಷ್ಮೀಪತಿಯಂ, 11 ಅಕ್ಷೋಹಿಣಿಯ ಅಧಿಪತಿಯಾಗಿದ್ದವನನ್ನು ಹೀಗೆ ಮಾಡಬಾರ್ದು. ಹಿ ಶುಡ್ ನಾಟ್ ಬಿ ಗಿವನ್ ಎ ವೆರಿ ವೆರಿ ಕಂಟೆನ್ಷಿಯಸ್ ಎಕ್ಸಿಟ್, ತುಂಬ ಅಸಭ್ಯವಾಗಿ ನಿರ್ಗಮನ ಮಾಡಬಾರ್ದು. ಹಿ ಶುಡ್ ಬಿ ಗಿವನ್ ಎ ರೆಸ್ಪೆಕ್ಟಬಲ್ ಎಕ್ಸಿಟ್ ಅಂತಾರಲ್ಲ, ಆ ಥರ ಮಾಡಲಿಲ್ಲ. ಅವನಿಗೊಂದು ಮರ್ಯಾದೆಯ ಸಾವು ಕೊಡಬೇಕು ಅಂತ. ಪರಾಭವಿಸದಿರ್ಚಿ ತಕ್ಕುದಲ್ಲೆಂದು ಮಾರ್ಕೊಳೆಯುಂ, ಮತ್ತೆ ಮತ್ತೆ ಕೇಳಿದಾಗಲೂ ಮಾಡದೆ ಭೀಮಸೇನನ್ ಒದೆದಂ. ಧರ್ಮರಾಜರಿಗೆ ದುರ್ಯೋಧನ ಇಷ್ಟು ನೋವು ಕೊಟ್ಟಿರಲಿಲ್ಲ, ಇವನಿಗೆ ತುಂಬ ಕೊಟ್ಟಿದ್ದಾನೆ. ಮೊದಲಿಂದಲೂ ಇವನನ್ನು ವಿಷ ಹಾಕಿ ಕೊಲ್ಲಬೇಕು ಅನ್ನೋದ್ರಿಂದಲೂ ಇತ್ತಲ್ವಾ. ಭೀಮನ ಪರ್ಸನಲ್ ವೆಂಜನ್ಸ್ ಹೆಚ್ಚು. ಜೊತೆಗಿಬ್ಬರು ಒಂದೇ ಕ್ಷೇತ್ರದಲ್ಲಿದ್ದವರು, ಬೇರೆ ಕ್ಷೇತ್ರದಲ್ಲಿದ್ದವರಿಗೆ ಅಷ್ಟು ಅನಿಸೋಲ್ಲ. ಯಾರೋ ಇನ್ನೊಬ್ಬ ಸಂಗೀತಗಾರನಿಗೆ ಇವನಷ್ಟೇ ಪರಿಣತನಾದವನಿಗೆ ಇವನಿಗೆ ಸಲ್ಲಬಹುದಾಗಿದ್ದು ಅವನಿಗೆ ಸಂದಾಗ ಇವನಿಗಾಗುವ ಸಂಕಟ ಇದೆಯಲ್ಲ, ವೋಕಲಿಸ್ಟ್ಗೆ ಸನ್ಮಾನ ಆದಾಗ ಸಂಕಟ ಮೃದಂಗಿಸ್ಟ್ಗೆ ಆಗೋದಿಲ್ಲ. ಆಗ ಒಂದು ಸುಭಾಷಿತ ಇದೆಯಲ್ಲ, ಮನೆಯಲ್ಲಿ ಬೆಳೆಸಿದ ಕೋಳಿಯನ್ನ ನರಿ ಕಚ್ಕೊಂಡೋದ್ರೆ ಆಗುವ ಸಂಕಟ ಮನೆ ಸುತ್ತಲೂ ಹಾರಾಡ್ತಾ ಇದ್ದು ಗುಬ್ಬಿನ ಬೆಕ್ಕು ಕಚ್ಕೊಂಡೋದ್ರೆ ಆಗೋದಿಲ್ಲ ಅಂತ. ಯಾಕೆಂದ್ರೆ ನಾವು ಸಾಕಿದ್ದಲ್ಲ, ಆ ಭಾವ ಇರುತ್ತದೆ. ಆ ಮಟ್ಟಕ್ಕೆ ಅವರವರಿಗೆ ಅವರವರದಾದ ಅಂತರವೂ ಇರುತ್ತದೆ. ಹಾಗೆ ವಾಮಾಂಘ್ರಿಯಂ ರತ್ನಮಂಡಲ ರಶ್ಮಿ ಪ್ರಕಟ ಜ್ವಲನ್ ಮಕುಟಮಂ ಕೌರವ್ಯ ರಾಜೇಂದ್ರನ ಒದೆದಂ, ಎಡಗಾಲಿಂದ ಒದೀತಾನೆ. ಆ ತಿರಸ್ಕಾರದ ಸೂಚನೆಯಲ್ಲಿ ಆಗ ಬಹಳ ಬೇಸರ ಪಟ್ಕೊಳ್ತಾರೆ. ಅದನ್ನು ಅವನು ಪ್ರತಿಜ್ಞೆಯನ್ನು ಮಾಡ್ದ, ತೀರಿಸಿಕೊಂಡ. ಗುಣರತ್ನಾರ್ಣವಂ ಪ್ರತಿಜ್ಞಾ ಪೂರ್ಣನು ಮಾಗಿ ಅಂತಲೇ ಕವಿ ಹೇಳ್ತಾನೆ. ಆದರೆ ಮಿಕ್ಕವರಿಗೆ ಅದೇನು ಅಂತ ಸಮಾಧಾನ ತರಲಿಲ್ಲ. ಅವನನ್ನು ಕೊಲ್ಲುವಾಗಲೂ ಊರುಭಂಗ ಮಾಡಿದ್ದು ತಪ್ಪು ಅಂತ ಇವತ್ತಿನವರೆಗೂ ಚರ್ಚೆ ಇದೆ. ನಮ್ಮ ಯಕ್ಷಗಾನಗಳಲ್ಲಿ ಇನ್ನೂ ಮುಂದುವರಿತಾನೆ ಇರುತ್ತದೆ. ಮಧ್ವಾಚಾರ್ಯರು ಒಂದು ಶೀರ್ಷಾಸನವನ್ನೇ ಹಾಕಿಬಿಡ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಅವನು ತಿರ್ಯಗವಪ್ಲುತ್ಯ, ಮೇಲೆದ್ದು ತಿರುಗಿ ನೆಗದ, ಆಗ ಹೊಕ್ಕಳಿಂದ ಮೇಲಕ್ಕೆ ಕಾಲಾಯಿತು, ಆಗ ಗದೆಯನ್ನು ಬೀಸ್ದ ಅಂತ. ವಸ್ತುತಃ ಕಾಂಡೀನ, ಪ್ರೋಡ್ಡೀನ, ಸಂಡೀನ, ಡೀನ, ಅವಡೀನ, ಉಡ್ಡೀನ, ಈ ರೀತಿಯಾದ ಬೇರೆ ಬೇರೆಯ ನೆಗತದ ಗತಿಗಳು ಉಂಟು. ಅಷ್ಟವಿಧವಾದ ಗತಿಗಳು, ಗೋಮೂತ್ರಿಕ, ಧೌತರಿಕ, ವಲ್ಗಿತಕ, ರೇಚಿತಕ, ಈ ಬಗೆಯ ಧಾರೆಗಳು, ಚಲನೆಗಳು ಉಂಟು ಅಂತೆಲ್ಲ ಖಡ್ಗವಿದ್ಯೆಯಲ್ಲಿ, ಮಲ್ಲವಿದ್ಯೆಯಲ್ಲಿ ಹೇಳ್ತಾರೆ. ಆ ಥರದ್ದನ್ನೇನೋ ಮಾಡ್ತಿದ್ದ. ಹಾಗಾಗಿ ಅವನು ಮೇಲಕ್ಕೆ ಕಾಲು ಹೋದಾಗ ಅದು ನಾಭಿಯಿಂದ ಮೇಲಾಯಿತು, ಹೊಡೆದದ್ದು ಅನ್ಯಾಯವಲ್ಲ ಅಂತ. ಆ ಥರ ಏನು ನಾವು ವಹಿಸಿಕೊಳ್ಳಬೇಕಾಗಿಲ್ಲ. ಅವನನ್ನು ತೊಡೆ ಮುರಿದು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ. ಗದಾಯುದ್ಧದಲ್ಲಿ ತೊಡೆಗೆ ಹೊಡೆಯುವಂತೆ ಇಲ್ಲ. ಪ್ರತಿಜ್ಞೆ ಮಾಡಬೇಕು ಅಂದರೆ ಮೀರಬೇಕಾಗುತ್ತದೆ ಸಮಯವನ್ನು. ಅದು ಮಾಡ್ದ. ಇವನು ಕೋಪ ಬಂದಿತ್ತು, ಮಾಡ್ದ, ಅಷ್ಟೆ, ಅಲ್ಲಿಗೆ ಮುಗೀತು. ಆಲ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ನಡೆಯಿತು ಅಂತ ಅನ್ನಬೇಕು. ಕಟ್ಟಕಡೆಗೆ ನೋಡಿದಾಗ ಮಾನುಷ ಚರಿತ್ರೆಯಲ್ಲಿ ನ್ಯಾಯಾನ್ಯಾಯಗಳನ್ನು ಹೇಳೋದು ತುಂಬ ಕಷ್ಟ. ಇಟ್ ಈಸ್ ದಿ ಎಮೋಷನ್ಸ್ ದಟ್ ರೂಲ್. ಅಲ್ಲಿ ಬುದ್ಧಿ ಎಲ್ಲ ನಡೆಯುವಂಥದ್ದು ಇರಲಿ. ಆಗ ದ್ರೌಪದಿಯನ್ನು ಕರೆಸಿಕೊಳ್ತಾನೆ. ಎಂಥದ್ದು? ಮರುತ್ಪುತ್ರಂ ಬಳಿಯಟ್ಟಿ ಕರೆಸಿ ತೋರಲ್ಕೆ ಏಕಛತ್ರೀಕೃತ ಜಗದಹಿತ ಕ್ಷತ್ರಿಯ ಕುಲಕಾಲ ರಾತ್ರಿಯಂ ದ್ರೌಪದಿಯಂ. ಏಕಛತ್ರೀಕೃತವಾದ ಕ್ಷತ್ರಿಯ ಕುಲಕ್ಕೆ ಕಾಳರಾತ್ರಿಯಾದಂಥವಳು. ಕಾಲರಾತ್ರಿ ಅಂತಲೇ ನವದೇವತೆಯರಿದ್ದಾರೆ, ನವರಾತ್ರಿಯ ದೇವತೆಯರಿದ್ದಾರೆ, ನವದುರ್ಗೆಯರಿದ್ದಾರೆ. ಅದರೊಳಗೆ ಕಾಳರಾತ್ರಿ ಒಬ್ಬಳು. ಆ ಮಹಾರಾತ್ರಿಯಲ್ಲಿಯೇ ಅವಳು ಮಹಿಷಾಸುರ ಸಂಹಾರ ಮಾಡಿದ್ದು ಅಂತ ಆ ಬಗೆಯ ಚಂಡಿ ಇವಳು. ಅವಳನ್ನು ಕರೆಸಿಕೊಳ್ತಾನೆ. ಕರೆಸಿಕೊಂಡು
ಇವನ ಸ್ಥಿತಿಯನ್ನು ನೋಡು ಅಂತ ಹೇಳ್ತಾನೆ. ಇವೆಲ್ಲ ವ್ಯಾಸಭಾರತದಲ್ಲಿ ಇಲ್ಲ, ಪಂಪ ಭಾರತದಲ್ಲಿ ಬರುತ್ತದೆ. ಪಂಪ ಭಾರತದಿಂದ ಇವನು ತೆಗೆದುಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಹೇಳ್ತೀನಿ, ನಿನ್ನೆ ದಿವಸ ನಾನು ಡಾಕ್ಟರ್ ನಳಿನಿ ವೆಂಕಟೇಶ್ ಅವರ ರನ್ನ ಸಂಬಂಧಿಯಾದ ಸಂಶೋಧನಾ ಗ್ರಂಥದ ಬಗ್ಗೆ ಹೇಳಿದೆ. ಅವರಿಂದು ಬಂದಿದ್ದಾರೆ. ಅವರಿಗೆ ಇಂದು ನಿನ್ನೆ ದಿವಸ ಅವರ ಕೃತಿಯನ್ನು ಪ್ರಸ್ತಾವಿಸಿದ್ದನ್ನು ಕೆಲವರು ರಸಿಕರು ದೂರವಾಣಿಯ ಮೂಲಕ ಖಾಸಗಿಯಾಗಿ ತಿಳಿಸಿದರಂತೆ. ಇದು ಪರೋಕ್ಷವಾಗಿ ಕೇಳಿದಾಗ ಅವರ ಕೆಲಸದ ಬಗೆಗಿನ ಮೆಚ್ಚುಗೆ ನಿಜವಾಗಿ ಸಂತೋಷ ಆಗುತ್ತೆ. ಎದುರಿಗೆ ಎಲ್ಲರೂ ಸ್ತವನ ಮಾಡ್ತಾರೆ, ಆದರೆ ಪರೋಕ್ಷದಲ್ಲಿ ಆಗಿದ್ದು ಬಂದು ಕೇಳಿದಾಗ ತುಂಬ ತುಂಬ ಸಂತೋಷವಾಗುತ್ತದೆ. ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂದರೆ ಇಲ್ಲಿಯ ರಸಿಕರ ಒಂದು ಗುಣಮಟ್ಟವನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವರೇ ಶ್ರೀಮತಿ ಡಾಕ್ಟರ್ ನಳಿನಿ ಅವರು. ಅವರೊಬ್ಬರು ಗೃಹಿಣಿಯಾಗಿ ಯಾವುದೇ ಕಾಲೇಜ್ ಪ್ರೊಫೆಸರ್ಶಿಪ್ಪು ಮತ್ತೊಂದು ಯೂನಿವರ್ಸಿಟಿ ಗ್ರ್ಯಾಂಟ್ ಇಲ್ಲದೆ ತಮ್ಮ ಸಂತೋಷದಿಂದ ಮಾಡಿದ ಕೆಲಸ ಅದು. ಸ್ವಂತ ಸುಖಾಯ ತುಳಸಿಯ ರಘುನಾಥ ಗಾಥಾ ಭಾಷಾ ನಿಬಂಧಂ ಅತಿ ಮಂಜುಲ ಮಾತನೋತಿ ಅಂತ ಹೇಳ್ತಾನಲ್ಲ, ಸ್ವಂತ ಸುಖ ಸ್ವಂತ ಸಂತೋಷಕ್ಕೆ ಮಾಡಿದ್ದು ಹೈ ಕ್ಲಾಸ್ ಕ್ವಾಲಿಟಿಯ ಡಾಕ್ಟರಲ್ ಥೀಸಿಸ್ ಅದು. ಅದನ್ನು ಶ್ರೀನಿವಾಸ್ ಹಾವನೂರು ಅವರು, ಜಿ ವಿ ಅವರು ಇವರೆಲ್ಲ ಮೆಚ್ಚಿಕೊಂಡಂಥದ್ದು. ಯಾಕೆ ಹೇಳಿದ್ದು ಅಂದರೆ, ಇಲ್ಲಿ ನೀವಿರ್ತಕ್ಕಂಥ ರಾಸಿಕ್ಯದ ವಾತಾವರಣ ತುಂಬ ದೊಡ್ಡದು. ಅದು ನಮ್ಮ ಭಾಗ್ಯ, ನಮ್ಮ ದೇಶದ ಭಾಗ್ಯ. ಅಂಥದ್ದು ಬೇಕು. ಕಾವ್ಯ ವ್ಯಾಸಂಗ, ಕಾವ್ಯ ಚಿಂತನ ಮತ್ತು ಇವೆಲ್ಲದರಿಂದ ಮನುಷ್ಯ ಒಳ್ಳೆಯವನಾಗಬೇಕು, ಸಂವೇದನಶೀಲನಾಗಬೇಕು, ಭಾವುಕನಾಗಬೇಕು. ಇಲ್ಲಿ ಮೂಲ ಕವಿ ವ್ಯಾಸರು ಹೇಳಿಲ್ಲದೆ ಇದ್ದರೂ ಪಂಪ ತನ್ನ ಕಲ್ಪನೆಯಿಂದ ಬೆಳೆಸಿದ್ದನ್ನು ರನ್ನ ಅನಾಮತ್ತಾಗಿ ತೆಗೆದುಕೊಳ್ತಾನೆ. ಆಗ ಬರ್ತಾಳೆ ಅವಳು ದ್ರೌಪದಿ, ರಣರಂಗಕ್ಕೆ ಬರ್ತಾಳೆ. ಬಂದಾಗ ನೋಡು, ಇವನನ್ನು ನೋಡು ಅಂತ ಹೇಳ್ತಾನೆ. ಆ ನೋಡು ಪಂಕೇಜ ವಕ್ತ್ರೆ ಅನ್ನೋದು ಪಂಪನದೇ ಫ್ರೇಜು. ನೋಡು ಪಂಕೇಜ ವಕ್ತ್ರೆ ಮುಳಿಸಿಂ ನಂಜಿಕ್ಕಿ ಕೊಂದ ಅಂದಿನ ಜತುಗೃಹದೊಳ್ ಸುಟ್ಟು ಕೊಂದಂದಿನ ಉರ್ವಿ ತಳಮಂ ಜೂದಾಡಿ ಗೆದ್ದ ಅಂದಿನ ನಿಜ ಕಬರಿ ವಿಬಂಧಂಗಳಂ ದೋರ್ವಳದಿಂದಂ ತಮ್ಮನಿಂದಂ ತೆಗೆಯಿಸಿ ನಡೆರ ನೀಚನ ಆ ದ್ರೋಹನ ಆ ಸಂಚಲನ ಆ ಚಂಡಾಲನ ಆ ಪಾತಕನ ಇರವ ಇದಂ ನೋಡು ಮುಳಿಸಿಂ ನಂಜಿಕ್ಕಿ ಕೊಂದಂದಿನ ನೀಚನ ಜತುಗೃಹದೊಳ್ ಸುಟ್ಟು ಕೊಂದಂದಿನ ದ್ರೋಹನ ಉರ್ವಿ ತಳಮಂ ಜೂಡಾಡಿ ಗೆದ್ದ ಅಂದಿನ ಆ ಸಂಚಲನ ಉರ್ವಿ ತಳಮಂ ಜೂಡಾಡಿ ಗೆದ್ದ ಅಂದಿನ ಆ ಸಂಚಲನ ನಿಜ ಕಬರಿ ವಿಬಂಧಂಗಳಂ ದೋರ್ವಳದಿಂದಂ ತಮ್ಮನಿಂದಂ ತೆಗೆಯಿಸಿ ನಡೆರ ಆ ಚಂಡಾಲನ ಪಾತಕನ ದ್ರೋಹನ ಇರವಂ ಇದಂ ನೋಡು. ನೋಡೈ ನೋಡೈ ರನ್ನನೆ ಮೋಹನಾಕೃತಿನೇ ಭಾವತ್ಕಮೀ ದಿವ್ಯವಾಕ್ ವ್ರೀಡಾತೀತ ಸರಸ್ವತಿ ಭಗವತಿ ಸಂಧಾನಮಂ ಮಾನಮಂ ತೀಡುತ್ತಿರ್ಪುದು ಗಂಗೆಯಲ್ಲಿ ಪುದಿದೇಂ ಕಂಡಿರ್ಪುದಂ ಪುದಿದೇಂ ಕಂಡಿರ್ಪುದಂ ಶೋಭೆಯಂ ಮಾಡೈ ಮಾಡೈ ಕಾವ್ಯಮನೊಂದ ನಿಲ್ಲಿ ಜಸಮಂ ಮಾಡೈ ಕಾವ್ಯಮನೊಂದ ನಿಲ್ಲಿ ಜಸಮಂ ಪೂಂದಿಕ್ಕೆ ಮತ್ತನ್ಯರಂ. ರನ್ನ, ನಿನ್ನ ಕಾವ್ಯ ಸರಸ್ವತಿ ಗಂಗೆಯನ್ನು ಸೇರ್ಬಿಟ್ಟಿದ್ಯಪ್ಪ, ನೋಡು ಅದನ್ನ ಅಂತ ಹೇಳ್ತಾ ಇದ್ದೀನಿ. ತೋರಿಸ್ತಾ ಇದ್ದಾನೆ. ಮುಳಿಸಿಂ ನಂಜಿಕ್ಕೆ ಕೊಲ್ವಂದಿನ ಜತುಗ್ರಹದೊಳು ಸುಟ್ಟು ಕೊಲ್ವಂದಿನ, ಒಂದೊಂದನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ತಾನೆ. ಸುಮಾರು ಬಾರಿ ಇವನ್ನೆಲ್ಲ ಹೇಳಿದ್ದಾನೆ. ಅದದೇ ಜೂಜಾಟ, ಅದದೇ ವಿಷಾನ್ನ, ಅದದೇ ಲಾಕ್ಷಾ ಗೇಹದಾಹ, ಅದದೇ ನಾಡಜೂದು, ಇವೆಲ್ಲ ಅದೇ ಆದರೂ ಮತ್ತೆ ಮತ್ತೆ ಬರುವ ಸನ್ನಿವೇಶಗಳ
ಸಂಯೋಜನೆಯಿಂದ ಬೇರೆ ಬೇರೆ ಆಗುತ್ತಾ ಹೋಗುತ್ತದೆ. ದೃಷ್ಟಪೂರ್ವ ಅಪಿಹ್ಯರ್ಥ ಕಾವ್ಯೇ ರಸಪರಿಗ್ರಹಾತ್ ಸರ್ವೇ ನವಾ ಇವಾ ಭಾಂತಿ ಮಧುಮಾಸ ಇವದ್ರುಮಾಹ ಅಂತ ಆನಂದವರ್ಧನ ಹೇಳಿದಂತೆ ಮತ್ತೆ ವಸಂತದಲ್ಲಿ ಅದೇ ಮರ, ಅದೇ ಚಿಗುರು, ಅದೇ ಹೂವು, ಅದೇ ನಾವು, ಅದೇ ನಮ್ಮ ಕಣ್ಣು, ಅದೇ ಭೂಮಿ, ಅದೇ ಆಕಾಶ, ಅದು ನವೋ ನವ. ಆ ರೀತಿಯಾಗಿ ಮಾಡ್ತಾನೆ. ಕಾವ್ಯಂ ಗ್ರಥನ ಕೌಶಲಾತ್ ಅಂತಾರಲ್ಲ, ನಿಜ ಕಬರೀ ಬಂಧಮಂ ತನ್ನ ಸತ್ವೋಜ್ವಳನಿಂದಂ ತಮ್ಮನಿಂದಂ ತಗೀಸಿ ನಡೆದ ನೀಚನ ದ್ರೋಹನ ಎಲ್ಲ ಬೈಗಳನ್ನು ತಂದಿದ್ದಾನೆ. 1.5 ಸಾಲು ಬೈಗಳಿಂದ ತುಂಬಿಸಿದ್ದಾನೆ. ಯಾರೋ ಇವತ್ತು ಮಧ್ಯಾಹ್ನ ಮಿತ್ರರು ಹೇಳ್ತಾ ಇದ್ರು, ನೀವು ಮಂದ್ರ ಸಂಗೀತ ಅಂತ ಭೈರಪ್ಪನವರ ಮಂದ್ರದ ಸಂಗೀತದ ಗುಣ, ಆ ಮೂಲಕವಾಗಿ ಮಂದ್ರ ಕಾದಂಬರಿಯ ಸಂಗೀತ ವಿಮರ್ಶೆಯನ್ನು ಮಾಡಿದ್ರಿ. ಗೃಹಭಂಗದ ಬೈಗಳಿನ ಬಗ್ಗೆ ಒಂದು ಅದೇ ರೀತಿಯಾದಂಥ ಕಾರ್ಯಕ್ರಮ ಯಾಕೆ ಮಾಡಿಸಬಾರದು ಅಂತಂದ್ರು. ತುಂಬ ಚೆನ್ನಾಗಿ ಮಾಡಿಸ್ಬೋದು, ಆದರೆ ಫಯಾಜ್ ಖಾನ್ ಅವರು ಅದ್ಭುತವಾದ ಕಂಠದ ಸಾಥ್ ಕೊಟ್ಟರು. ಈ ಬೈಗಳಿಗೆ ನಮ್ಮ ವಾಸುಕಿ ಅಂತ ಅವರು ಸಹಕಾರ ಕೊಡಬೇಕಷ್ಟೇನೆ ಅಂತ ಹೇಳದೆ ರನ್ನನಂತವರೇ ಮಾರ್ಗ ತೆರೆದು ತೋರಿಸಿದ್ದಾರಲ್ಲ. ಸಂಕಟ ಹಾಗೆ ಬಂದು ಉಕ್ತಾ ಇರುತ್ತೆ, ಯಾರು ಏನು ಹೇಳಕ್ಕಾಗಲ್ಲ, ಅದು ಹಂಗೆ ಬರೋದು. ಗೋನೊಳ್ಳಿ ದೇವರೇ ಗೊಂಬಿಯ ತೇರೋಳೆ ದಂಡಿಗೆ ಹೋದ್ ನನಿಮಿಂಡ ಸುಖವಾಗಿ ಬಂದರೆ ಗಂಡನ ಆಹುತಿ ಕೊಡವೇನು ಅಂತ ಒಂದು ಜಾನಪದ ಗೀತೆಯಲ್ಲಿ ಹೇಳ್ತಾಳೆ. ಅಮ್ಮ, ನನ್ನ ಮಿಂಡ ಯುದ್ಧಕ್ಕೆ ಹೋದವನು ಕ್ಷೇಮವಾಗಿ ಬಂದರೆ ಗಂಡನ್ನೇ ಬಲಿ ಕೊಡ್ತೀನಿ ಅಂತ. ಅರಾಮಿತ್ರ ಅವ್ರು ಹೇಳ್ತಾರೆ, ಅರೇಂಜ್ಡ್ ಮ್ಯಾರೇಜ್ ಬಗ್ಗೆ ಎಷ್ಟು ಕಂಟೆಂಪ್ಟ್ ಇದೆ ನೋಡಿ ಇಲ್ಲಿ ಅಂತ. ಅಂದರೆ ಕಾವ್ಯದಲ್ಲಿ ಏನೆಲ್ಲ ಒಳಗೊಳ್ಳಬಹುದು ಅಂತ ಮುಂದೆ ಹೇಳ್ತಾನೆ. ಇದೊಂದು ಯಜ್ಞ, ಆ ಯಜ್ಞದ ಅವಭೃತ ಆಗಲಿದೆ ಅಂತ. ಇದು ಪೂರ್ವದ ಮಹಾಕವಿ ಭಟ್ಟನಾರಾಯಣ ರನ್ನ ಪಂಪಾದಿಗಳಿಗೆಲ್ಲ ಅವನು ದೊಡ್ಡ ಬ್ರೆಡ್ಡು ಬಟರು ಜಾಮು ಎಲ್ಲ ಆದವನು. ಅವನು ಕೊಡುಗೈ ದಾನಿ, ಅವನೇ ಮಾಡಿಕೊಟ್ಟದ್ದು. ಈ ಬಗೆಯಲ್ಲಿ ಮಹಾಭಾರತವನ್ನು ನಾಟಕೀಕರಿಸಬಹುದು ಅಂತ ಆ ಭಟ್ಟನಾರಾಯಣನ ವೇಣಿ ಸಂಹಾರದ ಮೊದಲನೇ ಅಂಕದ ಚತ್ವರೋವೆ ಮೃತ್ವಿಜಃ ದೀಕ್ಷಿತಃ ಧರ್ಮರಾಟ್ ಅನ್ನುವ ಪದ್ಯದ ಅನುವಾದವನ್ನು ನಾವಿಲ್ಲಿ ನೋಡ್ತೀವಿ. ದೀಕ್ಷಿತಂ ಇಲ್ಲಿ ಋತ್ವಿಜರುಂ ಎಮ್ಮಯಿ ನಾಲ್ವರುಂ ಸಂಗರ ಅಧ್ವರದೊಳ್ ಅರಸಂ ಇಲ್ಲಿ ದೀಕ್ಷಿತಂ ಎಮ್ಮಯಿ ನಾಲ್ವರುಂ ಋತ್ವಿಜರುಂ ತಾನ್ ಉಪದೇಶಕಂ ಮುರಹರೋ ತಾನ್ ಮುರಹರಂ ಉಪದೇಶಕಂ ನೀನುಂ ಪಂಕೇಜವಕ್ತ್ರೇ ಗೃಹೀತ ವ್ರತಾಚರಣ ವ್ಯಾಪಿಕೆಯೋ ಭವತ್ಪರಿಭವಂ ಸಂಚಾರಕಂ ಕೌರವೇಶ್ವರಂ ಈತ ಪಶುವಾಗೆ ಬೇಳ್ದೆಂ ಇವನಂ ಕೋಪಾಗ್ನಿಯಿಂದ ಅಗ್ನಿಯೇ. ಕೃಷ್ಣನಿಗೆ ಭೀಮ ತುಂಬ ಇಷ್ಟವಾದವನು, ಅವನ ಅಪೇಕ್ಷೆಯನ್ನು ನೆರವೇರಿಸಿದವನು. ಕೃಷ್ಣನ ಪೂರ್ವಾವತಾರ ರಾಮ. ಅವನು ಸಂಹಾರ ಮಾಡಿದ ರಾಕ್ಷಸರಲ್ಲೊಬ್ಬ ಖರ. ಹೀಗಾಗಿ ರಾಮ ಕರಹರನಾದರೆ ಭೀಮ ಕರಹರ ಪ್ರಿಯ. ಆ ಕರಹರ ಪ್ರಿಯದಲ್ಲಿ ಈ ಯಜ್ಞ ಶಾಲೆಯ ಚಿತ್ರಕವಿ ಕೊಡ್ತಾನೆ. ಮತ್ತೆ ವಿಕ್ರೀಡಿತ ವೃತ್ತ. ರನ್ನನ ವೃತ್ತ ನಿರ್ವಾಹ, ಛಂದೋ ನಿರ್ವಾಹ ಅಸಾಮಾನ್ಯವಾದದ್ದು. ವಶ್ಯವಾಕ್, ಸಂದೇಹವಿಲ್ಲ. ಆದರೆ ಈ ಛಂದಸ್ಸುಗಳ ಪೈಕಿ ಮತ್ತೆ ವಿಕ್ರೀಡಿತವನ್ನು ಅವನಂತೆ ಬರೆದವರು ಇಲ್ಲ. ಪಂಪನೂ ಮತ್ತೆ ವಿಕ್ರೀಡಿತವನ್ನು ಇಷ್ಟು ಚೆನ್ನಾಗಿ ಪಂಪ ಭಾರತದಲ್ಲಿ ಬಳಸಿಲ್ಲ. ಅಲ್ಲಿ ಅವನು ಅತಿ ಹೆಚ್ಚಾಗಿ ಬಳಸಿರ್ತಕ್ಕಂಥದ್ದು ಚಂಪಕಮಾಲೆ, ಆಮೇಲೆ ಉತ್ಪಲಮಾಲೆ, ಮತ್ತೆ ವಿಕ್ರೀಡಿತ, ಹೀಗೆ. ಅರೆ ರನ್ನ ಹೆಚ್ಚಾಗಿ ಮತ್ತೇಭಗಳನ್ನು ಬಳಸಿದ್ದಾನೆ. ಗದಾಯುದ್ಧಕ್ಕೆ ತುಂಬ ಚೆನ್ನಾಗಿರತಕ್ಕಂಥ ಓಜಸ್ವಿಯಾದ ವೃತ್ತವೂ ಹೌದು. ಅದನ್ನು ನೋಡಿ ಆ ಛಂದಸ್ಸಿನಲ್ಲಿ ಎಷ್ಟು ಸೊಗಸಾಗಿ ಬರೀತಾನೆ. ಅರಸಂ ದೀಕ್ಷಿತನಿಲ್ಲಿ ಧರ್ಮರಾಜನೇ ಯಜ್ಞ ದೀಕ್ಷಿತ, ದೀಕ್ಷಿತನ ಪತ್ನಿ ಯಜಮಾನ ಪತ್ನಿ ದ್ರೌಪದಿ, 4 ನಾವು ತಮ್ಮಂದಿರು ಋತ್ವಿಜರು ಅಂತ. ಹೋತ್ರ ಉದ್ಗಾತ್ರ ಅಧ್ವರ್ಯು ಮತ್ತೆ ಬ್ರಹ್ಮ. ಇನ್ನು ಸಂಗರಾಧ್ವರದುಳ್ ಉಪದೇಶಕಂ, ತುಂಬ ಪರಮಾಚಾರ್ಯನ ಸ್ಥಿತಿಯಲ್ಲಿ ನಿಂತಂಥವನು, ಉಪದ್ರಷ್ಟ ಅಥವಾ ಸದಸ್ಯ ಅಂತ ಹೇಳಬಹುದಾದವನು ಕೃಷ್ಣ ಮುರಹರ. ಹೀಗೆ ನಿನ್ನ ವ್ರತ ಯಾವುದನ್ನು ಸ್ವೀಕರಿಸಿದ್ದೀಯಾ, ಗೃಹೀತ ವ್ರತಾಚರಣ ವ್ಯಾಪಿಕೆ. ಪತ್ನಿ ಶಾಲೆಯಲ್ಲಿ ಪತ್ನಿ ಇರಬೇಕು, ಅವಳು
ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ನಡೆಸಬೇಕು, ಕೆಲವು ಮಂತ್ರ ಆಹುತಿಗಳು ಅವಳದೇ ಆಗಬೇಕು. ನಿನ್ನ ಪರಿಭವ ಅನ್ನುವ ಕಳಂಕ ಯಾವುದಿದೆ, ಪಾಪ, ಅದನ್ನು ತೊಳೆಯುವುದಾಯಿತು. ಈ ಕೌರವೇಶ್ವರನೇ ಪಶುವಾದ, ಅವನನ್ನು ಕೊಂದು ಅಧ್ವರಕ್ಕೆ ಪೂರ್ಣತೆ ಬಂತು ಅಂತ ಹೇಳಿ ಮುಡಿಯನ್ನು ಕಟ್ತಾನೆ. ಮೂಲದಲ್ಲಿ ದ್ರೌಪದಿಯ ಮುಡಿಯನ್ನು ದುಶ್ಯಾಸನನ ರಕ್ತದಲ್ಲಿ ತೇಯ್ದು ಕಟ್ಟುವುದು, ಕರಳನ್ನು ಮುಡಿಸುವುದು ಯಾವುದೂ ಇಲ್ಲ ವ್ಯಾಸರಲ್ಲಿ. ಅವಳು ಮುಡಿ ಕಟ್ತೀನಿ ಬಿಚ್ತೀನಿ ಅಂತಲೂ ಪ್ರತಿಜ್ಞೆ ಇರಲಿಲ್ಲ. ಇವರು ಸಾಯಬೇಕು ಅಂತಷ್ಟೇ ಅವಳ ಪ್ರತಿಜ್ಞೆ. ಆದರೆ ಭಟ್ಟನಾರಾಯಣ ವೇಣಿ ಸಂಹಾರ ಅಂತಲೇ ಅದನ್ನು ಮಾಡದ. ಆಮೇಲೆ ಪಂಪ ಅದನ್ನು ಸಮರ್ಥವಾಗಿ ಬೆಳೆಸಿಕೊಂಡ. ಅದು ಎಷ್ಟು ಜನಪ್ರಿಯವಾಯಿತು ಅಂದರೆ ವ್ಯಾಸ ಮಹಾಭಾರತದಲ್ಲಿ ಅದು ಇದ್ದೇ ಇದೆ ಅಂತ ನಮಗೆ ಭ್ರಮೆ ಆಗುವ ಮಟ್ಟಿಗೆ, ಕೆಲವು ಪ್ರಕ್ಷೇಪದ ಆವೃತ್ತಿಗಳಲ್ಲಿ ಇವೆಲ್ಲ ಇರುವಂತೆಯೂ ಮಾಡಿದ್ದ ಮಟ್ಟಿಗೆ ಬಂತು. ಅಂದರೆ ಒಂದು ಪಾಪ್ಯುಲರ್ ಸಂಗತಿ ಬಂದರೆ ಸಂಗೀತದ ರಚನೆಯಲ್ಲಿ ಮೂಲ ವಾಗ್ಯಕಾರ ಬದುಕಿದ್ರೆ ಅದನ್ನು ಸೇರಿಸ್ಕೊಳ್ಬೇಕು ಅವನೇ, ಆ ಮಟ್ಟಕ್ಕೆ ಬಂದ್ಬಿಡುತ್ತೆ. ಇದು ಜನರು ರಚನಾತ್ಮಕವಾಗಿ ಒಂದು ಕೃತಿಗೆ ಸ್ಪಂದಿಸುವ ಬಗೆ. ಎಂದು ಭೀಮಸೇನಂ ಯಾಜ್ಞಸೇನಿಗೆ ಆದಿತ್ಯನ ಸಾರಥಿ ಇರ್ಪಂತೆ ನಿಜೋರು ಯುಗಳ ವಿಕಳನಾಗಿರ್ದ ದುರ್ಯೋಧನನಂ ತೋರಿ ಪಗೆ ಮಡಿದುದು ಮುಡಿಯನೆ ನಗೆ ಮೊಗದಿಂ ಪಾಂಚಾಲಿ ಮರೆದೆ ನಾಂ ಫಲಕಾಲಂ ವಿಗತಾಭ್ಯಾಸದೆ ಸತ್ತಿಗಾ ನಾಂ ಮರೆದೆ ಫಲಕಾಲಂ ವಿಗತಾಭ್ಯಾಸದೆ ಪಗೆಯಂ ಮಡಿಯಿಸಿದೆ ನೀನೇ ಮುಡಿಯಲ್ ವೇಳ್ಕುಂ ಎಂದು ತನ್ನ ಕೈಯಂ ಪಿಡಿದು ತೆಗೆಬುದು ಅಂತೆ ಗೈವೆನೆಂದು ಆಕೆಯ ವೇಣಿ ಸಂಹಾರಮಂ ತಾನೇ ಮಾಡಿ. ಅನ್ವರ್ಥವಾಗಿ ಚಾರುಕೇಶಿ ರಾಗದಲ್ಲಿ ಹಾಡಿದ್ರು. ಅವಳು ಈಗ ವಿಪ್ರಕೀರ್ಣ ಕೇಶಿ ಕೆದರು ಕೇಶದ ನಾರಿ ಅಂತಲೇ ಕುಮಾರವ್ಯಾಸ ಬರೀತಾನೆ. ಅವಳು ಜಡೆ ಹಣ್ಕೊಳ್ಬೇಕು, ಮರ್ತೋಗಿದೆ ಅವಳಿಗೆ. ಹತ್ತತ್ರ 13 ವರ್ಷ ತಲೆ ಕೂದಲು ಕಟ್ಟಿಲ್ಲ. ಅದರಿಂದ ದುರ್ಯೋಧನ ಸತ್ತಿದ್ದಾನೆ, ಪಗೆ ಮಡಿದುದು ಮುಡಿ ಅಂತ ಪಾಂಚಾಲಿಗೆ ಹೇಳಿದ್ರೆ ನಗೆ ಮೊಗೆದಿಂ ಪಾಂಚಾಲೆ ಈಗ ನಗುತ್ತಾ ಇದ್ದಾಳೆ. ಮರೆದ ನಾಂ ಫಲಕಾಲಂ ವಿಗತಾಭ್ಯಾಸದೆ, ಅಭ್ಯಾಸ ಇಲ್ಲದೆ ಬಿಟ್ಟು ಹೋಗುತ್ತೆ. ಕಾಲುಗಳನ್ನು ಬಳಸದೆ ಹಾವುಗಳಿಗೆ ಮುಂಚೆ ಇದ್ದ ಕಾಲು ಹೊರಟೋಗ್ಬಿಡ್ತು. ಅದರಿಂದ ಅವು ಉರಗ ಆದವು, ತೆವಳತಕ್ಕಂಥವು ಆದವು ಹೊರತು ಕಾಲು ಹೊರಟೋಯ್ತು ಅಂತ ಡಾರ್ವಿನ್ನ ಎವಲ್ಯೂಷನ್ ಥಿಯರಿ ಹೇಳ್ತಾರಲ್ಲ, ಹಾಗೆ ಮರ್ತೋಯ್ತು ಅಂತ ಅಂದಿದ್ದಕ್ಕೆ ಸತ್ತಿಗ ಅಂದರೆ ಸತ್ಯಾಶ್ರಯ ಅಂತ ಅವನ ಬಿರುದು ತಾನೆ. ಸತ್ಯಕ್ಕೆ ಆಶ್ರಯ ಅಂತ ಭೀಮನಿಗೆ, ಪ್ರತಿಜ್ಞೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀಯಾ ಅಂತ ಧ್ವನಿ. ಇನ್ನೊಂದು ಇವನ ಆಶ್ರಯದಾತ ಸತ್ಯಾಶ್ರಯ ಅವನು. ಪಗೆಯಂ ಮಡಿಯಿಸಿದೆ ನೀನೆ ಮುಡಿಯಲ್ ವೇಳ್ಕುಂ, ಮುಡಿಸಲ್ ವೇಳ್ಕುಂ. ಪಗೆಯನ್ನು ಸಾಯಿಸಿದ ನೀನೇ ನನ್ನ ಮುಡಿಯನ್ನು ಕಟ್ಟಬೇಕು ಅಂದರೆ ಭೀಮಸೇನ ಕಟ್ಟುತ್ತಾನೆ. ಸೈರಂಧ್ರಿ ವ್ರತವನ್ನು ಅವನು ಕೈಗೊಳ್ಳುತ್ತಾನೆ. ಇವಳ ಮುಡಿ ಕಟ್ಟುವ ಕೆಲಸ ಅವನಿಗಾಗುತ್ತದೆ. ಭೀಮನಂತ ಗಂಡಾನೇ ಹೆಂಡತಿಗೆ ಜಡೆ ಹಾಕದ ಅಂದರೆ ಇನ್ನು ಬೇರೆಯವರು ಪಾಪ ಯಾವ ಮಾತ್ರದವರು, ಅವರು ಜಡೆಯೂ ಹಾಕಬೇಕು, ಕಾಲು ಒತ್ತಬೇಕು ಅನ್ನೋದು ತಾತ್ಪರ್ಯ. ಆಗ ಇದರೊಳ್ ಶ್ವೇತಾತ ಪತ್ರ ಸ್ಥಗಿತ ದಶದಿಶಾ ಮಂಡರಂ ರಾಜಚಕ್ರಂ ಪುದಿದಳ್ಕಾಡಿತ್ತು ಅಂತ ಪಂಪನ ಮಹಾಭವ್ಯ ಮಹಾಶ್ರದ್ಧರೆ ಯಾವ ಪದ್ಯ ಇದೆಯಲ್ಲ, ಪೇಳ್ ಅಬ್ಜದಳಾಕ್ಷಿ ಸಾಮಾನ್ಯಮೆ ಬಗೆಯೇ ಭವತ್ ಕೇಶ ಪಾಶ ಪ್ರಪಂಚಂ ಅಂತ ಹೇಳ್ತಾನಲ್ಲ, ಆ ಪದ್ಯವನ್ನೇ ಮಕ್ಕಿ ಅನುಸರಿಸಿದ ಪದ್ಯ ನೋಡಿ, ಅದೇ ಛಂದಸ್ಸಿನಲ್ಲಿ. ಇದರೊಳ್ ಈ ಕೇಶ ಪಾಶದೊಳ್ ಮೂರ್ಧಾಭಿಷಿಕ್ತರ್ ಮಣಿಮಕುಟಧರರ್ ಕೃಷ್ಣೇ ಬಾಹಾಬಳಾಗ್ರರ್ ಕದನ ಪ್ರೋಚ್ಚಂಡ ದಂಡಕ್ರಮ ವಿಜಿತ ರಿಪು ಕ್ಷತ್ರಿಯರ್ ವೀರಲಕ್ಷ್ಮೀ ಸದನರ್ ಸೋಮಾಮೃತ ಆಸ್ವಾದನ ಶುಚಿವದನರ್ ಮುನ್ನಂ ಈ ಕೇಶಪಾಶದೊಳ್ ಅಳ್ಕಾಣಿದರ್
ನೋಡು ನೋಡು ಕೃಷ್ಣೇ, ಇದು ನಿನ್ನ ಈ ಕೇಶಪಾಶಂ ಕುರುಕುಲಪತಿಗೆ ಆಯ್ತಲ್ತ ಕೀನಾಶಪಾಶಂ. ಏನು ವನಪು ವಯ್ಯಾರದ ಆ ಕೂಚಿಪುಡಿಯ ಸತ್ಯಭಾಮೆ ಜಡೆ ಬೀಸಿಕೊಂಡು ಬಂದಂಥ ಖಮಾಜ ರಾಗ. ಇದರೊಳ್ ಬಾಹಾಬಳಾಗ್ರಿರ್ ತೋಳ್ವಲಂ ಎಸೆವಂತಹ ಅಪ್ರತಿಮ ವೀರರು, ಮಣಿಮುಕುಟಧರರ್, ಮೂರ್ಧಾಭಿಷಿಕ್ತರ್, ಕದನ ಪ್ರೋಚ್ಚಂಡ ದಂಡಕ್ರಮ ವಿಜಿತ ರಿಪುಕ್ಷತ್ರಿಯರ್, ಯುದ್ಧದಲ್ಲಿ ತಮ್ಮ ತೋಳ್ಬಲದಿಂದ ವೈರಿಗಳನ್ನೆಲ್ಲರನ್ನೂ ಕೂಡ ಕಂಗಡಿಸಿದಂಥವರು ವೀರಲಕ್ಷ್ಮೀ ಸದನರ್, ವಿಜಯಲಕ್ಷ್ಮಿಯನ್ನ ನಿರಂತರವೂ ತಮ್ಮ ಎದೆಯಲ್ಲಿಟ್ಟುಕೊಂಡಂಥವರು ಸೋಮಾಮೃತಾಸ್ವಾದನ ಶುಚಿವದನರ್, ಸೋಮಾಸ್ವಾದನದಿಂದ ಪುರೋಡಾಶ ಖಂಡನದಿಂದ ಪವಿತ್ರೀಕೃತವಾದ ಮುಖವನ್ನು ಉಳ್ಳವರು, ಬೇಕಾದಷ್ಟು ಯುದ್ಧಗಳನ್ನು ಮಾಡಿದವರು, ಬೇಕಾದಷ್ಟು ಯಜ್ಞವನ್ನು ಮಾಡಿದವರು, ಕೃತಾವಭೃತ ಸ್ನಾನರು, ಅಸಕೃತ್ ಕೃತಾವಭೃತ ಸ್ನಾನ ಅಂತೆಲ್ಲ ಬರುತ್ತದೆ ಶಾಸನಗಳಲ್ಲಿ. ಅಂಥವರು ಮುನ್ನ ಮಳ್ಕಾಡಿದರ್ ಅಂತ ಎಷ್ಟೆಷ್ಟೋ ರಾಜರು ಈ ತಲೆಗೂದಲಿನಲ್ಲಿ ಹೇನಗಳಂತೆ ಸಿಕ್ಕಾಕೊಂಡು ವಿಲಿವಿಲಿ ಒದ್ದಾಡಿಬಿಟ್ರು. ನೋಡಿದು ನಿನ್ನ ಕೇಶಪಾಶಂ ಕುರುಪತಿಗೆ ಆದುದಲ್ತೆ ಕೀನಾಶ ಪಾಶಂ. ಕೀನಾಶ ಅಂದರೆ ಯಮ, ಯಮಪಾಶವಾಯಿತು ನಿನ್ನ ಕೇಶಪಾಶ ಅಂತ. ಹೆಣ್ಣಿನ ಹರಿಬಕ್ಕೆ ಬರದೇ ಇದ್ದರೆ ಏನಾಗುತ್ತದೆ ಎನ್ನುವುದಕ್ಕೆ ಇದೊಂದು ಸಾರ್ವಕಾಲಿಕವಾದ ಎಚ್ಚರವಾಗಿದೆ. ಇಡೀ ಮಹಾಭಾರತ ದ್ರೌಪದಿ ಮುಡಿ ಬಿಚ್ಚಿದ್ದು, ಮುಡಿ ಕಟ್ಟಿದ್ದು ಅಷ್ಟೆ, ಇನ್ನೇನೂ ಇಲ್ಲ. ಹಾಗೆ ನೋಡಿದಾಗ ಜಗತ್ತಿನ ಕಥೆಯೆಲ್ಲ ಭಾವದಿಂದಲೇ ಆದದ್ದು, ಬುದ್ಧಿಯಿಂದ ಆದದ್ದಲ್ಲ. ನಾಸಿಕದ ಮಾಟದಿಂದ ಕ್ಲಿಯೋಪ್ಯಾಟ್ರಳಿಗೆ ದಾಸರಾದರು ಸೀಸರ್ ಆಂಟನಿಗಳ್, ದೇಶಕಂ ಅವರ ಜಸಕಂ ಅಂಕುಶವಾಯಿತು, ನಾಸಾಪುಟದ ರೇಖೆ ಮಂಕುತಿಮ್ಮ ಅಂತ DVG ಹೇಳಿದ್ರಲ್ಲ. 3 ಜನ ಪಾಂಪೆ, ಜೂಲಿಯಸ್ ಸೀಸರ್ ಮತ್ತೆ ಇವನು ನಮ್ಮ ಮಾರ್ಕಸ್ ಆಂಟನಿ, ಇವರು ಮೂವರು ಕ್ಲಿಯೋಪ್ಯಾಟ್ರಾ ಮೂಗಿನ ಮೋಹದಲ್ಲಿ ಸಾಮ್ರಾಜ್ಯವನ್ನು ಏನೇನೋ ಮಾಡುವ ಸ್ಥಿತಿಗೆ ಬಂದರು. ಆಕ್ಟೇವಿಯಸ್ ಸೀಸರ್ಗೂ ಬಂದುಬಿಡ್ತಾ ಇತ್ತು. ಅವನು ಹೇಗೋ ಬಚಾವಾದ ಅಂತ ಗೊತ್ತಾಗುತ್ತದೆ. ಇರಲಿ, ಈ ರೀತಿಯಾಗಿ ಹೆಣ್ಣು ಹಠ ಮಾಡಿ ಸಂಕಲ್ಪ ಮಾಡಿದರೆ ಬಹಳ ಕಷ್ಟ. ಗಾದೆ ಉಂಟಲ್ಲ, ನಾರಿ ಮುನಿದರೆ ಮಾರಿ ಅಂತ. ಅರಾಮಿತ್ರ ಅವ್ರು ಹೇಳ್ತಾರೆ, ಕೊಳ್ಳೋರು ಯಾರ್ರೀ ಅಂತ. ಮಾರಿ ಅನ್ನೋದು ಕ್ರಿಯಾಪದವಾಗಿ ಅವ್ರು ತಗೊಂಡಿದ್ದಾರೆ. ಖಂಡಿತ ನಿಜವೇ, ಹೆಣ್ಣನ್ನ ಕೊಳ್ಳೋಕ್ಕಾಗತ್ತೆ, ದಾನವಾಗಿ ಪಡಿಬಹುದು. ಪುಣ್ಯಾತ್ಮರಾದವರು ದಾನ ಕೊಟ್ಟರೆ ಮಾತ್ರ. ಕನ್ಯಾದಾನ, ಕನ್ಯಾ ವಿಕ್ರಯ ಮಾಡೋಕ್ಕಾಗೋಲ್ಲ, ವರವಿಕ್ರಯ ಆಗುತ್ತದೆ ಅಷ್ಟೇನೆ. ಆಮೇಲೆ ಅವಳಿಗೆ ಅಲಂಕಾರ ಮಾಡ್ತಾನೆ. ಆ ಅಲಂಕಾರ ನೋಡಿ. ಎಂದು ಪೊಗಳ್ದು ಮಾಂಗಲ್ಯ ಮಾಲಾಲಂಕೃತಂ ಮಾಡೇ ಸ್ಮರ ಸಂಜೀವನೆ ಕೃಷ್ಣೇ ಕೃಷ್ಣೇ ಸ್ಮರ ಸಂಜೀವನೆ ಕೃಷ್ಣೇ ಪೂ ಮುಡಿದಳ್ ಆ ಶೃಂಗಾರಂ ಭಾವಂ ಆ ಪರಿಜು ಆ ವಿಭ್ರಮಂ ಆ ಬೆಡಂಗು ನೆಗಳ್ದ ಆ ಸೌಂದರ್ಯಂ ಆ ಬಿಂಕಂ ಆ ತರಳಾಪಾಂಗ ವಿಲಾಸ ಆ ಲಟಹಂ ಆ ಲಾವಣ್ಯಂ ಆ ಪುಣ್ಯಂ ಆ ವರಹಾಸಾಮೃತಂ ಏ ಮನಂಗೊಳಿಸಿತೋ ಚಾಳುಕ್ಯ ಕಂದರ್ಪನ ಏ ಮನಂಗೊಳಿಸಿತೋ. ಜಾಗನೇ ಸಿಕ್ಕಿರ್ಲಿಲ್ಲ. ಅದೇ ವಯ್ಯಾರದ ಶೃಂಗಾರದ ರಾಗ ಇಲ್ಲೊಂದೇ ಕಡೆ ಬರಬೇಕು. ವಿಕಟ ಶೃಂಗಾರ. ಸ್ಮರ ಸಂಜೀವನೆ ಕೃಷ್ಣೆ ಹೂ ಮುಡಿದಳು. ಅವಳು ಹೂ ಮುಡಿತಾಳೆ ಆಗ. ಶೃಂಗಾರಂ ಆ ಭಾವಂ ಆ ಪರಿಜು. ಪರಿಜು ಅಂತಂದರೆ ರೀತಿ, ಬಗೆ, ವಿಭ್ರಮ ಅಂದರೆ ಸುಳಿದಾಡುವ ರೀತಿ, ಬೆಡಂಗು ಬೆಡಗು ಮತ್ತು ನೆಗಳ್ದ ಹೊಗಳಿಕೆಗೆ ಅರ್ಹವಾದ ಆ ಸೌಂದರ್ಯ, ಆ ಬಿಂಕ, ತರಳಾಪಂಗ ವಿಲಾಸ, ಓರೆ ನೋಟದ ಸೊಗಸು, ಲಟಹ ಅಂದರೆ ಲಟಭ ಅಂತ.
ಲಟಬ ಅಂದರೆ ಒಂದು ಬಗೆಯ ಶ್ಲಾಘ್ಯವಾದ ಬೆಚ್ಚಬಲ್ಲ ಕೊಬ್ಬು ಅಂತ. ಲಾವಣ್ಯ, ಸೌಂದರ್ಯ ಇಂತೂ ಅಂತ ನಿರ್ದಿಷ್ಟವಾಗಿ ತೋರ್ಸೋಕ್ಕಾಗದೆ ಏನೋ ಚಾರ್ಮ್ ಅಂತ ಇದೆ, ಅದು ಎಲ್ಲಿ ಅಂತ ಹೇಳೋಕ್ಕಾಗಲ್ಲ ಅಂತಲ್ಲ, ಆ ಚಾರ್ಮ್ಗೆ ಲಾವಣ್ಯ ಅಂತ ಕರೀತಾರೆ. ಮತ್ತು ಅದರೊಳಗೊಂದು ಪುಣ್ಯ, ಆ ದರಹಾಸ, ಆ ಮುಗುಳ್ನಗೆ, ಅದರ ಅಮೃತ ಸ್ನಿಗ್ಧತೆ, ಇವೆಲ್ಲ ಚಾಳುಕ್ಯ ಕಂದರ್ಪನ. ಇವನು ಚಾಳುಕ್ಯ ವಂಶ ಕಂದರ್ಪನಂತೆ ಇರ್ತಕ್ಕಂಥವನು ಸತ್ಯಾಶ್ರಯ, ಅವನ ಪಾಲಿಗೆ ಹೀಗಾಯಿತು ಅಂತ. ಭೀಮ ಹೋಗಿ ಚಾಳುಕ್ಯ ಕಂದರ್ಪ ಬಂದ. ಈ ಸಮಾಸ ಮಾಡ್ತಕ್ಕಂಥ ಜೈನ ಕವಿಗಳ ಪಾಡೇ ಇಷ್ಟು. ನಾಯಕನ ಹೇಳೋದಕ್ಕೆ ಹೋಗ್ಬಿಟ್ಟು ತಮ್ಮ ನಾಯಕನ ಹೇಳಿಬಿಡ್ತಾರೆ. ದ್ರೌಪದಿಯನ್ನು ಕೊನೆಗೆ ಜಾರಣೆ ಮಾಡಬೇಕಾಗತ್ತೆ ಅಷ್ಟೇನೆ. ಅವಳು ಪಂಚಪಾಂಡವರಲ್ಲದೆ 6ನೇವನು ಷಷ್ಠಂ ತ್ವಾಂ ವರಯಿಷ್ಯತಿ ಅಂತ ಹಾಗಾಗಿಬಿಡುತ್ತೆ. ಪಂಪ ಎಡವಟ್ಟು ಮಾಡ್ದ, ಏನು ಮಾಡೋದು? ಇದನ್ನೆಲ್ಲವನ್ನು ಕುಮಾರವ್ಯಾಸ ಪಾಪ ಶುಭ್ರ ಚೊಕ್ಕಟ ತೊಳೆದಿಟ್ಟ. ಇದನ್ನು ನಾವು ಗಮನಿಸ್ಕೋಬಾರ್ದು, ಅನೌಚಿತ್ಯ ಅಂತ ಅಂದ್ಕೋಬಾರ್ದು. ಅನೌಚಿತ್ಯ ಅಂತ ಅಂದ್ಕೊಂಡ್ರೆ ಒಳ್ಳೆ ಪದ್ಯ ಹೊರಟೋಗುತ್ತಲ್ಲ. ಇಲ್ಲಿ ಸ್ತ್ರೀ ವಿಲಾಸ ವಿಭ್ರಮಗಳ ಬಗೆಯನ್ನೇ ಬಗೆಬಗೆಯ ಪರ್ಯಾಯಗಳಿಂದ ಹೇಳಿದ್ದಾನೆ. ಉಲ್ಲೇಖಾಲಂಕಾರ ಆ ಪದ್ಯದಲ್ಲಿ ಶೋಭಿಸುತ್ತದೆ. ಎಷ್ಟೆಷ್ಟೋ ಒಳ್ಳೊಳ್ಳೆ ಪದ್ಯಗಳಿವೆ ಇದರೊಳಗೆ. ಏನು ಮಾಡೋದು? ಅವಕಾಶವಿಲ್ಲ. ತಾರಕ ನಖಂ ನವ ಸರೋರುಹ ದಳಾಂಗ್ರಿ ವರ ಚಾರುಘನ ನಾಭಿಪುಳಿ ನಸ್ಥಳ ನಿತಂಬಂ ಅಂತೆಲ್ಲ ಲಯಗ್ರಾಹಿ ಛಂದಸ್ಸು ಈ ಥರದ್ದೆಲ್ಲ ಬರುತ್ತೆ. ಅದಕ್ಕೆ ಎಡೆಯಿಲ್ಲದೆ ಅಷ್ಟಮಾಶ್ವಾಸವನ್ನು ಅಲ್ಲಿಗೆ ಮುಗಿಸಿ ನವಮಾಶ್ವಾಸಕ್ಕೆ ಬರ್ತೀವಿ. ಪಾಂಡವರಂತೂ ಗೆದ್ದರು, ಹೊರಟೇ ಹೋಗ್ಬಿಟ್ರು. ಕೃಷ್ಣ ಹೊರಡಿಸ್ಕೊಂಡು ಹೋದ. ದುರ್ಯೋಧನ ಶಾಪ ಗೀಪ ಹಾಕ್ತಾನೆ, ಮೂಲದಲ್ಲಿ ವಿಶೇಷವಾಗಿ ಬರುತ್ತದೆ. ಆದರೆ ಇಲ್ಲಿ ಅಷ್ಟು ವಿಸ್ತಾರ ಇಲ್ಲ. ಅಶ್ವತ್ಥಾಮ ಬರ್ತಾನೆ, ಅದಕ್ಕೆ ಹೆಚ್ಚಿನ ಅವಕಾಶ ಕೊಟ್ಟಿದ್ದಾನೆ ಕವಿ. ಆಗ ಪಾಂಡವರು ಹೊರಟಾಗಲೂ ಇನ್ನೂ ತೊಲಗ್ತೀನಿ ನಿನ್ನಿಂದ ದೂರ ಅಂತಂದ ರಾಜ್ಯಲಕ್ಷ್ಮಿ ಹೋಗಿಲ್ಲ. ಇವನು ಪ್ರಾಣ ಹೋಗೋವರೆಗೂ ಇರೋಣ ಅಂತ ಇದ್ದಾಳೆ. ಆಗ ಅಶ್ವತ್ಥಾಮ ಬರ್ತಾನೆ. ಕನತ್ತಟಕ ತಾಮರಂ ಧವಳ ಚಾಮರಂ ಕೈಗಳೊಳ ಮನಂ ಚಲಿಸೆ ಮಾಸಿ ತಾರಿದ ಕುರುಳ್ಗಳು ತನ್ನ ಭಿನ್ನ ನಿರ್ದ ಮೊಗದಿಂ ತವಿಲ್ದಿರೇ ವಿಲಾಸಮಂ ಮುಂದೆ ಕಂಡಂ ಅಲ್ಲಿ ಕಮಲಾಕ್ಷಿಯಂ ವೃಷಭಲಕ್ಷಣಂ ಲಕ್ಷ್ಮಿಯಂ ಅಂತು ಕುಂಭ ಸಂಭವ ಸಂಭವಂ ಕಮಲನಾಭನ ಹೃದಯ ಭವನದ ಅಮೃತಾಬ್ಧಿ ಸಂಭವಯಂ ಕಂಡು ನೀನಾರ್ಗೆ ಎತ್ತಣಿಂದಂ ಬಂದೆ ಎಲ್ಲಿಗೆ ಪೋದಪೆ ಎಂದು ಬೆಸಗೊಳೆ. ನಿರ್ಜನವಾದ ಕುರುಧರೆಯಲ್ಲಿ ವೈಶಂಪಾಯನ ಸರಸ್ತೀರದಲ್ಲಿ ತೊಡೆಮುರಿದು ಬಿದ್ದ ಅರಜೀವನಾದ ದುರ್ಯೋಧನನ ಬಳಿ ರಾಜ್ಯಲಕ್ಷ್ಮಿ ಬಂಗಾರದ ಚಾಮರ ಹಿಡಿದು ತಂಗಾಳಿ ಬೀಸ್ತಾ ಇದ್ದಳು. ಮಕ್ಷಿಕಾದಿಗಳನ್ನು ದೂರ ಮಾಡ್ತಾ ಇದ್ದಳು. ಅದನ್ನು ಕನ್ನಡ ಕಾವ್ಯಗಳಲ್ಲಿ ಯಾವಾಗಲೂ ಒಮ್ಮೆ ಹಾಗೆ ಹೀಗೆ ಸುಳಿದು ಹೋಗುವ ಪೃಥ್ವಿ ಛಂದಸ್ಸಿನಲ್ಲಿ ಹೇಳ್ತಾನೆ. ಕನಕ ಚಾಮರಂ ಧವಳ ಚಾಮರಂ ಕೈಗಳುಳ್ ಮನಂ ಚಲಿಸೆ ಮಾಸಿದಿ ತಾರಿದ ಕುರುಳ್ಗೊಳುಂ ತನ್ನ ಭಿನ್ನ ನಿರ್ದ ಮೊಗಮಂ ತವಿಲ್ದಿರ ವಿಲಾಸ ಮುಂದೆ. ಆ ಹಿಂದೋಳದ ಗತಿ ನೋಡಿ. ಕಂಡನಲ್ಲಿ ಕಮಲಾಕ್ಷಿಯಂ ವೃಷಭಲಕ್ಷಣಂ ಲಕ್ಷ್ಮಿಯಂ ಕಂಡನಲ್ಲಿ ಕಮಲಾಕ್ಷಿಯಂ ವೃಷಭಲಕ್ಷಣಂ ಲಕ್ಷ್ಮಿಯಂ ತಧೀಂತ ಕಿಟ ಧೀಂತ ತೋಂ ತಕಿಟ ಧೀಂತ ಧೀಂ ಧೀಂತ ತಾಂ. ಹಾಗೆ ಆ ಹಿಂದೋಳದ ಉಯ್ಯಾಲೆಯ ತೂಗಿನಂತೆ ಬರುತ್ತದೆ. ಹಿಂದೋಳ ರಾಗವನ್ನೇ ಅದಕ್ಕೆ ತೆಗೆದುಕೊಂಡು ಹಾಡಿದ್ದಾರೆ. ಹಾಗೆ ಇರುವ ಲಕ್ಷ್ಮಿಯನ್ನ ಅಶ್ವತ್ಥಾಮ ಬಂದು ನೋಡ್ತಾನೆ. ನೋಡಿ ಅವಳಿಗೆ ಬೈಯೋಕ್ಕೆ ಶುರು ಮಾಡ್ತಾನೆ. ಬಂದೊಡನೆ ಬೈಗಳು. ಅಮೃತ ಪಯೋಧಿ ಮಂಥನದೆ ಪುಟ್ಟಿದೆ ಅಮೃತ ಪಯೋಧಿ ಮಂಥರದೆ ಪುಟ್ಟಿದೆ ಅಬ್ಜವನಂತರಾಳದೊಳರಮಿಯೇ ಪದ್ಮನಾಭನ ಉರದೊಳ್ನೆಲಸಿರ್ಪ ಮಹಾನುಭಾವೆಯ ಆಂ ಕಮಲೆಯನ್ ಇನ್ನೆಗಂ ಕುರುಮಹೀಪತಿಯೊಳ್ ನೆಲಸಿರ್ದೆಂ
ಈಗಳ್ ಉತ್ತಮ ಪುರುಷೋತ್ತಮಂ ಬೆತತೆ ಪಾಂಡವರುಳ್ ನೆಲಸಲ್ಕೆ ಪೋದಪೆಂ. ಶ್ರೀರಾಗ ಲಕ್ಷ್ಮೀ ರಾಗ. ಅವಳು ಹೇಳ್ತಾ ಇದ್ದಾಳೆ, ನೀನು ಬಂದಿಯಲ್ಲಪ್ಪ ಅಶ್ವತ್ಥಾಮ, ನಾನೇನು ಹೊರಡ್ತೀನಿ. ಅಮೃತ ಪಯೋಧಿ ಮಂಥನದೆ ಪುಟ್ಟಿದೆಂ. ಸಮುದ್ರ ಮಥನ ಕಾಲದಲ್ಲಿ, ಸುಧಾ ಸಮುದ್ರ ಮಂಥನ ಕಾಲದಲ್ಲಿ ಆವಿರ್ಭೂತೆಯಾದೆ. ಪದ್ಮವನಾಂತರದೊಳ್ ರಮೀಪ ಪದ್ಮನಾಭನುರದೊಳ್ ನೆಲೆಸಿರ್ಪ ಮಹಾನುಭಾವೆ. ನಾನು ಪದ್ಮಿನಿ, ಪದ್ಮಮಾಲೆ, ಪದ್ಮಪಾದೆ, ಪದ್ಮನೇತ್ರೆ, ಪದ್ಮವದನೆ, ಪದ್ಮಪಾಣಿ, ಪದ್ಮಪಾದೆ ಹೀಗೆ ಇರುವ ನಾನು ಪದ್ಮನಾಭನಾದ ನಾರಾಯಣನಲ್ಲಿ ನೆಲೆಸಿದ್ದು ಸಹಜ. ಕಮಲೆ ನಾನು. ಕಿಮ್ಮಲಂ, ಮಲ ಅನ್ನೋದಿದೆಯಾ? ಮಲ ಒಂದು ಸ್ವಲ್ಪವೂ ಇಲ್ಲ ಅಂತಾದಾಗ ಕಮಲ ಅಂತ, ಅದು ಕಮಲದ ನಿರುಕ್ತಿ ಅಂತ ಹೇಳ್ತಾರೆ. ಈಗ ಕುರುಪತಿಯಲ್ಲಿ ಇಲ್ಲಿವರೆಗೂ ಇದ್ದೆ, ಇನ್ನು ನಾನು ಹೊರಟೆ. ಪುರುಷೋತ್ತಮಂ ಬೆಸೆಸೆ ಪಾಂಡವರೋಳ್ ನೆಲಸಲ್ಕೆ ಪೋದಪೆಂ. ಪರಮಪುರುಷ ನಾರಾಯಣ ಹೇಳ್ದ, ನಾನು ಇವನನ್ನು ಬಿಟ್ಟು ಆ ಕಡೆ ಹೋಗ್ತೀನಿ, ಪಕ್ಷಾಂತರ ಬ್ರಹ್ಮತಾಳದಲ್ಲಿ ನಡೀತೀನಿ ಅಂತಂದಳು. ಸಂಪತ್ತಿ ಹೊರಟೋಗ್ತಾ ಇರ್ತದೆ, ಅದು ಆಗುವುದೇ ಹೌದು. ಆ ರೀತಿ ಅವಳು ಹೊರಡ್ತಾ ಇದ್ದೀನಿ ಅಂತ ಪಾಪ ಹೇಳಿ ಹೊರಡ್ತಿದ್ದಾಳೆ. ಅಶ್ವತ್ಥಾಮನಿಗೆ ತಾಳೋಕ್ಕಾಗೋಲ್ಲ, ಬಾಯಿಗೆ ಬಂದಂತೆ ಬೈತಾನೆ ನೋಡಿ. ಪಾಂಡವರೊಳ್ ನೆಲಸಲ್ಕೆ ಪೋದಪೆಂಬುದು ದ್ರೋಣನಂದನಂ ನಾರಾಯಣಂ ಬೆಸಸೆ ಪೋದಪೆನೆಂಬ ಲಕ್ಷ್ಮಿಯ ಮಾತನವಧಾರಿಸೇಗೆ ಮುಗುಳ್ನಗೆನಕ್ಕೂ ಚಳಮತಿಯಾದ ನೀ ಜಡಧಿ ಸಂಭವೆಯಪ್ಪುದರಿಂ. ಚಳಮತಿಯಾದ ನೀ ಸರೋಜ ಸಂಕುಳ ರಜದಿಂದೆ ನಿಂಪೊರೆದು ರಾಜಸದೊಳ್ ನೆಲೆಸಿರ್ಪೆ ಗೋವುಗಾದ ಅಳವು ಅರಿದಿದ್ದ ಕೃಷ್ಣನೊಡನೆ ಇದ್ದುದರಿಂದ ಮೇ ಸರೋಜ ಸಂಕುಳ ರಜದಿಂದೆ ನಿಂಪೊರೆದು ರಾಜಸದೊಳ್ ನೆಲಸಿರ್ಪ ಗೋವುಗಾದ ಅಳವು ಅರಿದಿದ್ದ ಕೃಷ್ಣನೊಡನೆ ಇದ್ದುದರಿಂದ ಮೇ ನೀಂ ಗೋವಿಯಾದ ಅಗ್ಗಳದ ವಿವೇಕಂ ಇಲ್ಲ ನಿನಗೆ. ಎತ್ತರಿವ ಆ ಪುರುಷಾಂತರಂಗಳಾಗ. ಅಶ್ವತ್ಥಾಮನ್ನ ಕವಿ ಬಳಸಿಕೊಂಡು ಬಾಯಿಗೆ ಬಂದಂತೆ ಬೈದಿದ್ದಾನೆ ಅಂತ ಹೇಳಿದನಲ್ಲ, ಆದರೆ ಕವಿ ಬೈಯೋದಲ್ವಾ? ಹಾಗಾಗಿ ಅಶ್ವತ್ಥಾಮ ಕೆಟ್ಟ ಕೆಟ್ಟ ಮಾತಲ್ಲಿ ಚೆನ್ನಿಗರಾಯನಂತೆ ಬೈದಿರಬಹುದು. ಆದರೆ ಕವಿಯಾಗಿ ರನ್ನ ಹೇಗೆ ಬಯಸ್ತಾನೆ, ಶ್ಲೇಷಮಯವಾಗಿ ಬಯಸ್ತಾನೆ, ಕಾವ್ಯವಾಗಿ ಮಾಡ್ತಾನೆ. ಚಲಮತಿಯಾದೆ, ನೀನು ಚಂಚಲೆಯಾದೆ. ಯಾಕೆ? ಜಡದಿ ಸಂಭವೆ. ಜಲಧಿ ಜಡದಿ ಲಡೆಯೋರ ಅಭೇದ, ಎರಡೂ ಒಂದೇ ರೀತಿ, ಜಲ ಜಡ ಒಂದು ಅಂತ. ನೋಡಿ ನೀವು ಆ ಸಂಸ್ಕೃತ ವರ್ಣಗಳು ಹೇಗೆ ವಿಪರ್ಯಸ್ತವಾಗುತ್ತದೆ. ಅಗ್ನಿಮೀಳೆ ಅಗ್ನಿಮೀಡೆ. ಅದೇ ರೀತಿಯಾಗಿ ನಾವು ನೋಡ್ತೀವಿ, ಕಾಳಿದಾಸ ಕಾಳಿದಾಸ, ಲ ಳ ಆಗುತ್ತದೆ, ಳ ಡ ಆಗುತ್ತದೆ. ಮೂರ್ಧನ್ಯ ಸ್ಥಾನಾಕ್ಷರಗಳು ಒಂದೇ ರೀತಿಯಾಗಿ ಪರಿಣಮಿಸುತ್ತವೆ. ಹಾಗಾಗಿ ಜಡದಿ ಸಂಭವೆ, ನೀನು ಜಡದಿ, ಜಡರನ್ನ ಹೊತ್ತಂತ, ಜಾಡ್ಯವನ್ನು ಹೊತ್ತ ಸಮುದ್ರದಲ್ಲಿ ಹುಟ್ಟಿದ್ರಿಂದ ಸರಿಯಾಯಿತು. ಸರೋಜ ಸಂಕುಳ ರಜದಿಂದ ನೀಂ ಪೊರೆದು ರಾಜಸದೊಳ್ ನೆಲೆಸಿರ್ಪೆ. ನೀನು ಕಮಲದಲ್ಲೇ ಇರ್ತೀಯ, ಕಮಲದ ಮಧ್ಯದಲ್ಲೆಲ್ಲ ಪರಾಗ, ಪರಾಗ ಧೂಳಿಗೆ ರಜಸ್ಸು ಅಂತಾರೆ. ರಜೋಗುಣದಿಂದ ಇರುವ ಕಾರಣ ನಿನಗೆ ಸತ್ವ ಎಲ್ಲಿ ಗೊತ್ತಾಗುತ್ತದೆ? ಮನುಷ್ಯರ ಸತ್ವ ನಿನಗೆ ಅರಿಯದು. ಹಾಗಾಗಿಯೇ ಗೋವುಗಾರ ಯಾವನಿದ್ದಾನೆ, ಗೋವಳ ಕೃಷ್ಣ, ಅವನ ಒಡನಿದ್ದುದರಿಂದ ನೀನು ಗೋವಿಯಾದೆ, ನೀನು ದನದಂತೆ ಆದೆ. ಹಾಗಾಗಿ ವಿವೇಕವಿಲ್ಲ. ಪುರುಷಾಂತರಂಗಳ, ಯಾರು ದೊಡ್ಡವರು, ಯಾರು ಸಣ್ಣವರು, ಯಾರು ಯುಕ್ತರು, ಯಾರು ಅಯುಕ್ತರು, ಯಾರು ಅಭಿಯುಕ್ತರು, ಯಾರು ಅಲ್ಲ, ಇದು ನಿನಗೆ ಗೊತ್ತಿಲ್ಲ. ಹಾಗಾಗಿ ನೀನು ಹಾದರಕ್ಕೆ ಎಳೆಸಿದ್ದೀಯಾ ಅನ್ನುವ ಧ್ವನಿಯನ್ನು ಬರುವಂತೆ ಮಾತು ಹೇಳಿ ಮತ್ತೂ ಎರಡು ಕಂದಗಳಲ್ಲಿ ಬೈತಾನೆ ನೋಡಿ. ಕಲಿ ಪಂದೆ ಎಂದು ಬಗೆಯದೆ ಕುಲಜಂ ಕುಲಹೀನಂ ಎಂದು ಬಗೆಯದೆ ತರುಣಂ ಸಲೆ ವೃದ್ಧಂ ಎಂದು ಬಗೆಯದೆ ನೆಲಸುವೆ. ನಿನ್ನಿಂ
ನಿಕೃಷ್ಟರ್ ಎಂಬರುಂ ಒಳರೆ. ನಿನಗೆ ಪರಾಕ್ರಮಿ ಯಾರು, ಹೇಡಿ ಯಾರು ಅದು ಗೊತ್ತೇ ಇಲ್ಲ. ಭೀರು ವೀರರ ಅಂತರ ತಿಳಿಯದು ನಿನಗೆ. ಕುಲವಂತ ಕುಲಹೀನರ ವ್ಯತ್ಯಾಸ ಕೂಡ ಗೊತ್ತಿಲ್ಲ. ತರುಣ ವೃದ್ಧರ ವ್ಯತ್ಯಾಸ ಗೊತ್ತಿಲ್ಲ. ಹೇಗೆ ಸ್ವೈರಿಣಿ ಸಂಪತ್ತಿಯನ್ನೊಂದನ್ನೇ ಗಮನಿಸಿಕೊಂಡು ಹೋಗ್ತಾಳೆ ಹಾಗೆ ಮಾಡ್ತೀಯ ಅನ್ನುವ ಧ್ವನಿಯನ್ನು ಇಟ್ಟು ಈ ಪದ್ಯವನ್ನು ಹೇಳ್ತಾನೆ. ಇಲ್ಲೆಲ್ಲ ಈ ಕವಿಗೆ ದೊಡ್ಡ ಸ್ಫೂರ್ತಿ ಮಹಾಕವಿ ಬಾಣಭಟ್ಟನ ಕಾದಂಬರಿಯಲ್ಲಿ ಶುಕರಾಸೋಪದೇಶದಲ್ಲಿ ಬರುವ ಲಕ್ಷ್ಮಿ ಉಪಾಲಂಭ. ಲಕ್ಷ್ಮಿಯನ್ನ ಬಹಳ ಚೆನ್ನಾಗಿ ಕವಿತಾಮಯವಾಗಿ ಬೈತಾನೆ. ಅವನಂತೆ ಬೈದವರು ಯಾರೂ ಇಲ್ಲ. ನೋಡಬೇಕು ಅಂದರೆ ಕನ್ನಡದಲ್ಲಿ ನಾಗವರ್ಮ. ಅದು ಬಿಟ್ಟರೆ ಗದ್ಯದಲ್ಲಿ ಬನ್ನಂಜಿಯವರು ಬರೆದರು. ಆದರೆ ಬನ್ನಂಜಿಯವರು ಅಲ್ಲಿರುವ ಅನರ್ಘಭಾಸ್ವರವಾದ ಶ್ಲೇಷಗಳನ್ನೆಲ್ಲ ಬಿಟ್ಟೇ ಬಿಟ್ರು. ಬಾಣಭಟ್ಟ ಯಾರ ಅನುವಾದಕ್ಕೂ ಸಿಗೋಲ್ಲ. ಒಬ್ಬ ಜಯದೇವ, ಒಬ್ಬ ಶ್ರೀಹರ್ಷ, ಅಂದರೆ ನೈಷಧೀಯ ಚರಿತ ಬರೆದ ಶ್ರೀಹರ್ಷ, ಬಾಣಭಟ್ಟ ಯಾವ ಅನುವಾದಕನಿಗೂ ಸಿಗದೆ ಮಿಂಚಿ ಮಾಯವಾಗುತ್ತಾನೆ. ದೇಶ ಭಾಷೆಗಳಲ್ಲಿಯೇ ಆ ಸ್ಥಿತಿ. ಮಹತ್ಕೃತಿ ಮಹಾಕಲೆ ಇನ್ನೊಂದು ಮಾಧ್ಯಮಕ್ಕೆ ಅಳವಡೋದೇ ಇಲ್ಲ. ಆ ರೀತಿಯಾದದ್ದು. ಅತ್ಯುತ್ತಮವಾದ ಕಾದಂಬರಿಯನ್ನು ಸಿನಿಮಾ ಮಾಡೋಕ್ಕಾಗೋಲ್ಲ. ಅತ್ಯುತ್ತಮವಾದ ಹಾಡನ್ನು ಡಾನ್ಸ್ ಮಾಡೋಕ್ಕಾಗೋಲ್ಲ. ಅತ್ಯುತ್ತಮವಾದ ಡಾನ್ಸನ್ನು ಚಿತ್ರದಲ್ಲಿ ಸೆರೆ ಹಿಡಿದು ಇಟ್ಕೊಳ್ಳೋಕ್ಕೆ ಆಗೋಲ್ಲ. ಈ ರೀತಿಯಾಗಿ ಮುಂದೆ ಮತ್ತೂ ಬೈತಾನೆ ನೋಡಿ. ಇರಿಸುವೆ ತಂದೆ ಮಕ್ಕಳಂ, ಇರಿಸುವೈ ಸೋದರರ್ಕಳಂ, ತಮ್ಮೊಳ್ ತಳ್ತು ಇರಿಸುವೈ ಗುರು ಶಿಷ್ಯರಂ. ಎಲೈ ಲಕ್ಷ್ಮೀ ತಂದೆ ಮಕ್ಕಳಂ ಇರಿಸುವೆ, ಸೋದರರ್ಕಳಂ ತಮ್ಮೊಳ್ ಇರಿಸುವೆ, ತೊಲ್ತು ಇರಿಸುವೆ ಗುರು ಶಿಷ್ಯರೋ. ಅರಗುಲಿಗೆ ನಿನ್ನಿಂ ನಿಕೃಷ್ಟರಾದರುಂ ಒಳರೆ. ಎಂಥ ರಾಗ ಮಾಂಡ್, ಅದ್ಭುತವಾದ ರಾಗ. ಇದನ್ನ ಛೋಟಾ ಮೋಟಾ ರಾಗ, ಲವಾಜಮೆಗೆ ಅಲ್ಲಿ ಇಲ್ಲಿ ಮಸಾಲೆಯಾಗಿ ಬರುವಂಥ ರಾಗ ಅಂತ ಉಪೇಕ್ಷೆ ಮಾಡ್ತಾರೆ. ನಮಗಿಂಥ ರಾಗಗಳೇ ಸಾಕಪ್ಪ, ತೋಡಿ ಭೈರವಿ ಯಾರಾದರೂ ಹಾಡ್ಕೊಂಡು ಹೋಗಲಿ ಅಂತ ಅನ್ಸ್ಬಿಡುತ್ತೆ ಎಷ್ಟೋ ಬಾರಿ. ಯಾಕೆಂದರೆ ಒಂದು ಹಮ್ಮಿಂಗ್ ಬರ್ಡ್, ಹನಿ ಬರ್ಡ್ ಅಂತೆಲ್ಲ ಮುಷ್ಟಿಯೊಳಗೆ ಅಡಗತಕ್ಕಂಥ ಪಕ್ಷಿಗಳು. ಆದರೆ ಅವು ಗಿಡಗ ನವಿಲುಗಳಿಗಿಂತ ಕೆಲವೊಮ್ಮೆ ಸೊಗಸು ಅಂತ ಅನಿಸ್ಬಿಡುತ್ತೆ. DVG ಅವರು ಹೇಳ್ತಾ ಇದ್ರು, ಹಾಳಾದ್ದು ಚರಂಡಿ ಪಕ್ಕದ ಬೋಂಡಾಗಿರುವ ರುಚಿ ಇನ್ಯಾವ ವೈದಿಕ ಸಮಾರಾಧನೆಗೂ ಬರೋಲ್ಲ ಅಂತ. ರುಚಿ ಗುಣಕ್ಕೆ ಮತ್ಸರವೇ, ಏನು ಮಾಡೋದು. ಮಾಂಡ್ ರಾಗ ಎಷ್ಟು ಸೊಗಸಾದ ರಾಗ. ಇನ್ನೂ ಒಂದು ಸ್ವಲ್ಪ ಹೊತ್ತು ಅವ್ರು ಹಾಡಬಾರದೆ ಅಂತ ಅನಿಸ್ತಾ ಇತ್ತು. ಗಂಗಮ್ಮನವರ ಈ ಒರಟತನ ಬಿಂಬಿಸುವ ಸಂದರ್ಭ ಬಂದಾಗ ಒರಟತನ ಬಿಂಬಿಸೋಕ್ಕೆ ಆಗುವಂತ ಶಕ್ತಿ ಎಲ್ಲಿಂದ ಬಂತು ಅಂದರೆ ಅವರ ಸಂಕೇತಿಗಳಾಗಿದ್ರಿಂದ ಅಂತ ನನಗೆ ಹೇಳಿತು. ಕಾವೇರಿ ತೀರದ ಅಗ್ರಹಾರದಲ್ಲಿ, ದಿವ್ಯ ಕ್ಷೇತ್ರಗಳಲ್ಲಿ ಯಥೇಷ್ಟವಾಗಿ ಸಂಗೀತ, ಸಾಹಿತ್ಯ, ತೊಂಡತನ, ಕೃಷಿಯಲ್ಲಿ ಮೆಂಡಾಗಿ ಬೆಳೆದವರು ಸಂಕೇತಿಗಳು. ಏನು ಮಾಡಿದ್ರು ಸಮೃದ್ಧಿ. ಒಂದು ಮರದ ತುಂಬ ಆಂಬಡಿಯನ್ನು ಎಲೆ ತುಂಬ ಹಾಕ್ತಾರೆ, ಬಾಯಿ ತುಂಬಾನು ಬೈತಾರೆ ಬೇಕಿದ್ರೆ. ಹಾಗಾಗಿ ಆ ನಿಗ್ರಹಾನುಗ್ರಹ ಸಾಮರ್ಥ್ಯ ಇದು ಗೊತ್ತಾಯಿತು ಅವರ ರಹಸ್ಯ. ಏನು ವೃಕ್ಷತೆ ತಂದ್ರು ಆ ಮಾಂಡ್ರಾಗಕ್ಕೆ, ಅದೇ ಸ್ವಲ್ಪ ನಾಚಿಕೊಳ್ಬೇಕು. ಆ ಥರ ಅಷ್ಟು ಸೊಗಸಾಗಿ ಮಾಡಿದ್ರು. ನೀನು ತಂದೆ ಮಕ್ಕಳನ್ನ ವಿರೋಧ ಮಾಡಿಸ್ತೀಯ, ಅಣ್ಣ ತಮ್ಮಂದರಲ್ಲಿ ವಿರೋಧ ಮಾಡಿಸ್ತೀಯ, ಗುರು ಶಿಷ್ಯರಲ್ಲಿ ವಿರೋಧ ಮಾಡಿಸ್ತೀಯ. ಲಕ್ಷ್ಮಿ, ಆ ಲಕ್ಷ್ಮಿ ಅಂದರೆ ಒಂದು ದುಡ್ಡು ಕಾಸು ಅಲ್ಲ, ಎಲ್ಲ ಬಗೆಯ ಸ್ಥಾನಮಾನಗಳ ಒಟ್ಟಂದದ ಸಾಧನೆ ಅಂತೀವಲ್ಲ, ಅಚೀವ್ಮೆಂಟ್, ಅಲ್ಲಿಯೇ ಲಕ್ಷ್ಮಿ ಇದ್ದಾಳೆ. ಗುರು ಶಿಷ್ಯರಲ್ಲಿ ಮತ್ಸರ ಬಂದರೆ ಯಾವ ಮಟ್ಟಕ್ಕೆ ಬರುತ್ತದೆ ನೋಡಿ. ಯಾವುದೋ ಬುದ್ಧ ಜಾತಕ ಕಥೆಗಳಲ್ಲಿ ಬರುತ್ತದೆ ಗುಟ್ಟಿಲ ಮೂಸಿಲ ಅಂತ. ಗುಟ್ಟಿಲ ಅಂತ ಒಬ್ಬ ವೈಣಿಕ ಇದ್ದ, ಅವನು ಬೋಧಿಸತ್ವ. ಅವನ ಶಿಷ್ಯ ಮೂಸಿಲ ಅಂತ. ಅವನು ತುಂಬ ಗುರುವಿನ ಮೇಲೆ ಅಸೂಯೆ ಮಾಡಿಕೊಂಡು ಗುತ್ತಿಲ ಅಂತ ಕೂಡ ಅವನನ್ನು ಹೇಳ್ತಾರೆ. ವೀಣಾವಾದನದಲ್ಲಿ ಅವನನ್ನು ಸೋಲಿಸ್ತೀನಿ ಅಂತ ಹೇಳಿ, ಗುರುವಿಗಿಂತ ಮಿಂಚ್ತೀನಿ ಅಂತ ಹೇಳಿ ಅವನು ಬಂದು ಕಡೆಗೆ ತಾನಲ್ಲಿ ಸ್ಪರ್ಧೆಯಲ್ಲಿ ಸೋತು ಬಿಡ್ತೀನೋ ಅಂತ ಗುರುವಿನ ವೀಣಾ ತಂತ್ರಿಗಳನ್ನು ಗುಟ್ಟಾಗಿ ಕತ್ತರಿಸಿಟ್ಟಿದ್ದಂತೆ. ಇವನು ಮೀಟ್ತಾ ಇದ್ದಂತೆ ವೀಣೆಯ ತಂತಿ ಹೋದಾಗ ಕಿತ್ತು ಹೋದ ತಂತಿಯೊಳಗೇನೆ ಅವನು ನಾದವನ್ನು ತರೋಕ್ಕೆ ಆರಂಭ ಮಾಡಿ ಗುರು ನುಡಿಸಿ ಗೆದ್ದನಂತೆ. ಶಿಷ್ಯನಿಗೆ ನಾಚಿಕೆಯಾಗಿ ಹೇಳ ಹೆಸರಲ್ಲದಂತೆ ತಲೆ ಎತ್ತಲಾಗದಂತೆ ದೂರ ಹೋದ ಅಂತ. ಸುಮಾರು ಕ್ರಿಸ್ತಪೂರ್ವದ ಜಾತಕ ಕಥೆಗಳಿಂದ ಮೊದಲುಗೊಂಡು ಈಚಿನ ಕಾಲದವರೆಗೂ ಗುರು ಶಿಷ್ಯರ ಕೋಲಾಹಲ ಕಲಹಗಳು ಇದ್ದೇ ಇವೆ. ತಂದೆ ಮಕ್ಕಳು ಹೇಗಾಡ್ತಾರೆ ಅಂತ ನಮಗೆ ಪತ್ರಿಕೆಯೇ ಕೊಡ್ತಾ ಇದೆ. ಉತ್ತರ ಪ್ರದೇಶ ಸಾಲದೆ, ಮಹಾಭಾರತ ನಡೆದ ಜಾಗ. ಇನ್ನು ಸೋದರರು
ಯಾವ ಥರ ಮಾಡ್ತಾರೆ ಅಂತ ಎಷ್ಟೆಷ್ಟೋ ಕಡೆಗಳಲ್ಲಿ ನಾವು ನೋಡಿದ್ದೀವಿ. ಮಹಾಭಾರತದಲ್ಲಿಯೇ ಇದೆಯಲ್ಲ ಆ ಸನ್ನಿವೇಶ. ಹೀಗೆ ಯಾರನ್ನೂ ನೀನು ಬಿಡದೆ ಮಾತ್ಸರ್ಯಕ್ಕೆ ಒಳಪಡಿಸ್ತೀಯ ಅಂತ ಹೇಳಿ, ಮಲಿನರನೆ ಪೊರ್ದುವೈ ನಿರ್ಮಲರತ್ತಲ್ ಪೊರ್ದಲೊಲ್ಲೆ ನೀಂ ಕನ್ನಡಿಯೋಳ್ ಜಲಮಿರ್ಪ ದೆಸೆಯೊಳಿಂದ ಕಿಲುಪುಗೊಂಡಿದ್ದ ದಸೆಯೊಳ್ ಇರ್ದುದಲ್ತೆ ಪೇಳ್ಗುಂ. ನೀನು ಕನ್ನಡಿಯ ಮೇಲಿನ ನೀರು ಕನ್ನಡಿಯನ್ನು ಕಿಲುಬಿಸುವ ಹಾಗೆ ಮಾಡ್ತೀಯ, ನೀನು ಮಲಿನನ್ನೇ ಇಷ್ಟಪಡ್ತೀಯ ಅಂತ. ರನ್ನನ ಕಾಲದಲ್ಲಿ ಬೆಲ್ಜಿಯಂ ಗ್ಲಾಸ್ ಕನ್ನಡಿಗಳು ಬಂದಿರಲಿಲ್ಲ. ಕಂಚಿನ ಹಲಿಗೆಯನ್ನು ನುಣುಪಾಗಿಸಿ ಬಳಸ್ತಾ ಇದ್ರು. ಆ ಪಾತ್ರಗಳ ಮೇಲೆ ನೀರು ಬಿದ್ದರೆ ಅದು ಹಾಗೆ ಕರೆಯಾಗಿ ಅದು ಅಲ್ಲಿ ಕಪ್ಪಾಗ್ತಾ ಇತ್ತು. ಆ ಒಂದು ಹೋಲಿಕೆಯನ್ನು ಬಳಸ್ಕೊಂಡಿದ್ದಾನೆ. ಅದರಿಂದಲೇ ಈ ಸ್ಫಟಿಕ ಮಣಿಗಳಿಂದ, ಅಂದರೆ ಕ್ವಾರ್ಡ್ಸ್ ಸ್ಲ್ಯಾಬ್ಸ್ ಅಂತೀವಲ್ಲ, ಸ್ಫಟಿಕದ ಹಲಿಗೆಗಳನ್ನು ಇಟ್ಟರೆ ಅದು ಕಿಲುಬೋದಿಲ್ಲ ಅಂತ ಹಾಗೆ ಮಾಡಿದ್ದನ್ನು ಮಣಿದರ್ಪಣ ಅಂತಿದ್ದು. ಅದಕ್ಕೆ ಶಬ್ದ ಮಣಿದರ್ಪಣ ಅಂತೆಲ್ಲ ಬಂದದ್ದು. ಮಣಿದರ್ಪಣ ಅಂದರೆ ಅದು ಕಿಲುಬಿನ ಸೋಂಕಿಲ್ಲದೆ ಇರತಕ್ಕಂಥದ್ದು ಅಂತ. ನೀನು ಕಿಲುಬುಗನ್ನಡಿ ಮಾಡಿಸ್ತೀಯ ಅಂತ. ವಾಲ್ಮೀಕಿ ನಿಶ್ವಾಸಾಂಧ ಅಂತ ಹೇಳಿದ್ದು. ಉಸಿರಿನಿಂದ ಕುರುಡುಗನ್ನಡಿ ಆದಂತೆ ಚಂದ್ರ ಅಂತ. ಇಲ್ಲಿ ಕಿಲುಬುಗನ್ನಡಿಯನ್ನು ಹಲವು ಕಡೆ ಕನ್ನಡ ಕವಿಗಳು ತೆಗೆದುಕೊಳ್ತಾರೆ. ಹೀಗೆಲ್ಲ ಬೈದಾಗ ಪಾಪ ಅವಳು ಏನೂ ಮಾಡೋಕ್ಕಾಗದೆ ತತ್ತರಿಸಿ ಹೋಗ್ತಾಳೆ. ಎಂದು ಅಶ್ವತ್ಥಾಮಂ ಉದ್ದಾಮ ಕೋಪಾಟೋಪಬದ್ಧ ಭ್ರುಕುಟಿಯುಂ ತರಳ ತಾಮ್ರಲೋಚನುಂ ಆಗೇ ಅತ್ತಲ್ ಅಸುರಾರಿ ಬೆರಸಿರಂ ಅತ್ತಲ್ ಅಸುರಾರಿ ಬೆಸಸಿದಂ ಇತ್ತಲ್ ರುದ್ರಾವತಾರಂ ಎಳೆದೊಯ್ರಪಂ ಇಂದು ಅತ್ತ ಪುಲಿ ಇತ್ತದರಿ ಎಂದೋ ಅತ್ತ ಇತ್ತ ಅಡಿಗಿಡದೆ ಲಕ್ಷ್ಮೀ ತಳವೆಳಗಾದಳ್. ಕಾಳಿದಾಸ ಶೈಲಾಧಿರಾಜತನಯ ನಯಯೌನ ತಸ್ಥೌ ಅಂತ ಹೇಳ್ದ. ನಿಕ್ಷೇಪಣಾಯ ಪದಮುದ್ಧೃತ ಮುದ್ವಹಂತಿ ಶೈಲಾಧಿರಾಜತನಯ ನಯಯೌನ ತಸ್ಥೌ. ಶಿವ ಬ್ರಹ್ಮಚಾರಿ ರೂಪದಿಂದ ಬಂದು ಪಾರ್ವತಿಯ ಅಂತರಂಗ ಅರಿತು ಕೈ ಹಿಡಿದಾಗ ಅವಳಿಗೆ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ಹಿಂದೆ ಬರೋಕ್ಕಾಗ್ತಾ ಇಲ್ಲ. ಮಾರ್ಗಾಚಲ ವ್ಯತಿಕರಾ ಕುಲಿತೇವ ಸಿಂಧು ಅಂತ ನೇರವಾಗಿ ಹೋಗ್ತಾ ಇದ್ದ, ಉಕ್ಕೇರಿ ಬರ್ತಾ ಇದ್ದ ಪ್ರವಾಹದ ನದಿ ಎದುರಿಗೆ ಒಂದು ಧುತ್ತನೆ ಬೆಟ್ಟ ಅಡ್ಡ ಬಂದರೆ ಮುಂದೆ ಹಿಂದೆ ಹೋಗಲಾಗದೆ ಅಲ್ಲೇ ಸುಳಿಸುತ್ತುವಂತೆ ಆದಳು ಅಂತ. ಲಕ್ಷ್ಮಿಗೆ ಹೀಗಾಯಿತು. ಅದು ನೋಡಿದ್ರೆ ಪುರುಷೋತ್ತಮನ ಆಜ್ಞೆ, ಇದು ನೋಡಿದ್ರೆ ರುದ್ರಾವತಾರಿ ಅಂತ ಹೆಸರಾದ ಅಶ್ವತ್ಥಾಮನ ಆಜ್ಞೆ. ಇಲ್ಲೇ ಇರು, ನನ್ನ ಯಜಮಾನನ್ನ ಬಿಟ್ಟು ಹೋಗಬೇಡ ಅಂತಂತಿದ್ದಾನಲ್ಲ, ಏನು ಮಾಡುವುದು ಅಂತ ಗೊತ್ತಾಗದೆ ಹೊಯ್ದಾಡಿದಳು ಅಂತ. ಇದಷ್ಟು ಒಂದು ದೊಡ್ಡ ಪ್ರತೀಕ. ಮೆಟಫಾರಿಕಲ್ ಆಗಿ ಅವನು ಹೇಳ್ತಾ ಇದ್ದಾನೆ, ಲಕ್ಷ್ಮಿ ಬಂದದ್ದು ಹೋದದ್ದು ಅಲ್ಲ, ದುರ್ಯೋಧನನ ರಾಜ್ಯಲಕ್ಷ್ಮಿನ ಉಳಿಸೇ ಕೊಟ್ಟು ಬಿಡ್ತೀನಿ. ಅಶ್ವತ್ಥಾಮನ ಕಾತರವನ್ನು ಬಹಿರಂಗಕ್ಕೆ ಹೀಗೆ ಸಾಕ್ಷಾತ್ಕರಿಸಿದ್ದಾನೆ ಕವಿ. ನಾವು ತುಂಬ ರಿಯಲಿಸಮನ್ನು ಇಟ್ಟುಕೊಂಡ್ರೆ ಆಗುವ ಕೊರತೆ ಏನು ಅಂದರೆ ಇದು. ಕುವೆಂಪು ಅಂಥವರು ವಾಸ್ತವಕರಣಕ್ಕೆ ಬರದೆ ಪ್ರತಿಮಾಕರಣ ಮೆಟಫಾರಿಕಲ್ ಆಗಿ ಉಳಿದದ್ದರ ಸ್ವಾರಸ್ಯ ಇಂಥದ್ದು. ಈ ಅಲೌಕಿಕವನ್ನು ತಂದರೆ ಕಾವ್ಯದಲ್ಲಿ ಏನೆಲ್ಲ ಸೂಕ್ಷ್ಮತೆಗಳನ್ನು ತೋರಿಸಬಹುದು, ಅದು ವಾಸ್ತವದ ಒಂದು ಕಾದಂಬರಿಯಲ್ಲಿ ಸಾಧ್ಯವಿಲ್ಲ. ಅದರ ರುಚಿ, ಅದರ ಸೆಬ್ಬಿನೇ ಬೇರೆ, ಅದರ ಸ್ಟ್ರಕ್ಚರೇ ಬೇರೆ, ಆ ರೀತಿಯಾಗಿ ಇರ್ತಕ್ಕಂಥದ್ದು. ಪರ್ವದಂಥ ಕಾದಂಬರಿಯಲ್ಲಿ ಇಂಥದ್ದನ್ನು ತರೋಕ್ಕಾಗೋಲ್ಲ. ಅದಕ್ಕೆ ಅದರದೇ ಸ್ವಾರಸ್ಯ ಇರುತ್ತದೆ. ಹೀಗಾಗಿ ಇಲ್ಲಿ ಅಶ್ವತ್ಥಾಮನ ಅಂತರಂಗದ ಆಲೋಚನೆ ಬಹಿರಂಗದಲ್ಲಿ ಸಾಕಾರಗೊಳ್ಳತಕ್ಕಂಥದ್ದು. ಅಭಿನವ ಗುಪ್ತ, ಅಭಿನವ ಭಾರತಿ ನಾಟ್ಯಶಾಸ್ತ್ರ ವ್ಯಾಖ್ಯಾನದಲ್ಲಿ ಒಂದು ಕಡೆ ಹೇಳ್ತಾನೆ, ಒಂದು ಕೃತ್ಯ ರಾವಣ ಅಂತ ಒಂದು ನಾಟಕದಲ್ಲಿ ರಾವಣನಿಗೆ ಬ್ರಹ್ಮಾದಿಗಳು ಕೊಟ್ಟ ಶಾಪವೇ ಒಂದು ಸಾಕಾರವಾಗಿ ಬರುತ್ತದೆ ರಂಗಸ್ಥಳದಲ್ಲಿ. ಹೀಗೆಲ್ಲ ಕಲಾವಿದ ತನ್ನ ಪ್ರತಿಭಾಬಲದಿಂದ ಅಮೂರ್ತವನ್ನು ಮೂರ್ತವಾಗಿಸಬಲ್ಲ, ಮೂರ್ತವನ್ನು ಅಮೂರ್ತವಾಗಿಸಬಲ್ಲ. ಇಲ್ಲಿಯೇ ಪ್ರತಿಭಾ ಪಾರಮ್ಯ ಇರ್ತಕ್ಕಂಥದ್ದು. ಇದ್ದದ್ದನ್ನು ಇದ್ದಂಗೆ ಹೇಳಿದ್ರೆ ಅದು ಕಾವ್ಯ ಅಂತಾರ್ಯೆ. ವಾರ್ತಾಮೇನಾಂ ಪ್ರಚಕ್ಷತೆ ಅಂತ ಭಾಮಹ ಬೈತಾನೆ. ಇದು ನ್ಯೂಸ್ ಪೇಪರ್ ಅಷ್ಟೇನೆ, ಇನ್ನೇನು ಅಲ್ಲ ಅಂತ. ಹೀಗೆ ಸಾಂಕೇತಿಕತೆ ತುಂಬ ಮುಖ್ಯ. ಆ ಅಶ್ವತ್ಥಾಮ ಬಂದು ದುರ್ಯೋಧನನ್ನು ನೋಡ್ತಾನೆ. ರಾಜ್ಯಲಕ್ಷ್ಮಿಯನ್ನು ಸೇವೆ ಮಾಡು ಅಂತ ಹೇಳಿದವನು ಈ ಕಡೆ ತಿರುಗಿ ನೋಡ್ತಾನೆ. ಅಲ್ಲಿ ಮತ್ತೆ ಪಂಪ ಗದ್ಯದಲ್ಲಿ ಘೋಷಯಾತ್ರಾ ಪ್ರಕರಣದಲ್ಲಿ ಹೇಗೆ ಹಲ್ಲು ಮುರ್ಕೊಂಡು ಹಾವಿನಂತೆ ದುರ್ಯೋಧನ ಬಂದ ಅಂತ ಕವಿಯಾಗಿ ವರ್ಣಿಸಿದನೋ, ಕವಿ ಪ್ರೌಢೋಕ್ತಿಯಾಗಿ
ಇಲ್ಲಿಗ ಅಶ್ವತ್ಥಾಮನ ಬಾಯಲ್ಲಿ ರನ್ನ ಕವಿ ನಿಬದ್ಧ ಪ್ರೋಡೋಕ್ತಿ ರೂಪದಿಂದ ಒಂದು ಪದ್ಯ ಮಾಡಿಬಿಟ್ಟಿದ್ದಾನೆ. ಪಂಪನ ಗದ್ಯ ಅಶ್ವತ್ಥಾಮನಲ್ಲಿ ಕೆಲವೊಮ್ಮೆ ಪದ್ಯವಾಗುತ್ತದೆ, ಅಂಡ್ ಕೆಲವೊಮ್ಮೆ ಪಂಪನ ಪದ್ಯ ಅಶ್ವತ್ಥಾಮನಲ್ಲಿ ಗದ್ಯವಾಗುತ್ತದೆ. ಏನೇನೆಲ್ಲ ರೀತಿಯಲ್ಲಿ ಅವನಿಂದ ತೆಗೆದುಕೊಂಡಿದ್ದಾನೆ ಅಂದರೆ ತುಂಬ ತುಂಬ ದೊಡ್ಡ ಕೆಲಸ ಅದು. ನೋಡಿ ಆ ಪದ್ಯ. ಕುಳಿಕನ ಪಲ್ಗಳಂ ಉರಿಯೇ மோதிதர் ஆர் கடுப்பிந்த சிம்மமம் உளியிசி தாடயம் பிடிது கிழ்த்தவர் ஆர் மதஹஸ்தியம் பயங்கொளே ನೆಲಕೆ ಇಕ್ಕಿ ಕೋಡೆರಡುಮಂ ಕುಸಿಯೊತ್ತಿದರಾರ್ ಸುರಾದ್ರಿ ನಿಶ್ಚಳ ನಿಬಿಡೋರು ಮಂಡಲಮನ್ ಆರ್ ಉಡಿದರ್ ಪಣಿರಾಜಕೇತನ ಎಂದಾಯ ಸಂಬಟ್ಟು ಕಾಲ ಮೇಲೆ ಕವಿದು ಬೀಳ್ದು ತನ್ನ ಮೇಲುದರ ಸರಂಗಿನಿಂದ ಆತನ ತಲೆಯ ಮೇಲೆ ಕೆದರಿದ್ದ ಭೀಮಸೇನನ ಚರಣರಜಮಂ ತೊಳೆದು ಅಯ್ಯೋ, ಮಹಾಸರ್ಪರಾಜ ಕುಳಿಕ, ಶಂಖ, ತಕ್ಷಕ, ಪುಂಡರೀಕ, ಶೇಷ, ಅನಂತ, ವಾಸುಕಿ ಇವರೆಲ್ಲ ಮಹಾಸರ್ಪಗಳು. ಕದ್ರು ಮತ್ತೆ ಸುರಸೆ ಇಬ್ಬರು ಸರ್ಪ ಮಾತೆಯರು. ಆ ಸರ್ಪ ಮಾತೆಯರಲ್ಲಿ ಸಾಧು ಸರ್ಪಗಳೆಲ್ಲ ಸುರಸ ಸಂಭೂತರು, ದುಷ್ಟ ಸರ್ಪಗಳೆಲ್ಲ ಹೆಚ್ಚಾಗಿ ಕದ್ರೋತ್ಪನ್ನರು ಅಂತ ಉಂಟು. ಆ ಕುಳಿಕನ ಕದ್ರುವಿನ ಮಗ ಅವನು, ಭಯಂಕರವಾದ ಸರ್ಪ. ಅವನ ವಿಷದಂಷ್ಟ್ರಾಳಿಯನ್ನು ಯಾರು ಮುಳಿಯ ಮೋದಿದರ, ಯಾರು ಜಜ್ಜಿ ಮುರಿದರು, ಕಿತ್ತರು, ಕಡುಪಿಂದೆ ಸಿಂಹಮಂ ಉಳಿಯಿಸಿ ದಾಡಿಯಂ ಪಿಡಿದು ಕಿಳ್ತವರ, ಕೋಪದ ಸಿಂಹದ ದಾಡಿಯನ್ನ ಯಾರು ಕಿತ್ತವರು, ಯಾರು ಮಾಡಿದ್ದು ಅಂತ ಮುದ್ರಾಕ್ಷಸದಲ್ಲಿ ಬರುತ್ತದಲ್ಲ. ಜೃಂಭಾ ವಿದಾರಿತ ಸಿಂಹ, ಆಕಳಿಸ್ತಾ ಇರತಕ್ಕಂಥ ಸಿಂಹದ ಕೋರೆ ಹಲ್ಲನ್ನು ಕೀಳುವಂತೆ ಯಾರು ಚಂದ್ರಗುಪ್ತನಿಗೆ ಚಾಲೆಂಜ್ ಮಾಡೋರು ಅಂತ ಹೇಳಿಕೊಂಡೇ ಚಾಣಕ್ಯ ಪ್ರಾವೇಶಿಕಿ ಧ್ರುವ, ಅವನ ಪ್ರವೇಶವೇ ಆ ಹಾಡಿಂದ ಆರಂಭವಾಗುತ್ತದೆ. ಹಾಗೆ ಮದಹಸ್ತಿಯಂ ಭಯಂಗುಳೆ ನೆಲಕಿಕ್ಕಿ ಕೋಡೆರಡುಮಂ ಕುಸಿಯದೊತ್ತಿದರಾರ್, ಮತ್ತ ಗಜೇಂದ್ರನ ದಾಡೆಗಳನ್ನು ನೆಲಕ್ಕೆ ಬಗ್ಗಿಸಿ ಕಿತ್ತವರು ಯಾರು. ಇಲ್ಲಿ ಮತ್ತೆ ನೋಡಿ, ಸರ್ಪದಂಷ್ಟ್ರೆ, ಸಿಂಹದಂಷ್ಟ್ರೆ ಮತ್ತು ಮತ್ತೇಬದಂಷ್ಟ್ರೆ ಎಲ್ಲವೂ ಕೂಡ ಕೋರೆ ಹಲ್ಲುಗಳೇ, ಎಲ್ಲವೂ ದಾಡೆಗಳೇ. ಅದನ್ನೇ ಕಿತ್ತಿದ್ದು ಅಂದರೆ ಶೃಂಗಭಂಗ ಮಾಡೋದು ಅಂತಾರಲ್ಲ, ಕೊಂಬು ಮುರಿಯೋದು, ಅದು ಮಾನಹಾನಿ. ಅಂಥದ್ದು ಮಾಡಿದವರು ಯಾರು? ಸುರಾದ್ರಿ ನಿಶ್ಚಳ ನಿಬಿಡೋರು ಮಂಡಲಮನಾರುಡಿದರ್, ಮೇರುವಿನ ಶಿಖರದಂತೆ ಇದ್ದ ನಿನ್ನ ಬಂಗಾರದ ಬಣ್ಣದ ತೊಡೆಗಳನ್ನು ಮುರಿದವರು ಯಾರು? ಫಣಿರಾಜಕೇತನ ಅಂತ ಗೊತ್ತು, ಭೀಮ ಅಂತ. ಹಾಗಂತಂದ್ರೆ ಕಾವ್ಯ ಸ್ವಾರಸ್ಯ ಇಲ್ಲ. ಇವನು ಮರುಗ್ತಾ ಇದ್ದಾನೆ ಅನ್ನುವ ತಾತ್ಪರ್ಯ ಅಲ್ಲಿರ್ತಕ್ಕಂಥದ್ದು. ಆ ಸಂಕಟಪಟ್ಟು ಭೀಮಸೇನನ ವಾಮಾಂಘ್ರಿಯಿಂದ ಧೂಳಿ ಧೂಸರವಾದ ಅವನ ಶಿರಸ್ಸನ್ನು ಉತ್ತರೀಯದಿಂದ ಒರೆಸ್ತಾನೆ. ಆ ಬಾಡಿ ಲ್ಯಾಂಗ್ವೇಜ್ನ ಹೇಳುವಲ್ಲಿ ಕಾವ್ಯ ಬರುತ್ತದೆ. ಈ ಸಣ್ಣ ಪುಟ್ಟ ಅಂಶಗಳನ್ನು ಗಮನ ಇಟ್ಟಾಗಲೇ ಕಾವ್ಯ ಬರತಕ್ಕಂಥದ್ದು. ಪ್ರಸಿದ್ಧರಾದ ಕಲಾವಿದರು, ನಾಟಕದ ರತ್ನಾವಳಿ ನಾಟಕ ಕಂಪನಿಯ ವರದಾಚಾರ್ಯರು, ನರಸಿಂಹಾವರ್ಭಾವ ಆದಾಗ ಹಿರಣ್ಯಕಶಿಪುವಿನ ಪಾತ್ರ ಮಾಡುವವರು ಸರಕ್ಕನೆ ಪ್ರಹ್ಲಾದನ್ನ ತಮ್ಮ ಹಿಂದೆ ಎಳ್ಕೊಂಡು ಬಿಡ್ತಾ ಇದ್ದಂತೆ. ಅವನನ್ನು ಕೊಲ್ಲೋದಕ್ಕೆ ವಿಷ ಏನು, ಬೆಂಕಿ ಏನು, ನೀರೇನು, ಬೆಟ್ಟ ಏನು ಎಲ್ಲ ಮಾಡಿದವರು ಈಗ ಎದುರಿಗೆ ಉಗ್ರೋಗ್ರವಾಗಿ ಯಾವುದೋ ವಿಕೃತ ಜಂತು ಬಂತು ಅಂದರೆ ಮಗುನ ಏನು ಮಾಡಿಬಿಡುತ್ತೋ ಅಂತ ತನ್ನ ಹಿಂದೆ ಎಳ್ಕೊಂಡಿದ್ದು. ಆ ಕ್ಷಣದಲ್ಲಿ ತಂದೆಯ ಪ್ರೀತಿ ಅಂತ ತೋರಿಸ್ತಕ್ಕಂಥದ್ದು. ಈ ಸೈಡ್ ಲೈಟ್ಸ್, ಅದೇ ಹೈಲೈಟ್ಸ್ ಮಹಾಕಾವ್ಯದ್ದು. ಅದು ಬಿಟ್ಟರೆ ಕಾವ್ಯದ್ದೇನು ಸೊಗಸಿದೆ. ಕವಿ ಇಂಥದ್ದಕ್ಕಾಗಿ ನಮ್ಮನ್ನು ಉಳಿಸಿಕೊಡ್ತಾನೆ. ಆಮೇಲೆ ಗೋಳಾಡಿ ದುಃಖ ಪಡ್ತಾನೆ. ಸ್ಥಿರ ಮೂಲ ಪತ್ರ ಶತಖರ ಕರ ಶಾಖಂ ದ್ವಿಜ ವಿಲಾಸ ಸುಖದಂ ಕುರುಭೂವರನು ಎಂದು ಎಸೆದಿದ್ದ ಮಹಾತರೋ ಸ್ಥಿರ ಮೂಲ ಪತ್ರ ಶತಖರ ಕರ ಶಾಖಂ ದ್ವಿಜ ವಿಲಾಸ ಸುಖದಂ ಕುರುಭೂವರನು ಎಂದು ಎಸೆದಿದ್ದ
ಮಹಾತರು ಕೆಡೆದುದು ಭೀಮ ಗಜದ ಚರಣಾಹತಿಂ ಮಹಾತರೋ ಕುರುಭೂವರನೆಂದೆತೆದಿದ್ದ ಆ ಮಹಾತರೋ ಭೀಮ ಗಜದ ಚರಣಾಹತಿಂ ಕೆಡೆದುದು. ಸಕಲ ದೇಶಾಧಿಪತಿ ಪರದೇಶಿಯಾದಿಯಲ್ಲ ಅಂತ ದೇಶರಾಗದಲ್ಲಿ ಹಾಡ್ತಿದ್ದಾರೆ. ಇದೊಂದು ಸಾವಯವ ಶ್ಲಿಷ್ಟ ರೂಪಕಾಲಂಕಾರ. ಶ್ಲೇಷ ಸೇರಿಕೊಂಡು ರೂಪಕವಾಗಿ ಅದು ಎಲ್ಲ ವಿವರಗಳಲ್ಲಿ ಪೂರ್ಣವಾಗಿ ಅದು ಪರಂಪರಿತ ರೂಪಕ ಅಥವಾ ಸಾವಯವ ರೂಪಕಾಲಂಕಾರ ಅಂತ ಅಲಂಕಾರಿಕರು ಹೇಳ್ತಾರೆ. ಸ್ಥಿರಮೂಲ ಪತ್ರ ಶತಕರ ಕರ ಶಾಖಂ ದ್ವಿಜ ವಿಲಾಸ ಸುಖದಂ ಕುರು ಭೂವರನ್ ಎಂದು ಎಸೆದಿದ್ದ ಮಹಾತರು ಕೆಡೆದುದು ಭೀಮ ಗಜದ ಚರಣಾಹತಿಯಂ. ಭೀಮ ಗಜ, ಭೀಮ ಅನ್ನುವ ಗಜ, ಭೀಮಾಕಾರೋಯಂ ಗಜ, ಭಯಂಕರವಾದಂಥ ಆನೆ ಅಂತ ಎರಡೂ ಅರ್ಥ ಶ್ಲೇಷ ಬರುತ್ತದೆ. ಮತ್ತೆ ಕುರುಭೂವರ, ಕುರುಭೂಮಿಯಲ್ಲಿ ಶ್ರೇಷ್ಠವಾದದ್ದು ಅಂತ ಒಂದು. ಕುರುಭೂವರ ಅಂದರೆ ಕುರುಭೂಮಿಗೆ ವರನಾಗಿ ಬಂದ, ಸ್ವಾಮಿಯಾಗಿ ಬಂದ ದುರ್ಯೋಧನ. ಅವನೆಂಬ ಮರವನ್ನ ಅದು 100 ಕೊಂಬೆಗಳಿಂದ ರಂಜಿಸ್ತಾ ಇದ್ದ ಶಾಖಿ ಅಂತಂದರೆ 100 ಕೊಂಬೆಗಳು ತಮ್ಮಂದಿರು ಅಂತ. ಮತ್ತು ಪತ್ರ ಎಷ್ಟು ಬೇಕಾದಷ್ಟು ಎಲೆ ಇತ್ತು. ಪತ್ರ ಅನ್ನೋದಕ್ಕೆ ಧ್ವಜ ಅಂತ ಕೂಡ ಅರ್ಥ ಉಂಟು. ಅಷ್ಟಷ್ಟು ಧ್ವಜ ಇದ್ದ ಸೇನೆಯನ್ನು ಉಳ್ಳಂಥವನು. ಧ್ವಜಿನಿ ಅಂದರೆ ಸೇನೆ, ಆ ರೀತಿಯಾದದ್ದು ಅರ್ಥನೂ ಬರ್ತದೆ. ದ್ವಿಜ ವಿಲಾಸ ಸುಖದಂ. ಎಷ್ಟೋ ಜನ ಬ್ರಾಹ್ಮಣರು ದುರ್ಯೋಧನ ಆಳ್ವಿಕೆಯಲ್ಲಿ ಚೆನ್ನಾಗಿದ್ರು. ಇದಕ್ಕೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಏಕೆಂದರೆ ಎಲ್ಲರೂ ಕೂಡ ಪೋಷಣೆ ಮಾಡ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾತಾಡೋರು. ಇಂಟೆಲೆಕ್ಚುಯಲ್ಸ್ ಆರ್ ಸ್ಲೇವ್ಸ್ ಟು ಆಲ್ ಪಾರ್ಟೀಸ್. ಇಫ್ ಬ್ರಾಹ್ಮಿನ್ಸ್ ಆರ್ ಇಂಟೆಲೆಕ್ಚುಯಲ್ಸ್, ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಎಲ್ಲರಿಗೂ ಬೇಕಾದವರು ಬೇಡವಾದವರು ಇದ್ದೇ ಇರ್ತಾರೆ. ಹಾಗಾಗಿ ಅವರವ್ರಿಗವ್ರವ್ರ ಆಶ್ರಯ ಕೊಡ್ತಾ ಇರ್ತಾರೆ. ಅದರೊಳಗೇನು ಆಶ್ಚರ್ಯವಲ್ಲ. ಚಾರ್ವಾಕ ಮೊದಲಾದಂಥ ಬ್ರಾಹ್ಮಣರು ದುರ್ಯೋಧನ ಆಶ್ರಯದಲ್ಲಿ ಇದ್ರು ಅಂತಲೂ ಮಹಾಭಾರತದಲ್ಲಿ ಬರುತ್ತದೆ. ಹೀಗಿದ್ದದ್ದು ಹೌದು. ಪಾಂಡವರ ಆಶ್ರಯದಲ್ಲಿ ಒಂದಷ್ಟು ಜನ ಇದ್ದರು. ರಾಜ ಸಕಲರಂಜಕನಾಗಬೇಕು, ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಅಲ್ಲ. ಹಾಗಿದ್ದ ಈ ಮರ, ದ್ವಿಜ ಅಂದರೆ ಪಕ್ಷಿಗಳು ಅಂತ ಕೂಡ ಅರ್ಥ ಉಂಟು. ಹಾಗಿದ್ದದ್ದು ಈಗ ಭೀಮ ಗಜದಿಂದಾಗಿ ಭೂಷಯನವಾಯಿತಲ್ಲ, ಭೂಷಾಯಿ ಆಯಿತಲ್ಲ ಅನ್ನುವ ದುಃಖ ಪಡ್ತಾನೆ. ಆಮೇಲೆ ಅವನು ವಸ್ತ್ರದಿಂದ ತಲೆಯನ್ನು ಒರೆಸಿದಾಗ ಅವನು ಹೇಳ್ತಾನೆ, ನೋಡಿ ಈ ಮಾತು ತುಂಬ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಮನಸ್ಸನ್ನು ಹಿಂಡತಕ್ಕಂಥದ್ದು. ಗುರುನಂದನ ಅರಿಚರಣ ಪಾಂಸು ಪತ್ತಿರೇ ಶರೀರಮಂ ತೊಡೆದು ಕಳೆದೆ ವಸ್ತ್ರಾಂಚಲದಿಂ ವಸ್ತ್ರಾಂಚಲದಿಂ ಅರಿಚರಣ ಪಾಂಸು ಪತ್ತಿರೆ ತೊಡೆದು ಕಳೆದೆ ಗುರುನಂದನ ನೀನ್ ಎನ್ನ ಈ ಪರಿಭವ ಪಾಂಸುವನ್ ಗುರುನಂದನ ನೀನ್ ಈ ಪರಿಭವ ಪಾಂಸುವನ್ ಅದು ಎಂತು ಪೇಳ್ ಕಳೆದ ಪೆಯೋ. ಇಷ್ಟು ದಿನದಲ್ಲಿ ರೀತಿಗೌಳ ರಾಗ ಬಂದೇ ಇರಲಿಲ್ಲ. ಸೊಗಸಾದ ರಾಗ. ಆನಂದ ಭೈರವಿ, ಮುಖಾರಿ, ರೀತಿಗೌಳ ಎಲ್ಲ ವಂಡರ್ಫುಲ್ ಕಸಿನ್ಸು. ನನಗೆ ಇದರೊಳಗೆ ರೀತಿಗೌಳ ತುಂಬಾ ಪ್ರಿಯವಾದ ಕಸಿನ್ನು. ಆ ದ್ವೈತಮು ಸುಖಮ, ದ್ವೈತಮು ಸುಖಮ ಅಂತ ತ್ಯಾಗರಾಜರು ಅದೆಷ್ಟು ಹೃದಯಂಗಮವಾಗಿ ಇದನ್ನು ಮಾಡ್ತಾರೆ. ಆ ಹೊಯ್ದಾಟವನ್ನು ಇಲ್ಲಿ ವ್ಯತಿರೇಕ ಅಲಂಕಾರದ ಪದ್ಯ. ನೀನು ವೈರಿಯ ಕಾಲು ಧೂಳನ್ನು ನನ್ನ ತಲೆಯಿಂದ ಒರೆಸದೆ, ಆದರೆ ಗುರುನಂದನ ಅಶ್ವತ್ಥಾಮ ಅವಮಾನದ ಧೂಳು ಹೃದಯವನ್ನು ಅಂಟಿಕೊಂಡು ಕೂತಿದೆಯಲ್ಲ, ಅದನ್ನು ಹೇಗೆ ಒರೆಸ್ತೀಯ ಅಂತ. ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ದುರ್ಯೋಧನ ಮತ್ತೊಬ್ಬರು ಯಾರ ಬಗ್ಗೆನೂ ನನಗೆ ಪರ್ಸನಲ್ ಆದ ಕಹಿಗಳು ಇಲ್ಲವೇ ಇಲ್ಲ ರೀ. ಕಾವ್ಯದಲ್ಲಿ ಪ್ರತಿ ಪಾತ್ರವೂ ನಮಗೆ ಆತ್ಮೀಯವಾದದ್ದು. ಬದುಕಿನಲ್ಲಿ ಇಂಥವ್ರು ಬಂದರೆ ಬೇಜಾರಾಗ್ಬೋದು,
ಕಾವ್ಯದಲ್ಲಿ ಬಂದರೆ ಆಗೋಲ್ಲ. ಯಾಕೆಂದರೆ ನಮ್ಮ ಅಂಶ ಅಲ್ಲಿದೆ. ನಮ್ಮೊಳಗಿನ ದುರ್ಯೋಧನ, ನಮ್ಮೊಳಗಿನ ನಾಜೂಕಯ್ಯ ಅಂತ ಒಂದು ನಾಟಕನೇ ಇದೆಯಲ್ಲ ಕನ್ನಡದಲ್ಲಿ. ನಮ್ಮ ಅಂತರಂಗದಲ್ಲಿ ಇವರೆಲ್ಲರೂ ಇದ್ದಾರೆ. ಹಾಗಲ್ಲವಾದರೆ ಈ ಸನ್ನಿವೇಶಗಳು ನಮಗೆ ಮನಸ್ಸಿಗೆ ಬರ್ತಾ ಇರಲಿಲ್ಲ. ಯಾವುದೋ ಏನೋ ಸಮಾಧಾನವನ್ನು ಯಾರೋ ಹೇಳ್ತಾರೆ, ಆದರೆ ಪರಿಹಾರವಾಗಿರೋಲ್ಲ. ಆ ಮಟ್ಟಕ್ಕೆ ಸಮಾಧಾನ ನಿಷ್ಫಲ. ಆದರೆ ಅದೂ ಮಾಡದೇ ಇದ್ರೆ ಮತ್ತೂ ತೊಂದರೆ ಆಗ್ತಾ ಇತ್ತು. ಸತ್ತಾಗ ಮನೆಯಲ್ಲಿ ಆತ್ಮೀಯರು ಯಾರ್ಯಾರೋ ಬಂದು ಸಮಾಧಾನ ಹೇಳ್ತಾರೆ, ಸತ್ತವರೇನು ಇದ್ದು ಬರೋಲ್ಲ. ಆದರೆ ಅವರು ಸಮಾಧಾನ ಹೇಳದೆ ಹೋಗಿದ್ರೆ ನಮಗೆ ಅಷ್ಟಾದರೂ ಸಾಂತ್ವ ಸಿಗ್ತಾ ಇತ್ತ ಅಂತ ನೋಡಿದಾಗ ಇವು ಬೇಕು. ವೈ ಫಾರ್ಮ್ಯಾಲಿಟೀಸ್ ಅಂತಾರೆ? ದೇ ಹ್ಯಾವ್ ದೇರ್ ಓನ್ ವ್ಯಾಲ್ಯೂಸ್, ದೇ ಹ್ಯಾವ್ ದೇರ್ ಓನ್ ಥಿಂಗ್ಸ್ ಟು ಅಚೀವ್. ಈ ಅರ್ಥದಲ್ಲಿ ಕಂಡಾಗ ದುರ್ಯೋಧನ ದುಃಖ ಪಡುವುದೂ ಸಹಜ. ಆದರೆ ಅಶ್ವತ್ಥಾಮ ಅದು ಮಾಡದೇ ಇದ್ದರೆ ತುಂಬ ಅನ್ಯಾಯವಾಗ್ತಾ ಇತ್ತು. ಈ ಹೃದಯ ಸ್ಪರ್ಶಿ ಸಂದರ್ಭವನ್ನು ಮಹಾಕವಿ ಕೊಡ್ತಾನೆ. ರಾಗದ್ವೇಷಾತಿರಿಕ್ತವಾಗಿ ಸಕಲ ಪಾತ್ರಗಳಲ್ಲಿ ಸಹಾನುಭೂತಿಯನ್ನು ಇಟ್ಟುಕೊಳ್ತಾನೆ. ಮಾಸ್ತಿಯಂಥವರ ದೃಷ್ಟಿ ಅದು. ಆಮೇಲೆ ನಿನಗೆ ನಾನು ಸಮಾಧಾನವನ್ನು ಮಾಡ್ತೀನಿ ಅಂತ ಒಂದು ಶಪಥವನ್ನೇ ತಂದಿಡ್ತಾನೆ. ಜೊತೆಗೆ ನೋಡಿ, ಅವನು ದುರ್ಯೋಧನನ ಕೊನೆಯಾಸೆ ನೆರವೇರಿಸುವ ಕೃತಜ್ಞತೆ, ಕೃತಾರ್ಥತೆ ತನ್ನದು ಅಂತ ಕೂಡ ಭಾವಿಸಿಕೊಳ್ತಾನೆ. ಇದುವಂ ನೋಡುವೆಂ ಇಂದುಂ ಎನ್ನ ಒಡಲೊಳ್ ಎನ್ನ ಈ ಪ್ರಾಣಂ ಉಳ್ಳನ್ನಂ ಇದುವಂ ಇನ್ನುಂ ನೋಡುವೆಂ ಓವದೆ ಕೌಂತೆಯರಂ ಇಕ್ಕಿ ಪಂದಲೆಗಳಂ ತಂದು ಎನ್ನ ಮುಂದೆ ಇಕ್ಕೂ ಇದುವಂ ಇನ್ನುಂ ನೋಡುವೆಂ ಕೂರದ ದಾಯಾದರ ಮಿಕ್ಕ ಪಂದಲೆಗಳಂ ಕಣ್ಣಾರೆ ಕಂಡು ಎನ್ನ ಚಿತ್ತದೊಳ್ ಒಂದುಂ ತೊದಳ್ ಇಲ್ಲದೆ ಎನ್ನ ಅಸುಗುಣಕ್ಕೆ ಉತ್ಕ್ರಾಂತಿಯಂ ಮಾಡುವೆಂ ಗುರುನಂದನ ಇದುವಂ ಇದುವಂ ಇನ್ನುಂ ನೋಡುವೆಂ. ನೋಡಿ, ತೊಡೆ ಮುರಿದುಕೊಂಡು ತಲೆ ಒದಿಸಿಕೊಂಡು ಇಷ್ಟೆಲ್ಲ ಆಗಿ ಬಂಧು ಬಾಂಧವರೆಲ್ಲ ಹೋಗಿದ್ದರು, ದ್ವೇಷ ಹೋಗಿಲ್ಲ. ತೃಷ್ಣೈಕಾ ತರುಣಾಯತೆ ಚ್ಯುತಾದಂತಹ ಸಿತಾಕೇಶಾಹ ಸ್ಖಲತ್ಪಾದ ಪದೇ ಪದೇ ಪ್ರಾಣಾಪಿ ಪರಂಯಾಂತಿ ತೃಷ್ಣೈಕಾ ತರುಣಾಯತೆ ಅಂತ. ಹಲ್ಲು ಬೀಳುತ್ತೆ, ತಲೆ ಬೆಳ್ಳಾಗುತ್ತೆ, ಕಣ್ಣು ಮಂಜಾಗುತ್ತದೆ, ಚರ್ಮ ಸುಕ್ಕಾಗುತ್ತದೆ, ವಯಸ್ಸಿನಿಂದ ಶರೀರ ಗಲಿತವಾಗುತ್ತದೆ. ಆದರೆ ಆಸೆ ಮಾತ್ರ ನಿತ್ಯ ಯೌವನದಲ್ಲಿರುತ್ತದೆ ಅಂತ ಅವನಿಗೆ ಆ ಸೇಡು ಆಸೆ ಎಷ್ಟಿದೆ. ಇದೊಂದು ಮಾಡು, ನಾನು ನೋಡ್ತೀನಿ, ಇದೊಂದು ಎನ್ನೊಡಲೊಳ್ ಎನ್ನೀ ಪ್ರಾಣ ಮುಳ್ಳನ್ನಂ ಓವದೆ, ನನ್ನ ಪ್ರಾಣ ಕುಡಿ ಪ್ರಾಣ, ಇನ್ನು ಕೊನೆ ಪ್ರಾಣ ಉಳಿಯೋವಾಗಲೇನೆ ಕೌಂತೆಯರನ್ ಇಕ್ಕಿ ಪಂದಲೆಗಳಂ ತಂದೆನ್ನ ಮುಂದಿಕ್ಕು. ಪಂದಲೆ ಅಂದರೆ ರಕ್ತದಿಂದ ಇನ್ನು ಹಸಿಯಾಗಿರೋ ತಲೆ ಅಂತ. ಫ್ರೆಶ್ ಚಾಪ್ಡ್ ಹೆಡ್ಸ್, ಹಸಿ ತಾಜಾ ತಲೆ ತಂದಿಡಬೇಕು. ಆಗ ನನಗೆ ಸಂತೋಷ ಆಯಿತು. ಕೌಂತೆಯರ ತಲೆಗಳನ್ನು ತಂದಿರು. ಕೂರದ ದಾಯಾದರ ಮಿಕ್ಕ ಪಂತಲೆಗಳಂ ಕಣ್ಣಾರೆ ಕಂಡು ಅವರ ನೆತ್ತರು ಬಸದು ಬೀಳ್ತಾ ಇರ್ತಕ್ಕಂಥ ತಲೆಗಳನ್ನು ನೋಡಿ ಕಂಡೆನ್ನ ಚಿತ್ತದೊಳೊಂದು ತೊದಳಿಲ್ಲದೆ, ನನಗೊಂದು ಸ್ವಲ್ಪ ಕಸಿವಿಸಿ ಆಗದೆ ಸುಗುಣಕ್ಕೆ ಉತ್ಕ್ರಾಂತಿಯನ್ನು ಮಾಡಬೇಕು. ಉತ್ಕ್ರಾಂತಿ ಅಂದರೆ ನಾನು ದೇಹ ಬಿಡ್ತೀನಿ, ಅದೊಂದು ಕೊನೆ ಆಸೆ ನಾನು ತೀರಿಸಿಬಿಡು ಅಂತಾನೆ. ಅಶ್ವತ್ಥಾಮ ಆಗಲಿ ಅಂತ ಹೊರಡ್ತಾನೆ. ಆ ಸೌಪ್ತಿಕ ಪರ್ವವನ್ನು ಚಿಟಿಕೆ ಚಪ್ರವಾಗಿ ಮಾಡಿ ಮುಗಿಸಿದ್ದಾನೆ ಕವಿ. ಅದರೊಳಗೆ ಒಂದಿಷ್ಟು ತಪ್ಪು ಮಾಡಿದ್ದಾನೆ, ಅದು ಬೇರೆ ಸಂಗತಿ. ಆದರೆ ಮುಂದೆ ಆ ತಲೆಗಳನ್ನು ತಂದು ಮುಂದೆ ಇಡ್ತಾನಲ್ಲ ದುರ್ಯೋಧನನ ಮುಂದೆ, ಆಗ ನೋಡಿ ಅಶ್ವತ್ಥಾಮನಿಗೆ ರಾತ್ರಿ ಅವಸರದಲ್ಲಿ ಮಾಡಿದವನು ಹಾಳು ಮಾಡಿದ್ದು ಹಾಳು ಅಂತ. ಅವನು ಬಲಿಷ್ಠನಾದರೂ ಹೇಳಿ ವಿದ್ಯೆಯನ್ನು ಕಲಿಯಬೇಕಾದಂತೆ ಕಲಿತವನಲ್ಲ, ಹಿಂಬಾಗ್ಲಿಂದ ಕಲಿತವನು. ಎಕ್ಸಾಮಿನೇಷನ್ ಸೆಂಟರಲ್ಲಿ ವ್ಯಾಲ್ಯೂಯೇಷನ್ನು ಟ್ಯಾಬ್ಲೇಷನ್ನಲ್ಲಿ ಪೇಪರ್ಗಳನ್ನು ಬದಲಾಯಿಸಿ ಮಾರ್ಕ್ಸನ್ನು ಹಾಕಿಸ್ಕೊಂಡು ರ್ಯಾಂಕನ್ನು ತಗೊಂಡಂಥ ನೀಚ ಥರದ ವಿದ್ಯಾರ್ಥಿಯ ರೀತಿ ವಿದ್ಯಾರ್ಥಿ. ಅವನು ವಿದ್ಯಾರ್ಥಿಯಲ್ಲ ಅಶ್ವತ್ಥಾಮ. ಹಾಗಾಗಿ ಅವನು ಜೀವಗಳನ್ನಾಗಿ ರಾತ್ರೋರಾತ್ರಿ ಕತ್ತರಿಸಿಕೊಂಡು ಬಂದಿದ್ದಾನೆ ತಲೆಗಳನ್ನು. ಅವನು ಪರ್ಸನಲ್ ಎನ್ಮಿಟಿ ಇತ್ತಲ್ಲ, ಅದನ್ನು ಸಾಧಿಸಿಕೊಂಡ. ಪಾಂಚಾಲರನ್ನು ಕೊಲ್ಲಬೇಕಾಗಿತ್ತು. ಶ್ರೀಮಂತರ ಮದುವೆ ಹಿಲಾಲಿನ ಬೆಳಕಲ್ಲಿ ಬಡವರು ಮುಂಜಿ ಮಾಡಿಕೊಂಡ್ರು ಅಂತ ಗಾದೆ ದಕ್ಷಿಣ ಕನ್ನಡದ ಕಡೆ. ಹಾಗೆ ಇವನು ದುರ್ಯೋಧನನ ಸೇಡನ್ನು ಹೀಗೆ ಮಾಡಿಸ್ಕೊಂಡ. ಮೂಲದಲ್ಲಿ ಬರುತ್ತದೆ, ಅವನು ಕೃತವರ್ಮ ಮತ್ತು ಈ ಕೃಪಾಚಾರ್ಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಕೃತವರ್ಮ ಪರವಾಗಿಲ್ಲ. ಇವರು ಮೂವರು ದುರ್ಯೋಧನ ಅರ್ಧ ಶರೀರಿ. ಈ ಮೂರೂವರೆ ಸೈನ್ಯಕ್ಕೆ ಸೇನಾಧಿಪತಿ ಅಂತ ಪಟ್ಟಾಭಿಷೇಕ ಮಾಡಿಸ್ಕೊಳ್ತಾನೆ.
ಚಟ್ಟಕ್ಕೆ ಇನ್ನೊಂದು ಕ್ಷಣ ಕಾಲಿಡುವಂಥ ದುರ್ಯೋಧನನ ಕೈನಲ್ಲಿ ಕೊನೆಯ ಸೇನಾಧಿಪತಿ ಅಂತ ಪಟ್ಟ ಮಾಡಿಸ್ಕೋತಾನೆ. ಚರಣ್ ಸಿಂಗ್ ಇದ್ನಲ್ಲ ಪ್ರಧಾನಮಂತ್ರಿಯಾಗಿ ಪಾರ್ಲಿಮೆಂಟನ್ನೇ ಫೇಸ್ ಮಾಡದೆ ಹಾಗೆ. ಅಂದರೆ ಇದನ್ನು ನಾವು ಗೇಲಿ ಮಾಡ್ತಾ ಇರೋದಲ್ಲ, ಮನುಷ್ಯನ ಆಸೆ ಹೇಗಿರುತ್ತೆ ಅಂತ. ಹೇಗಾದರೂ ನಾನು ಒಂದು ಅವಾರ್ಡ್ ತಗೊಂಡೆ ಅಂತ ಅನಿಸ್ಕೋಬೇಕು, ನಾನು ಆ ಸೀಟಲ್ಲಿ ಒಂದು ದಿವಸ ಕೂತಿದ್ದೆ ಅಂತ ಅನಿಸ್ಕೊಳ್ಬೇಕು, ಈ ಥರದ್ದೆಲ್ಲ ಇರುತ್ತದಲ್ಲ. ಹಾಗೆ ಅಶ್ವತ್ಥಾಮ ಮಾಡಿಕೊಂಡು ತನ್ನ ತಂದೆಯನ್ನು ಕೊಂದ ಪಾಂಚಾಲ ನರೇಂದ್ರ ನಂದನನಾದ ದುಷ್ಟದ್ಯುಮ್ನನ್ನು ಕೊಲ್ಲಬೇಕು ಅನ್ನುವ ಆಸೆಯಿಂದಾಗಿ ಅವನು ಹೋಗಿದ್ದು. ದುಷ್ಟದ್ಯುಮ್ನ, ಯುಧಾಮನ್ಯು, ಶಿಖಂಡಿ ಅವ್ರನ್ನೆಲ್ಲರನ್ನೂ, ಉತ್ತಮೌಜ ಎಲ್ಲರನ್ನೂ ಕೊಂದುಬಿಟ್ಟ. ಅದನ್ನು ಮಾಡ್ದ. ಅರೆ ಉಪಪಾಂಡವರ ತಲೆಯನ್ನು ಕತ್ತರಿಸಿಬಿಟ್ಟ. ಗೊತ್ತಾಗಲಿಲ್ಲ ಅವನಿಗೆ. ಮುಖ ಗಿಖ ಎಲ್ಲ ನೋಡೋದ್ರೊಳಗೆ ಭೀಮಾನೇ ಇದ್ದಲ್ಲಿ ಅವನು ಎದ್ದು ಬಿಟ್ಟು ತನ್ನನ್ನೇ ಕೊಂದರೆ ಗತಿ ಏನು ಅಂತ. ದಿಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ಎಕ್ಸಿಸ್ಟೆನ್ಸ್. ಹಾಗೆ ಮಾಡಿಕೊಂಡು ಎಂಥದ್ದು ಒಂದು 5 ತಲೆಯನ್ನು ತಂದು ಮುಂದೆ ಇಟ್ಟುಬಿಟ್ಟ. ಮಾಡು ಅಂದರೆ ಮಾಡದೆ ಅಂತ. ದುರ್ಯೋಧನನಿಗೆ ಕನಸು ಮನಸ್ಸಲ್ಲೂ ಇರುಳಿನಲ್ಲೂ ಕೂಡ ಗೊತ್ತು ಪಾಂಡವರು ಯಾರು ಅಂತ. ಅದರೊಳಗೂ ಭೀಮ ಅಂದರೆ ಗೊತ್ತು. ಅತ್ಯಂತ ರಮಣೀಯವಾದ ಪದ್ಯ. ಈ ಒಂದು ಪದ್ಯವೇ ಸಾಕು ನನ್ನನ್ನು ಶಾಶ್ವತ ಮಾಡುತ್ತದೆ. ಆ ಪದ್ಯ ನೋಡಿ ಎಂಥದ್ದು. ಎಂಬುದು ಅದಾವಗಹನಂ ಅಂತೆಗೈವೆಂ ಎಂದು ಪೂಣ್ದು ಹಸ್ತಿನಾಪುರಮಂ ಪೊಕ್ಕೋ ಪಾಂಡವರ ಶಂಕೆಯಿಂ ಉಪಪಾಂಡವರ ತಲೆಗಳಂ ಕೊಂಡು ತಳತಳನೆ ನೇಸರ್ ಮೂಡುವಾಗಳ್ ಬಂದು ಕೊಳ್ ಕೊಳ್ ನಿನ್ನ ನಚ್ಚಿನ ಪಾಂಡವರ ತಲೆಗಳಿವೆ ಎಂದು ಮುಂದಿಕ್ಕಿದೊಡೆ ತಲೆಗಳಂ ನೀಡುಂ ಭಾವಿಸಿ ನೋಡಿ. ಶುದ್ಧ ಧನ್ಯಾಸಿರಾಗ. ಪವನ ಜನ ಆಸ್ಯಂ ಅಲ್ತು ಇದು ಅವನ ಆನನಂ ಅಪ್ಪೊಡೆ ಮಟ್ಟಂ ಗಿರ್ದು ನೋಡುವುದೇ ಮರಿಯ ವಕ್ತ್ರಮನೆ ಪವನ ಜನಪ್ಪೊಡೆ ಮಟ್ಟಂ ಗಿರ್ದು ನೋಡುವುದೇ ಕೆಮ್ಮನೆ ಪೋಯ್ತು ಅರಿವಿಲ್ಲದೆ ಹಾಯ್ತು ಪಾಂಡವರ ಶಿರಂಗಳ್ ಅಲ್ಲವೋ ಅಲ್ಲವೋ ಇವೋ ಪಾಂಡವ ಸೂನುಗಳಪ್ಪ ಪಂಚ ಪಾಂಡವರ ಶಿರಂಗಳಂ ನೆರೆ ವಿಚಾರಿಸದೆ ಅಕ್ಕಟ ಅಕ್ಕಟ ಕೊಂಡು ಬರ್ಪುದೇ. ಚಕ್ರವಾಕರಾಗ, ವಿಷಾದದ ರಾಗ, ರಾತ್ರಿಯ ಚಕ್ರವಾಕದ ಗೋಳು. ಇನ್ನೂ ಹಗಲಾಗಿಲ್ಲ. ಪವನಜಾನಸ್ಯ ಮಲ್ತಿದು. ಇದು ಭೀಮನ ಮುಖ ಅಲ್ಲ. ಅದಾದೊಡೆ ಅದಪ್ಪೊಡೆ ಮಟ್ಟಮಿರ್ತು ನೋಳ್ಪುದೆ ಮದೀಯ ವಕ್ರಮನೆ. ತೆಪ್ಪಗೆ ನನ್ನ ಮುಖ ನೋಡುತ್ತದ. ದುರ್ಯೋಧನನ ಮುಖ ನೋಡಿದ ತಕ್ಷಣ ಕತ್ತರಿಸಿರುವ ಭೀಮನ ಮುಖ ಕೂಡ ಕಣ್ಣು ಕೆರಳಿಸಿ ಔಡು ಗಚ್ಚಿ ಪುಟ ಇಟ್ಟು ಹಾರಿ ದುರ್ಯೋಧನ ತಲೆಗೆ ಡಿಕ್ಕಿ ಹೊಡೆಯುತ್ತೆ. ಹಾಗಾಗಿ ಅವನಿಗೆ ಗೊತ್ತು. ನೋಡಿ, ನಮ್ಮ ಎದುರಾಳಿಗಳ ಶಕ್ತಿನ ನಾವು ಎಷ್ಟು ಬಹಿರಂಗದಲ್ಲಿ ಬೈತಿದ್ರು ಅವರ ಅಂತರಂಗದ ಶಕ್ತಿ ಎಷ್ಟು ಅಂತ ನಮ್ಮ ಅಂತರಂಗಕ್ಕೆ ಗೊತ್ತೇ ಇರುತ್ತೆ. ಅದರಿಂದಲೇ ನಾವು ಅವ್ರ ಜೊತೆ ಗಟ್ಟಿಯಾಗಿ ವ್ಯವಹಾರ ಮಾಡ್ತಾ ಇರ್ತೀವಿ. ವಿ ನೋ ವಾಟ್ ದೆ ವೈ, ಹೌ ದೆ ವೈ. ಹಾಗಾಗಿ ಕೆಮ್ಮನೆ ನೋಡ್ಪುದೇ ಪೋಯ್ತು ಅರಿವಿಲ್ಲದಾಯ್ತು. ಅಯ್ಯೋ ಪೆದ್ದ, ನಿನಗೆ ಗೊತ್ತೇ ಆಗಲಿಲ್ಲ. ಪಾಂಡವರ ಶಿರಂಗಳಲ್ತಿವು. ಪಾಂಡವ ಸೂನುಗಳಪ್ಪ ಪಂಚಪಾಂಡವರ ಶಿರಂಗಳ್. ಅಯ್ಯೋ, ನೆರೆ ವಿಚಾರಿಸದೆ ಅಕ್ಕಟ ಕೊಂದು ಬರ್ಪುದೆ. ಯಾರ್ದೋ ತಲೆಯನ್ನು ತಗೊಂಡು ಬಂದ್ಯಾ ಅಂತ. ಆದರೆ ಮೂಲದಲ್ಲಿ ಇಷ್ಟಾದರೂ ನೀನು ಮಾಡಿದೆಯಲ್ಲ, ನಿಮ್ಮಪ್ಪ ಮಾಡಲಿಲ್ಲ, ಕರ್ಣ ಮಾಡಲಿಲ್ಲ, ನಮ್ಮ ತಾತ ಮಾಡಲಿಲ್ಲ, ನನ್ನ ತಮ್ಮ ಮಾಡಲಿಲ್ಲ, ಒಂದಿಷ್ಟು ನೆಮ್ಮದಿಯಿಂದ ಸಾಯ್ತೀನಿ. ಅವ್ರಿಗಂತೂ ಪುತ್ರ ಶೋಕ ಒದಗಿಸದೆ, ಅವ್ರಿಗೆ ಉತ್ತರಾಧಿಕಾರಿಗಳಿಲ್ಲದೆ, ಉತ್ತರ ಕ್ರಿಯಾಧಿಕಾರಿಗಳು ಇಲ್ಲದೆ ಮಾಡದೆ ಅಂತ ಸಂತೋಷಪಟ್ಟು ದುರ್ಯೋಧನ ಸತ್ತ ಅಂತ. ಹಾಗೂ ಇರ್ತಾರೆ ಜನ, ಅದಿರುತ್ತೆ. ಇಲ್ಲಿ ಸ್ವಲ್ಪ ಉದಾತ್ತೀಕರಣದ ಪೂಸಿ ಹೊಡಿತಾ ಇದ್ದಾನೆ. ವ್ಯಾಸರಿಗೆ ಆ ಯಾವ ಪ್ರೊಟೆನ್ಷನ್ಸು ಇಲ್ಲ. ವ್ಯಾಸರು ಬರೀ ಕವಿ ಅಲ್ಲ, ಮಹಾಕವಿ ಅಲ್ಲ, ಋಷಿಕವಿ. ನಮ್ಮನ್ನು ಚರ್ಮಾನು ಸುಲಿಯೋ ಮಟ್ಟಿಗೆ ಬೆತ್ತಲೆ ಮಾಡಿಬಿಡ್ತಾನೆ. ಮುಂದೆ ನೋಡಿ ಅಶ್ವತ್ಥಾಮನಿಗೆ ಏನಂತಾನೆ. ಪರಮೇಶ್ವರಾವತಾರನೆ ಪರಮಜ್ಞಾನಿಯೇ ವಿವೇಕ ವಿಕಲರ ಬಾಲರ ತಲೆಯಂ ತಂದುದರಿಂ
ದೊರೆಕೊಂಡುದು ನಿನಗೆ ಪಾತಕಂ ಬಾಲವಧಂ. ಅದು ಕಾರಣಂ ಪ್ರಾಯಶ್ಚಿತ್ತ ಪವಿತ್ರ ಗಾತ್ರನಾಗೆ ಹಿಮವತ್ ಪರ್ವತಕ್ಕೆ ಪೋಪುದುಂ. ಸುಯೋಧನಂ ಚಿತ್ತ ಸಮಾಧಾನಂಗೈದು ಪರಲೋಕಮಂ ಸಾಧಿಸುವೆನೆಂದು ತದ್ದಿವಸಾವಸಾನ ಸಮಯದೊಳ್ ಪ್ರಾಣ ವಿಸರ್ಜನೋನ್ಮುಖನಾದ ನಿಂತು. ಸಿಂಧು ಭೈರವಿಯಲ್ಲಿ ದುರ್ಯೋಧನನ ಪ್ರಾಣಹಂಸ ಹಾರಿದ್ದನ್ನು ಹೇಳಿಬಿಟ್ರು. ಪರಮೇಶ್ವರಾವತಾರ ಅಂತ ಅಶ್ವತ್ಥಾಮನು ಹೇಳ್ತಾರೆ. ಈ ಅವತಾರಗಳನ್ನು ಯಾರಿಗೆ ಯಾಕೆ ಅಂಟಿಸ್ತಾರೋ, ಅಯೋಗ್ಯರಿಗೆ ಯಾವ ಅವತಾರ, ಆ ದೇವರಿಗೂ ಧಿಕ್ಕಾರ ಅಂತ ನಾನು ಅಂತೀನಿ. ಇಂಥ ಅಯೋಗ್ಯ ಅಶ್ವತ್ಥಾಮನೇ ಆ ರುದ್ರಾವತಾರ ಆದರೆ ರುದ್ರಭೂಮಿಗೆ ಹೋಗಲಿ ಅಂತ ಬೇಜಾರಾಗುತ್ತೆ. ಎಂಥದ್ದಿದು? ಇದೆಲ್ಲ ಶುದ್ಧ ಅವಿವೇಕ, ಅಜ್ಞಾನ, ಏನು ಪ್ರಯೋಜನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಒಳ್ಳೆತನವೇ ಭಗವತ್ ಸ್ವರೂಪ. ಆ ಒಳ್ಳೆತನ ಎಲ್ಲಿದ್ದರೂ ಸರಿಯೇ. ರಾಗದ್ವೇಷ ವಿಷಾರ್ತಿ ಮೋಹರಹಿತ ಸತ್ವಾನುಕಂಪೋದ್ಯತ ಯಸ್ಸರ್ವೈ ಸಾ ಸಂಸ್ಕೃತೋ ಗುಣಗಣೈಸ್ ತಸ್ಮೈ ಪರಸ್ಮೈ ನಮಃ ಅಂತ ವಲ್ಲಭದೇವ ಹೇಳ್ತಾನಲ್ಲ. ವಿಷ್ಣುರ್ವಾ ತ್ರಿಪುರಾಂತಕೋ ಭವತುವಾ ಬ್ರಹ್ಮ ಮಹೇಂದ್ರೋತವ ಭಾನುರ್ವಾ ಶಶಲಕ್ಷ್ಮಣೋತ ಭಗವಾನ್ ಬುದ್ಧೋತ ಸಿದ್ಧೋತವ. ಯಾರೇ ಆಗಿರಲಿ, ಆಗ ಅಲ್ಲಾ ಕ್ರಿಸ್ತ ಎಲ್ಲ ನಮ್ಮ ದೇಶಕ್ಕೆ ಪರಿಚಿತರಾಗಿದ್ದರೆ ಅವ್ರ ಹೆಸರು ಇಲ್ಲಿ ಸೇರಿಸ್ತಾ ಇದ್ರು. ಅಲ್ಲೋತ ಕ್ರಿಸ್ತೋತವ ಅನ್ನೋ ಮಾತು ಬರ್ತಾ ಇತ್ತು. ನಮ್ಮ ಪೂರ್ವದವರಿಗೆ ಔದಾರ್ಯ ತುಂಬ ಇತ್ತು. ಹಾಗಾಗಿ ಈ ರಾಗದ್ವೇಷ ಇರುವವರು ಯಾರಾದರೂ ಅಲ್ಲಿ ಭಗವತ್ ಸ್ವರೂಪವಿಲ್ಲ. ಇದೇನೋ ಹೇಳ್ತಾನೆ ಕವಿ, ಕೇಳಬೇಕು ನಾವಷ್ಟೇ. ನೀನು ಅವಿವೇಕಿಯಾಗಿ ಶಿಶುಹತ್ಯೆ ಬಾಲಕ ವಧೆಯನ್ನು ಮಾಡಿದೆಯಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಂತ ಎಂಥದ್ದು ಮಾಡ್ಕೊಂಡಿದ್ದವನು? ಕೃಷ್ಣ ಶಾಪ ಕೊಟ್ಟ ಅಷ್ಟೆ. ದುರ್ಯೋಧನ ಸಾಯ್ತಾನೆ. ಆದರೆ ಸಾಯುವಾಗ ಆ ಸತ್ತಿದ್ದನ್ನು, ರಾತ್ರಿಯ ಹೊತ್ತಿನಲ್ಲಿ ಸತ್ತಿದ್ದನ್ನು ಒಂದು ಅದ್ಭುತ ಪದ್ಯವಾಗಿ ಬರೀತಾನೆ. ಪಂಕಜಮಂ ಸುಹೃದ್ವದನ ಪಂಕಜಮಂ ಅಂತ. ಕುಮಾರವ್ಯಾಸನಂತ ಮಹಾಪ್ರತಿಭಾಶಾಲಿನೂ ಇದನ್ನು ತೆಗೆದುಕೊಂಡು ಬಿಡ್ತಾನೆ. ಇದನ್ನು ಹಾಗೆ ದ್ಯುಮಣಿ ಕರ್ಣ ದ್ಯುಮಣಿ ಅಸ್ತಮಿಸಿ ಅಂತ ಕರ್ಣಾವಸಾನಕ್ಕೆ ಇದನ್ನು ಎತ್ಕೊಂಡು ಬಿಡ್ತಾನೆ. ಮಹಾಕವಿಗಳನ್ನೆಲ್ಲ ಸಾಲಾಗಿಟ್ಟರೆ ಒಬ್ಬರು ಜೋಬಲ್ ಒಬ್ಬರು ಕೈ, ನಾಸ್ತ್ಯಚೋರ ಕವಿಜನಃ ಅಂತ ರಾಜಶೇಖರ ಹೇಳಿದ್ದು. ಅದಕ್ಕೆ ಇಲ್ಲಿ ಸೌಕ್ತ್ಯಲಂಕಾರ, ರೂಪಕಾಲಂಕಾರ, ಶ್ಲೇಷಾಲಂಕಾರ ಎಲ್ಲವನ್ನೂ ತಂದಿದ್ದಾನೆ. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ತುಂಬ ಸೊಗಸಾಗಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ. ಆ ಪದ್ಯ ನೋಡಿ. ಪಂಕಜಮುಂ ಸುಹೃದ್ವದನ ಪಂಕಜಮುಂ ಮುಗಿವನ್ನಂ ಉಗ್ರತೇಜಂ ಕಿಡುತಿರ್ಪಿನಂ ನಿಜ ಕರಂಗಳಂ ಅಂದು ಉಡುಗುತ್ತುಂ ಇರ್ದು ಚಕ್ರಾಂಕಂ ಅಗಲ್ವಿನಂ ಕ್ರಮದಿಂ ಅಂಬರಮಂಬಿಸುಟು ಉರುವಿಗೆ ಅಂಧಕಾರಂ ಕವಿತರ್ಪಿನಂ ಕುರುಕುಲಾರ್ಕನುಂ ಅರ್ಕನುಂ ಅಸ್ತಂ ಐದಿದರ್. ಸೊಗಸಾದ ಪದ್ಯ. ಪ್ರಾಚೀನ ಕನ್ನಡ ಕಾವ್ಯದ ಮಹತ್ವ, ಶೈಲಿ, ಸೌಂದರ್ಯ, ಉಕ್ತ ವೈಚಿತ್ರ್ಯ ಮತ್ತು ಆ ಪದ್ಯ ಬಂಧ ನಿರ್ವಾಹ ಪಾಠವ, ಪದ್ಯ ಶಿಲ್ಪ ಸೌಂದರ್ಯ ಎಲ್ಲಕ್ಕೂ ಇದು ಒಂದೇ ಸಾಕು ನಿದರ್ಶನ. ಪಂಕಜಮುಂ ಸುಹೃದ್ವದನ ಪಂಕಜಮುಂ. ಕಮಲ ಮತ್ತು ಸ್ನೇಹಿತರ ಮುಖ ಕಮಲ ಇವೆರಡೂ ಮುದುಡಿಕೊಳ್ತಾ ಇವೆ. ರಾತ್ರಿ ಆದಾಗ ಕಮಲ ಮುದುಡಿಕೊಳ್ಳುತ್ತದೆ. ಆ ಕವಿ ಸಮಯ ಇಲ್ಲಿ ಅನ್ವಿತ. ತೇಜಂ ಕಿಡುತಿರ್ಪಿನಂ ನಿಜ ಕರಂಗಳನಂದು ಉಡುಗುತ್ತುಂ. ದುರ್ಯೋಧನನ ಜೀವ ತೇಜಸ್ಸು, ಸೂರ್ಯನ ತೇಜಸ್ಸು ಎರಡೂ ಕೂಡ ಕಡಿಮೆ ಆಗ್ತಾ ಇದೆ. ಚಕ್ರಾಂಕ ಮಗಲ್ವಿನಂ, ಅಲ್ಲಿ ಶ್ಲಿಷ್ಟ ರೂಪಕಾಲಂಕಾರ ಬಂತು. ಚಕ್ರವಾಕಗಳು ವಿಯೋಗ ಪಡಿತಾ ಇವೆ. ದುರ್ಯೋಧನನ ಸೇನೆ, 3 ಜನರ ಸೇನೆ, ಅದು ಅಗಲಿಕೆಯನ್ನು ಪಡಿತಾ ಇವೆ. ಹಾಗಿದ್ದಾಗ ಅಂಧಕಾರ ಕವಿತಾ ಇದೆ, ದುಃಖವೂ ಕವಿತಾ ಇದೆ. ಕುರುಕುಲ ಸೂರ್ಯ ಮತ್ತು ಸೂರ್ಯ ಇಬ್ಬರೂ ಅಸ್ತವನ್ನು ಹೊಂದಿದರು ಅಂತ ಕವಿ ಅದ್ಭುತವಾಗಿ ವರ್ಣಿಸಿದ್ದಾನೆ, ಸೊಗಸಾಗಿ ವರ್ಣಿಸಿದ್ದಾನೆ. ಆಮೇಲೆ
ಪಂಪ ಹೇಗೆ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡಿಸ್ತಾನಲ್ಲ, ಹೇಳ್ತಾನೆ ಧರ್ಮರಾಜ ನನಗೆ ಮುದಿತನ ಬಂದಿದೆ, ಈ ವಿಜಯಕ್ಕೆಲ್ಲ ಕಾರಣ ವಿಕ್ರಮಾರ್ಜುನನೇ, ಅವನೇ ಪಟ್ಟಾಭಿಷಿಕ್ತನಾಗಲಿ ಅಂತ ದ್ರೌಪದಿ ಪಾಪ ಸಿಂಹಾಸನ ಹತ್ಬಿಡ್ತಾಳೆ. ಯಾರೋ ಕಷ್ಟಪಟ್ಟಿದ್ದು, ಇನ್ಯಾರೋ ಬಂದು ಕೂತ್ಕೊಂಡಿದ್ದು ನೋಡಿದ್ದೀವಲ್ಲ, ನಾವು ಬೇಕಾದಷ್ಟು ನೋಡಿದ್ದೀವಲ್ಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒದ್ದಾಡಿದವರು ಯಾರೋ, ಗದ್ದುಗೆ ಮೇಲೆ ಕೂತವ್ರು ಯಾರೋ. ಹಾಗೆ ಸುಭದ್ರೆ ಬಂದು ಪಾಪ ವನವಾಸ ಮಾಡಿದ್ದು, ಅಜ್ಞಾತವಾಸ ಮಾಡಿದ್ದು ಎಲ್ಲ ದ್ರೌಪದಿ. ಸುಭದ್ರೆ ಬಂದು ಅಚ್ಚುಕಟ್ಟಾಗಿ ಅರ್ಜುನನ ಪಕ್ಕ ಬಂದು ನಾನು ಅಂತ ಕೂತೇ ಬಿಡ್ತಾಳೆ. ಹಾಗೆ ಅಲ್ಲಿ ಆಯಿತು. ಅರೆ ರನ್ನ ಸ್ವಲ್ಪ ದ್ರೌಪದಿಗೆ ನ್ಯಾಯ ಮಾಡಿದ್ದಾನೆ, ಹಿಡಂಬಿ ಅಂತಂದು ಕೂಡಿಸಿಲ್ಲ ಪುಣ್ಯಕ್ಕೆ. ಪಾಪ ಹಿಡಂಬಿಗೂ ತುಂಬ ಅನ್ಯಾಯ ಆಗಿದೆ, ಅದು ಬೇರೆ ಕಥೆ. ಹಾಗಾಗಿ ಆ ಜಯಲಕ್ಷ್ಮಿ ರೂಪದಲ್ಲಿ ದ್ರೌಪದಿ ಬಂದು ಭೀಮ ಇಲ್ಲಿ ಸಿಂಹಾಸನಕ್ಕೆ ಅಧಿಕಾರಿಯಾಗ್ತಾನೆ ಅಂತ ವ್ಯಾಖ್ಯಾನಾವಸರ ಇಲ್ಲ. ಹಾಗಾಗಿ ಆ ಪದ್ಯವನ್ನು ಜಯಲಕ್ಷ್ಮಿ ವಧುವಾಗಿ ಅವನು ಧರಾಪ್ರಣಯಿಯಾಗಿ ಕೂತ್ಕೊಂಡಂಥದ್ದು ಎಲ್ಲ ವಿದ್ವತ್ ರಾಜ ಶಿಖಾಮಣಿಯಾಗಿ ಎಲ್ಲರನ್ನೂ ರಂಜಿಸುವಂತೆ ಆದದ್ದನ್ನು ಚಾಳುಕ್ಯ ಕಂದರ್ಪನಲ್ಲಿ, ಅಂದರೆ ಸತ್ಯಾಶ್ರಯನಲ್ಲಿ ಸಕಲವೂ ನೆಲೆಸ್ತು ಅನ್ನುವಂತೆ ಸತ್ಯಕ್ಕೆ ಆಶ್ರಯನಾದ ಭೀಮ ರಾಜನಾದ ಅಂತ ಕಾವ್ಯ ಮುಗಿಸ್ತಾನೆ ಕವಿ. ಪದ್ಯನ ಆಮೇಲೆ ಹಾಡ್ತಾ ಇದ್ದೀನಿ. ಅವರು 6 ದಿವಸನೂ ಹೊಗಳಿದ್ದಾರೆ ಅಂದ್ರೆ ನಾನೊಂಚೂರು ಹೊಗಳಬೇಕಲ್ವಾ? ಬೇಡಮ್ಮ, ಮುಯಿ ಬೇಡ. ಇಲ್ಲ ಇಲ್ಲ ಇಲ್ಲ, ಹೊಗಳಲೇಬೇಕು. ಇದು ರನ್ನನ ಗದಾಯುದ್ಧ. ಇದು ಶಿವನ ಪರಿವಾರದವರು ನಾವಿಬ್ರು, ನಾನು ಗಂಗೆ, ಅವರು ಗಣೇಶ. ಎಲ್ರಿಗೂ ಕೃತಜ್ಞತೆ ಹೇಳಬೇಕಾದ್ದು ನನ್ನ ಕರ್ತವ್ಯ ಮತ್ತು ಧರ್ಮ. DBG ಅವರು ಇದ್ದಾಗ ನಾನು ಸಾಕಷ್ಟು ಬರ್ತಾ ಇದ್ದೆ. ಇಲ್ಲೇ ಪಕ್ಕದ ರೋಡಲ್ಲೇ ಇದ್ದವಳು ನಾನು. ಅವರ ಕೈಲಿ ಬೇಕಾದಷ್ಟು ಬಹುಮಾನ ತಗೊಂಡವಳು ನಾನು. ಇಲ್ಲಿದ್ದಿ ಲೈಬ್ರರಿ ಅಷ್ಟು ಬುಕ್ಕು ಓದದವಳು ನಾನು. ಅವಾಗ ಇಷ್ಟೊಂದು ಬುಕ್ ಇರಲಿಲ್ಲ, ಸ್ವಲ್ಪ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಗೋಖಲೆ ಇನ್ಸ್ಟಿಟ್ಯೂಟು ನನಗೆ 59ನೇ ಇಸ್ವಿಯಿಂದನೂ ತವ್ರ ಮನೆ ಇದ್ದ ಹಾಗೆ. ಅಂತಹ ಒಂದು ಜಾಗದಲ್ಲಿ ದೀರ್ಘವಾದ 6 ದಿವಸದ ಕಾರ್ಯಕ್ರಮ, ಅದು ಚಂಪು ಕಾವ್ಯ ರನ್ನನ ಗದಾಯುದ್ಧ ಹಾಡೋದಕ್ಕೆ ಅವಕಾಶ ಕೊಟ್ಟ ಮೇಲೆ ಕೃತಜ್ಞತೆ ಖಂಡಿತ ಕೊಡ್ತಾ ಇದ್ದೀನಿ. ಇಂತಹ ಅವಕಾಶ ಗಮಕಿಗಳಿಗೆ ಸಿಕ್ಕಬೇಕು. ಸಿಕ್ಕದೆ ಹೋದರೆ ನಾವು ಕಲ್ತಿದ್ದು ಎಲ್ಲಿ ಯಾರ ಮುಂದೆ ಹಾಡೋಣ? ನೀವೆಲ್ಲ ಕೇಳ್ತೀರಿ ಅಂತ ದಿನ ಬಂದು ಅವರು ಉಪನ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರು ಹೇಗೆ ಮಾಡೋಕ್ಕಾಗತ್ತಲ್ವ? ಹಾಗೆ ಇಂತಹ ಅವಕಾಶ ಕೊಟ್ಟಂತಹ ಹೆಚ್ಚಾಗಿ ಗಣೇಶ್ ಅವರಿಗೆ ನಾನು ಕೃತಜ್ಞತೆ ಹೇಳಬೇಕು. ಅವರೇ ಇದನ್ನು ಏರ್ಪಾಡು ಮಾಡಿದ್ದು, ಅವರಿಗೆ ಫಸ್ಟ್ ಪ್ರಿಫರೆನ್ಸ್. ನಾನು ಮಾತಲ್ಲಿ ಹೇಳಲ್ಲ, ಎಲ್ಲ ಅಧ್ಯಕ್ಷ ಸ್ಥಾನದಲ್ಲೂ ನಾನು ಹಾಡಲ್ಲೇ ಅಧ್ಯಕ್ಷೀಯ ಭಾಷಣ ಮಾಡೋದು. ಈಗ ಅದನ್ನು ಹಾಡಲ್ಲೇ ನಾನು ಕೃತಜ್ಞತೆ ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರಷ್ಟು ಚೆನ್ನಾಗಿ ರಚನೆ ಮಾಡೋಕ್ಕೆ ಬರದೇ ಹೋದರೂ ಪರವಾಗಿಲ್ಲ, ಹಾಡ್ತೀನಿ. ಶತಮಾನ ಕಂಡ ಅದ್ಭುತ ಪ್ರತಿಭೆ ಶತಾವಧಾನಿ ರಾ ಗಣೇಶ್ ರವರು ಸಾಹಿತ್ಯ ವಿಜ್ಞಾನ ಕಲಾ ಭಂಡಾರಿ ಸಂಸ್ಕೃತ ಕನ್ನಡ ಕಾವ್ಯ ರಸಧಾರೆಯ ಯುವ ಪೀಳಿಗೆಗೆ ಉಣಿಸುತ್ತಿರುವ ಯೋಗಿ ಪರಮಯೋಗಿ. ರನ್ನನ ಕಾವ್ಯದ ನಾಟಕೀಯ ಸೊಗಡಿಗೆ, ರನ್ನನ ಕಾವ್ಯದ ನಾಟಕೀಯ ಸೊಗಡಿಗೆ ಪುರುಷ ಸರಸ್ವತಿ ಗಣೇಶರ ಭಾವ ಬೆಳಗು. ಗಣೇಶರ ಪುರುಷ ಸರಸ್ವತಿ ಗಣೇಶರ ಭಾವ ಬೆಳಗು. ಗಂಗಾರಸಧಾರೆಯ ವಾಚನ ಮೆರಗು. ಕನ್ನಡ ಕಾವ್ಯ ಪ್ರಿಯರಿಗೆ ಗಂಗಾ ರಸಧಾರೆಯ ವಾಚನ ಮೆರಗು. ಕನ್ನಡ ಕಾವ್ಯ ಪ್ರಿಯರಿಗೆ ಹಿಗ್ಗಿನ ಸುಗ್ಗಿ ಹುಗ್ಗಿಯ ಸುಗ್ಗಿ. ನಿಮ್ಮ ಮಾರ್ಗದರ್ಶನದ ಬೆಳಕಿನಲ್ಲಿ
ಸುರುಟಿ ಹಾಡಕ್ಕೆ ಜಾಗ ಸಿಕ್ಕಿರಲಿಲ್ಲ. ಈಗಾರು ಹಾಡಬೇಕು. ನಿಮ್ಮ ಮಾರ್ಗ ದರ್ಶನದ ಬೆಳಕಿನಲಿ ಹೊಳಹಿನಲಿ ಪೂರ್ಣವಾಯಿತು ನಮ್ಮ ಬದುಕು. ಸಹೃದಯರೆಲ್ಲ ಧನ್ಯರು ರಸಕಡಲಲಿ ಮುಳುಗಿಸಿದ ಅವಧಾನಿಗಳಿಗೆ ನಮ್ಮ ನಮನ ಶತನಮನ ಕೋಟಿ ನಮನ ಶತಕೋಟಿ ನಮನ. ಇದನ್ನು ರಚಿಸಿದವರು ಇಲ್ಲಿ ಕೂತಿದ್ದಾರೆ, ನಿಂತ್ಕೊಳ್ಳಿ. ಸುನಂದ ಗುರುರಾಜ್ ಅವರು 2009 ಇಸ್ವಿನಲ್ಲಿ ನಾವಿಬ್ಬರೂ ಇಲ್ಲಿ ಶ್ರೀರಾಮ ಪರೀಕ್ಷಣಂ 2 ದಿವಸ ಮಾಡಿದಾಗ ಎಲ್ಲರೂ ಕೇಳಿದ್ರು, ನೀವು ಪೂರ್ತಿ ಶ್ರೀರಾಮ ಪರೀಕ್ಷಣ ಮಾಡಿ ಅಂತ. ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಬಹಳ ಜನ ಹೇಳಿದ್ರು. ಪಕ್ಕಕ್ಕೆ ಹೋದ ತಕ್ಷಣ ಅಯ್ಯೋ ನಿಮಗೆ ಸರಿಯಾದ ವ್ಯಾಖ್ಯಾನಕಾರರು ಅಂದರೆ ಗಣೇಶ್ ಅವರು ಅಂತ. ಆದರೆ ಇವರಿಂದ ನಾನು ಮುಂದೆ ಬಂದಿದ್ದೀನಿ, ಅವರಿಗೆ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳ್ತೀನಿ. 5-6 ಸಾವಿರ ಕಾರ್ಯಕ್ರಮಗಳನ್ನು ನಾವಿಬ್ಬರು ಎಲ್ಲ ಊರಲ್ಲೂ ಮಾಡಿದ್ದೀವಿ. ರನ್ನನ ಗದಾಯುದ್ಧನೂ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ತುಂಬ ಮಾಡೋರು ಇವರು ಮತ್ತು ಶಾಂತ ಗೋಪಾಲ್ ಅವರು. ಇವತ್ತು ಬಿಜಾಪುರಕ್ಕೆ ಹೋಗಿದ್ದಾರೆ, ಸಮ್ಮೇಳನ ನಡೀತಾ ಇದೆ. ಅವರಿಬ್ಬರು ನೀವು ಹೊರಗಡೆ ಬಂದ ತಕ್ಷಣ ಅಯ್ಯೋ ಮೇಡಮ್ ನಿಮ್ಮ ಜೊತೆ ನಾವು ಮಾಡಿಬಿಟ್ಟಲ್ಲ ಅಂತ. ನೀವು ಮಾಡಿದ್ದಕ್ಕೆ ಗಣೇಶ್ ಪಕ್ಕ ಕೂತ್ಕೊಳ್ಳೋಕ್ಕಾಗಿರೋದು. ಇಂತಹ ಒಂದು ಅವಕಾಶವನ್ನು ಕೊಟ್ಟಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ DVG ಅವರನ್ನು ಜ್ಞಾಪಿಸ್ಕೊಳ್ತಾ ನಾನು ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇ ದಿವಸ ಹೇಳಿದೆ CDಗಳು ಮಾಡಿದ್ದೀವಿ ಅಂತ. ಅಲ್ಲಿ ರಾಜಲಕ್ಷ್ಮಿ ಅವರು ಇಟ್ಕೊಂಡು ಕೂತಿದ್ದಾರೆ, ಮೇಡಮ್ ಒಂದ್ಸತಿ ಅನೌನ್ಸ್ ಮಾಡಿ ಅಂತ. ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಇದ್ರ ಪ್ರಚಾರ ಬೇಕಾಗಿದೆ. ಗಣೇಶ್ ಸ್ವಭಾವ ಏನಿದೆಯೋ ನಂದು ಅದೇ ಸ್ವಭಾವ ಇರೋದು. ದುಡ್ಡು ಮತ್ತು ಕೀರ್ತಿ ಎರಡಕ್ಕೂ ಇದ್ದವರಲ್ಲ. ಕಾವ್ಯವನ್ನು ಆಸ್ವಾದಿಸುವಂತಹ, ಅನುಭವಿಸುವಂತಹ, ಪ್ರಚಾರ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆ ಕೆಲಸಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಸದಾ ಸಿಕ್ಕಲಿ ಅಂತ ಆಶಿಸ್ತಾ, ಆ ದುಡ್ಡಿಂದ ನಮಗೆ ಆಗಬೇಕಾದ್ದೇನಿಲ್ಲ. ಆ ದುಡ್ಡು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದೆ, ಅದು ನಿಮಗೂ ದಕ್ಕತ್ತೆ ಅಂತ ಹೇಳ್ತಾ, ಅಲ್ಲೊಂದು ಸ್ವಲ್ಪ ತಂದಿದ್ದೀವಿ, ಒಂದೊಂದು ತೊಗೊಂಡು ಹೋಗಿ ಆ ಮಕ್ಕಳಿಗೆ ಎಕ್ಸಾಮಿನೇಷನ್ ಫೀಸ್ ಕಟ್ಟೋಕ್ಕಾಗತ್ತೆ ಅಂತ ಹೇಳ್ತಾ, ಇಂತಹ ಅವಕಾಶಗಳು ಎಲ್ಲ ಗಮಕಿಗಳಿಗೆ ಸದಾಕಾಲ ಸಿಕ್ಕಲಿ ಅಂತ ಹೇಳ್ತಾ ಮಂಗಳದೊಂದಿಗೆ ಮುಗಿಸ್ತಾ ಇದ್ದೀವಿ. ಜಯಲಕ್ಷ್ಮೀ ಪ್ರಿಯನೊಳ್ ಪರಾಕ್ರಮ ಕೃತಾಲಂಕಾರನೊಳ್ ಸತ್ಯವಾದಿಯೊಳ್ ಅರ್ಥಿಪ್ರಿಯನೊಳ್ ಧರಾ ಪ್ರಣಯಿಯೊಳ್ ನಿರ್ದ್ವೇಷಿಯೊಳ್ ಪಂಡಿತಾಶ್ರಮನೊಳ್ ರಾಜಿತ ರಾಜ ಚಿಹ್ನಯುತನೊಳ್ ಶ್ರೀದೇವಿಯುಂ ಭೂದೇವಿಯುಂ ಅತ್ಯುತ್ಸವದಿಂದ ಬಂದು ನೆರೆದರ್ ಚಾಳುಕ್ಯ ಕಂದರ್ಪನೊಳ್. ಒಂದು ನಿಮಿಷ ಕೂತ್ಕೋಬೇಕು. ಥ್ಯಾಂಕ್ಸ್ ಹೇಳ್ಬೇಕು. ಅಯ್ಯೋ ದೇವ್ರೆ, ಕೂತ್ಕೋಬೇಕು. ತಾಯಿ ಮಗನಿಗೆ ಮಾಡಬಾರ್ದು ಅಂತ ಏನಿಲ್ವಲ್ಲ. ಕೂತ್ಕೊಳ್ಳಿ. ಎಲ್ಲರೂ ನನ್ನ ಅಮ್ಮ ಅಂತ ಕರೆಯೋದು ಆಫೀಸಲ್ಲಿ, ಇವರು ನನಗೆ ಮಗ ಅಂತ ತಿಳ್ಕೊಂಡಿದ್ದೀನಿ. ಸಂತೋಷಮ್ಮ.